ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತ. ಎಲ್ಲರಿಗೂ ಸ್ವಾಗತ. ಇಂದಿನ ಜ್ಞಾನಧಾರೆ, ಭಾರತದ ಜ್ಞಾನಧಾರೆ ಅನ್ನುವಂತಹ ಶೀರ್ಷಿಕೆಯಡಿ ಶುರು ಮಾಡಿರುವಂತಹ ಈ ಉಪನ್ಯಾಸ ಮಾಲಿಕೆಯಲ್ಲಿ ಎಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ನಿಮಗೆಷ್ಟು ಉತ್ಸಾಹ ಇದೆಯೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಉತ್ಸಾಹದಿಂದ ನಾನು ಪ್ರತಿದಿನ ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಾ ಇದ್ದೀನಿ. ಯಾಕೆಂದ್ರೆ ಇದರಲ್ಲಿ ನೀವು ಕಲಿಯೋದ್ರ ಜೊತೆಗೆ ನಾನು ಕೂಡ ಕಲಿತಾ ಇದ್ದೀನಿ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ 6 ದಿನ ಏನೇನಾಯ್ತು ಅನ್ನೋ ಶೀರ್ಷಿಕೆಯನ್ನ ನೋಡ್ಕೊಂಡ್ ಬಂದ್ಬಿಡೋದಾದ್ರೆ, ಮೊಟ್ಟ ಮೊದಲನೇ ದಿನ ಪಕ್ಷಿ ನೋಟ ಅಂತ ತಗೊಂಡು ಇಡೀ ವೈದಿಕ ಸಾಹಿತ್ಯವನ್ನ ಗಮನಿಸಿದ್ವಿ. 2ನೇ ದಿನ ಉಪನಿಷತ್ತುಗಳ ಆಧಾರದ ಮೇಲೆ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಪಡೆಯೋದು ಹೇಗೆ, ಅದಕ್ಕೆ ಕೀಲಿಕ ಏನಾದ್ರು ಇದೆಯಾ, ಪರಿಪೂರ್ಣತೆ ಹೊರಗಿದೆಯೋ ಒಳಗಿದೆಯೋ ಅನ್ನೋದನ್ನ ಗಮನಿಸಿದ್ವಿ. 3ನೇ ದಿನ ಆ ಕೈಪಿಡಿಗೆ ಆ ಕೀಲಿಕೈ ಸಿಕ್ತು, ಆದ್ರೆ ಅದನ್ನ ಉಪಯೋಗಿಸೋದು ಹೇಗೆ, ಅದಕ್ಕೆ ಒಂದು ಕೈಪಿಡಿ ಬೇಕಲ್ವಾ. ಭಗವದ್ಗೀತೆಯ ಆಧಾರದಿಂದ ನಮ್ಮ ಜೀವನವನ್ನ ತುಂಬಾ ಮೀನಿಂಗ್ಫುಲ್ ಆಗಿ ಹೇಗೆ ಲೀಡ್ ಮಾಡಬಹುದು ಅನ್ನೋದನ್ನ ನೋಡೋದಕ್ಕೆ ಭಗವದ್ಗೀತೆಯನ್ನು ತಗೊಂಡ್ವಿ. 4ನೇ ದಿನ ರಾಮಾಯಣದ ಆದರ್ಶಗಳು, ರಾಮ ಲಕ್ಷ್ಮಣರಷ್ಟೇ ಅಲ್ಲದೆ ಅಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಯಾವ ರೀತಿ ನಮಗೆ ಆದರ್ಶ, ನಮ್ಮ ಜೀವನದಲ್ಲಿ ಬರುವಂತಹ ಒಂದೊಂದು ರೋಲ್ ಪಾತ್ರಗಳನ್ನ ನಾವು ಹೇಗೆ ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋದನ್ನ ರಾಮಾಯಣ ತಿಳಿಸ್ಕೊಡ್ತು. ಮಹಾಭಾರತ ನಮಗೆ ಇನ್ನೂ ತುಂಬಾ ಹತ್ತಿರ, ಯಾಕೆಂದ್ರೆ ಇಟ್ ಇಸ್ ಮೋರ್ ರಿಯಲಿಸ್ಟಿಕ್. ಇಟ್ ಇಸ್ ನಾಟ್ ಆಪ್ಟಿಮಿಸ್ಟಿಕ್, ಇಟ್ ಇಸ್ ನಾಟ್ ಪೆಸಿಮಿಸ್ಟಿಕ್, ಇಟ್ ಇಸ್ ಮೋರ್ ರಿಯಲಿಸ್ಟಿಕ್. ಸೊ ಆ ದೃಷ್ಟಿಯಲ್ಲಿ ನಮ್ಮ ಜೀವನದಲ್ಲಿ ಪರ್ಸನಲ್ ಲೈಫ್, ಆರ್ಗನೈಸೇಷನಲ್ ಲೈಫ್, ಸೋಷಿಯಲ್ ಲೈಫ್ ಅಂಡ್ ನ್ಯಾಷನಲ್ ಲೈಫ್, ಇದಕ್ಕೆ ಸಂಘಟನೆಯ ಒಂದು ರೀತಿಯ ಜವಾಬ್ದಾರಿ ನಮ್ಗೆ ಏನಿರ್ಬೇಕು, ಯಾವ್ಯಾವ ಒಂದು ಸ್ಪಿರಿಟ್ ಅಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನ ಗಮನಿಸ್ತೀವಿ. ಇನ್ನು ನಿನ್ನೆ ಪುರಾಣಗಳು, ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಟ್, ಅದರ ಮೂಲಕ ನಾವು ವ್ಯಾಲ್ಯೂಸ್ಗೆ ಎಂದೂ ಕಾಂಪ್ರಮೈಸ್ ಆಗ್ಬಾರ್ದು. ಹರಿಶ್ಚಂದ್ರ ಅಷ್ಟು ಕಷ್ಟಪಟ್ಟ ಅಂತ ಹೇಳ್ತೀವಿ, ಕಷ್ಟಪಟ್ಟಿದ್ದು 1 ವರ್ಷ, ಸುಖವಾಗಿದ್ದು 1000 ವರ್ಷ. ರಾಮ ಒಳ್ಳೆಯವನಾಗಿದ್ದಕ್ಕೆ ವನವಾಸಕ್ಕೆ ಹೋಗ್ಬೇಕಾಗಿ ಬಂತು ಅಂತ ಹೇಳ್ತೀವಿ, 14 ವರ್ಷ, 11,000 ವರ್ಷ ಆರಾಮಾಗಿದ್ದ. ನಾವು ಹಲವಾರು ಸರಿ ಈ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತೀವಿ, ವ್ಯಾಲ್ಯೂ ಬೇಸ್ಡ್ ಲೈಫ್ ಮಾಡಿದ್ರೆ ಅವ್ರು ನರಳ್ತಾ ಇರ್ಬೇಕಾಗತ್ತೆ ಅಂತ, ವಿಚ್ ಇಸ್ ರಾಂಗ್. ಅದಕ್ಕೋಸ್ಕರ ನಾವು ಲಿವ್ ಲೈಕ್ ಅ ಲೆಜೆಂಡ್. ಇಫ್ ವಿ ಹ್ಯಾವ್ ಟು ಬಿ a role model, we can be role models in 2 ways. One, you can be an example for the society. Other, you can be a warning for the society. ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದಕ್ಕೆ ದಧೀಚಿ ಇರಬಹುದು, ರಂತಿದೇವ ಇರಬಹುದು, ಅಥವಾ ಅಷ್ಟಾವಕ್ರ ಇರಬಹುದು, ಈ ರೀತಿ ಹಲವಾರು ದಂತ ಕಥೆಗಳಂತಿರುವ ನಿಜವಾದ ಜೀವನವನ್ನ ನೋಡಿ ನಮ್ಮ ಜೀವನಕ್ಕೆ ಒಂದು ಪ್ರೇರಣೆಯನ್ನು ತಗೊಂಡು. ಸರಣಿಯ ಕೊನೆಯ ದಿನ, ಒಂದು ಕಡೆ ಎಲ್ಲರಿಗೂ ಅನಿಸ್ತಾ ಇರ್ಬೋದು ಮುಗೀತು ಅಂತ, ಆದ್ರೆ ಇದು ಕೊನೆಯಲ್ಲ. ಎಲ್ಲ ಕೊನೆಯೂ ಕೂಡ ಒಂದು ಆರಂಭವೇ ಹೌದು. ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಇವತ್ತು ಕೊನೆಯ ದಿನ ಆದ್ರೆ, ಟ್ರಾನ್ಸ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಇದು ಪ್ರಾರಂಭದ ದಿನ ಆಗುತ್ತೆ. ಆ ದೃಷ್ಟಿಯಲ್ಲೇ ಕೊನೆಯ ದಿನ ಏನ್ ಟಾಪಿಕ್ ಇರಬಹುದು ಅಂತಂದ್ರೆ ಹಾಕಿದೆ ಆಗ್ಲೇ ಸ್ಲೈಡ್ ನಲ್ಲಿ, ಏನಂತಂದ್ರೆ ಜ್ಞಾನ ವಾಹಿನಿ ಅಂತ. ಅದು ಏನು ಅಂತ ಅಂದ್ರೆ, ನಿಮಗೆ ಒಂದು ಸಣ್ಣ ಕಥೆಯನ್ನ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ಗೊತ್ತಿರೋ ಕಥೆ, ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಹೇಳೋ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ. ಒಬ್ಬ ಫಿಸಿಕ್ಸ್ ಪ್ರೊಫೆಸರ್ ಹಳ್ಳಿಯ ಕಡೆ ಹೋಗಿದ್ದಾನೆ. ಹಳ್ಳಿಯ ಕಡೆ ಹೋಗಿ ಆ ಒಂದು ಜಲಾಶಯದ ಹತ್ರ ಹೋಗಿ ಅಲ್ಲಿ ಒಂದಷ್ಟು ರಿಸರ್ಚ್ ಮಾಡಬೇಕು ಅಂತ ಅಲ್ಲಿ ಸಂಶೋಧನೆ ಮಾಡ್ಲಿಕ್ಕೆ ಅಂತ ಹೋಗಿದ್ದಾನೆ. ಅವನು ತನ್ನ ಟೂಲ್ಸ್ ಗಳನ್ನೆಲ್ಲ ತಗೊಂಡು, ಅವನ ನೋಟ್ ಪ್ಯಾಡ್ ನ ತಗೊಂಡು, ಪ್ರಾಕ್ಟಿಕಲ್ ಆಗಿ ಏನೇನ್ ಮಾಡಬೇಕು ಎಲ್ಲ ತಗೊಂಡು ಹೋಗಿದ್ದಾನೆ. ಹೋಗಿ ಆ ನದಿಯ ತೀರದಲ್ಲಿದ್ದಂತಹ ಒಬ್ಬ ಬೋಟ್ ಮ್ಯಾನ್ ಅಂಬಿಗನನ್ನ ಕೇಳ್ತಾನೆ, ಆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ. ಆಯ್ತು ಸ್ವಾಮಿ, ದುಡ್ಡು ಕೊಡ್ತೀರಾ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಇರೋದೇ ಅದಕ್ಕೆ ಅಂತ ಹೇಳ್ತೇನೆ. ಆಯ್ತು, ಹೋಗೋದಕ್ಕೆ ತಮ್ಮ ಲಗೇಜ್ ನೆಲ್ಲದನ್ನ ಪ್ಯಾಕ್ ಮಾಡ್ಕೊಂಡು ಒಳಗಿಟ್ಕೊಂಡು ದೋಣಿಗೆ ಹೋಗ್ತಾ ಇದಾರೆ. ಹೋಗ್ತಾ ಆ ಅಂಬಿಗನ ಹತ್ರ ಮಾತಾಡ್ತಾ ಇದಾರೆ. ನಿನಗ್ ಗೊತ್ತಾ ಇದು ಎಷ್ಟು ದೂರ ಇದೆ, ಈ ಕಡೆ ಇದನ್ನ ಬ್ಯಾಂಕ್ ಆಫ್ ದ ರಿವರ್ ಇಂದ ಆ ಕಡೆ ಬ್ಯಾಂಕ್ ಆಫ್ ದ ರಿವರ್ ತಟ್ಟಕ್ಕೆ ಎಷ್ಟು ದೂರ ಅಂತ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ಹೌದಾ, ತಡಿ ಅಂತ ಅಂದ್ಬಿಟ್ಟು ಒಂದ್ ಇನ್ಸ್ಟ್ರೂಮೆಂಟ್ ತಗೊಂಡು ಲೇಸರ್ ತರದನ್ನ ಬಿಟ್ಟು ಎಷ್ಟು ದೂರ ಅಂತ ಹೇಳಿ, ಇಷ್ಟು ದೂರ, ಇಷ್ಟು ವರ್ಷದಿಂದ ಮಾಡಿದ್ಯಾ, ಇಷ್ಟು ತಿಳ್ಕೊಳಕ್ಕಾಗಿಲ್ವಾ ನಿನ್ಗೆ? ಈ ನದಿಯ ಆಳ ಗೊತ್ತಾ ಏನಾದ್ರು ಅಂತ ಹೇಳಿ, ತುಂಬಾ ಆಳ ಸ್ವಾಮಿ, ನಂಗೆ ಗೊತ್ತಿಲ್ಲ ಏನು ಅಂತ. ಅಲ್ಲಿ ಒಂದು ರೇಡಾರ್ ತರದನ್ನ ಬಿಟ್ಟು ಅದು ಎಷ್ಟು ಆಳ ಅಂತ ಹೇಳ್ತಾರೆ. ಆಮೇಲೆ ಈ ನದಿ ಎಷ್ಟು ಫಾಸ್ಟ್ ಆಗಿ ಹರಿತಾ ಇದೆ ಗೊತ್ತಾ? ನಮಗದೆಲ್ಲ ಏನ್ ಗೊತ್ತಾಗತ್ತೆ ಸ್ವಾಮಿ, ಏನೋ ಜೋರ ಹರಿತಾ ಇದೆ, ಒಂದೊಂದ್ಸರಿ ಕರ್ಕೊಂಡು ಹೋಗೇ ಬಿಡತ್ತೆ ಅಂತ. ತಡಿ ಅದಕ್ಕೂ ಒಂದು ಮಾಡ್ತೀನಿ ಅಂತ ಹೇಳಿ ಅದಕ್ಕೂ ಒಂದು
ಅಳಿಯುವಂತಹ ಮೀಟರ್ ಸ್ಪೀಡೋಮೀಟರ್ ನ ಇಟ್ಟು ಸ್ಪೀಡ್ ನ ಕಂಡು ಹಿಡಿತಾರೆ. ಸೊ ಎಲ್ಲವನ್ನ ತಿಳ್ಕೊತ ಅವನ್ಗೆ ಬೈತಾ ಇದಾರೆ, ನೀನ್ ಇಷ್ಟನ್ನೂ ತಿಳ್ಕೊಂಡಿಲ್ಲ, 30 ವರ್ಷ ಆಯ್ತು, 40 ವರ್ಷ ಆಯ್ತು, ಏನ್ ತಿಳ್ಕೊಳ್ತಿದ್ಯಾ, ನೀನ್ ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋ, ಇಷ್ಟು ಗೊತ್ತಿಲ್ಲ, ಜೀವನ ಏನ್ ಮಾಡ್ತೀಯಾ? ಈ ರೀತಿ ಹಲವಾರು ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಜೋರ್ ಗಾಳಿ ಬರುತ್ತೆ. ಗಾಳಿ ಬರೋದಕ್ಕೆ ಶುರುವಾದಾಗ ಗಾಳಿಯ ಸ್ಪೀಡ್ ಎಷ್ಟು ಗೊತ್ತಾ ಅಂತ ಅದನ್ನು ತಿಳಿಸಿ ಹೇಳ್ತಾರೆ. ಹಾಗೆ ಆಗ್ತಿರುವಾಗ ಸ್ವಲ್ಪ ಗಾಳಿ ಜೋರಾಗಿ ಆ ಬೋಟ್ ಅಲ್ಲಾಡೋದಕ್ಕೆ ಶುರುವಾಗತ್ತೆ. ಇನ್ನೇನು ಬೋಟ್ ಬೀಳತ್ತೆ, ಇಲ್ಲ ಜಲಾಶಯದ ಕಡೆಗೆ ಆ ಪ್ರಪಾತಕ್ಕೆ ಬೀಳೋ ತರ ಆಗ್ತಾ ಇದೆ. ಆಗ ಈ ವ್ಯಕ್ತಿ ಕೇಳ್ತಾನೆ, ಸ್ವಾಮಿ ನೀವ್ ಇಷ್ಟೊತ್ತೆಲ್ಲ ಹೇಳಿದ್ರಿ, ಇದೆಲ್ಲ ಸರಿ, ನಿಮ್ಗೆ ನದಿಯ ಬಗ್ಗೆ ಎಲ್ಲವೂ ಗೊತ್ತು, ಆದ್ರೆ ಸ್ವಿಮ್ಮಿಂಗ್ ಗೊತ್ತಾ ಅಂತ. ಅಂತಾನೆ, ಸ್ವಿಮ್ಮಿಂಗ್ ಬಗ್ಗೆ ನಾನು ಓದಿದೀನಿ, ಆದ್ರೆ ಸ್ವಿಮ್ಮಿಂಗ್ ಬರೋದಿಲ್ಲ ಅಂತ. ಹಾಗಾದ್ರೆ ನಾನು 30 ವರ್ಷ ಏನ್ ಕಷ್ಟಪಟ್ಟನೋ ಕಲ್ತ್ನೋ ಬಿಟ್ನೋ ಗೊತ್ತಿಲ್ಲ, ನೀವು ಇಷ್ಟು ವರ್ಷ ಓದಿ ಏನೇನ್ ಕಲ್ತ್ರೋ ಎಲ್ಲವೂ ವೇಸ್ಟ್ ಆಗಿ ನಿಮ್ಮ ಜೀವನವೇ ನಾಶವಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತದ್ದು. ಇದನ್ನ ಇವತ್ ಯಾಕೆ ಹೊಂದಿಸ್ತೆ ಅಂತಂದ್ರೆ, ನಾವು 6 ದಿನದಿಂದ ವೇದ ಇರಬಹುದು, ಉಪನಿಷತ್ ಇರಬಹುದು, ಭಗವದ್ಗೀತೆ ಇರಬಹುದು, ರಾಮಾಯಣ, ಮಹಾಭಾರತ, ಪುರಾಣ ಎಲ್ಲವನ್ನ ತಿಳಿದಿರಬಹುದು. ಅದು ನಮ್ಮ ಪುಸ್ತಕದಲ್ಲಿ ಇದ್ದು ಮಸ್ತಕಕ್ಕೂ ಬಂದಿರಬಹುದು. ಅಲ್ಲಿ ಮಣಿಯಂತೆ ಇದ್ರೆ ಒಂದು ರೀತಿಯಲ್ಲಿ ಆಗತ್ತೆ, ಆದ್ರೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದೆಲ್ಲ ಮುಗ್ಗುತ್ತಿಲ್ಲ. ಈ ಜ್ಞಾನ ಯಾಕಾಗಬೇಕು ಅಂತಂದ್ರೆ, ಎಲ್ಲೋ ಹೋಗಿ ನಾನು ವಾದ ವಿವಾದಗಳನ್ನ ಮಾಡ್ಲಿಕ್ಕೆ ಅಥವಾ ನನ್ನ ಒಂದು ಪ್ರತಿಭೆಯನ್ನ ತೋರಿಸ್ಲಿಕ್ಕೆ, ಪ್ರತಿಭಾ ಪ್ರದರ್ಶನ ಮಾಡ್ಲಿಕ್ಕೆ ಅಲ್ಲದೆ, ನನ್ನ ಜೀವನವನ್ನ ಮಾಡಿಫೈ ಮಾಡ್ಕೊಂಡು, ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು, ನನ್ನ ಸಮಾಜವನ್ನ ಟ್ರಾನ್ಸ್ಫಾರ್ಮ್ ಮಾಡಕ್ ಆದರೆ ಮಾತ್ರ ಅದು ನಿಜವಾದ ಜ್ಞಾನ. ಆ ದೃಷ್ಟಿಯಲ್ಲಿ ಇಂದಿನ ಒಂದು ಶೀರ್ಷಿಕೆ ಏನು ಅಂತಂದಾಗ, ಜ್ಞಾನ ವಾಹಿನಿ. ಜ್ಞಾನ ವಾಹಿನಿ ಅಂತಂದಾಗ ನೀವಿವತ್ತು ಆ ಪೋಸ್ಟರ್ ನ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಜ್ಞಾನ ಧಾರೆ, ಗಂಗೆಯ ಧಾರೆ ಹರಿದು ಬರ್ತಾ ಇದೆ. ಆದ್ರೆ ಗಂಗೆ ಇರೋದು ಗಂಗೋತ್ರಿಯಿಂದ ಬೆಂಗಾಲ್ವರೆಗೂ ಬರ್ತಾ ಇದೆ, ಬಂಗಾಳ ಕೊಲ್ಲಿಯವರೆಗೂ ಬರ್ತಾ ಇದೆ. ಅದನ್ನ ನಮ್ಮನೆಗೆ ತರೋದು ಹೇಗೆ ಅಂತಂದ್ರೆ, ಹಲವಾರು ಚಾನೆಲ್ ಗಳನ್ನ ನಿರ್ಮಾಣ ಮಾಡ್ಬೇಕಾಗಿ ಬರುತ್ತೆ, ಹಲವಾರು ಟನಲ್ ಗಳನ್ನ ನಿರ್ಮಾಣ ಮಾಡ್ಬೇಕಾಗಿ ಬರುತ್ತೆ. ಅದರ ಮೂಲಕ ಮನೆಗೆ ಟ್ಯಾಪ್ ಮೂಲಕ ಬರ್ಬೇಕು. ನಾವು ಮನೆಯಲ್ಲಿ ಯಾವುದೇ ನೀರು ಕುಡಿತಾ ಇದ್ರು ಕೂಡ ಗಂಗೆ ಚ ಯಮುನೆ ಚೈವ ಅಂತ ಕುಡಿಯೋ ಭಾವ ಇರುತ್ತಲ್ಲ, ಆ ಭಾವವನ್ನ ತರಿಸೋದಕ್ಕೆ ಕಾರಣ ಆದಂತ ಮಹಾಪುರುಷರ ಎಕ್ಸಾಂಪಲ್ ಗಳನ್ನ ತಗೊಂಡು, ಅಂದಿನ ಜ್ಞಾನ ವೇದೋಪನಿಷತ್ತುಗಳಿಂದ ಜ್ಞಾನವನ್ನೇ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹಲವಾರು ವಿಚಾರಗಳ ಮೂಲಕ, ಹಲವಾರು ಕಥೆಗಳ ಮೂಲಕ, ಹಲವಾರು ಹಾಡುಗಳ ಮೂಲಕ, ಹಲವಾರು ಬೇರೆ ಬೇರೆ ಪ್ರಕಾರಗಳಲ್ಲಿ ನಮಗೆ ಹೇಗೆ ತಿಳಿಸ್ಕೊಟ್ಟಿದ್ದಾರೆ, ಯಾರ್ಯಾರು ತಿಳಿಸ್ಕೊಟ್ರು, ಯಾವ್ಯಾವ ಕಾಲಗಳಲ್ಲಿ ತಿಳಿಸ್ಕೊಟ್ರು ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇವ್ರನ್ನೆಲ್ಲ ಅನುಭೂತಿ ಪಡೆದವರು ಅಂತ ಹೇಳ್ತಾರೆ. ಅಂದ್ರೆ ಇದು ಭಾರತೀಯ ಸಂಸ್ಕೃತಿಯ ಒಂದು ಮೇರು ವ್ಯಕ್ತಿತ್ವ, ಒಂದು ಅದರ ಒಂದು ವಿಭಿನ್ನತೆ, ವಿಶಿಷ್ಟತೆ ಅಂತ. ನೀವು ಬೇರೆ ಮತಗಳಿಗೆ ಹೋದ್ರೆ ಪ್ರಾಫಿಟ್ ಮೊಹಮ್ಮದ್ಗಾದಂತದ್ದು ಅವೆಲ್ಲ ಕೊನೆಗೆ ಬರುತ್ತೆ, ಐ ಆಮ್ ದ ಲಾಸ್ಟ್ ಪ್ರಾಫಿಟ್, ದೇರ್ ಇಸ್ ನೋ ಅದರ್ ಪ್ರಾಫಿಟ್ ಹೂ ಇಸ್ ಗೋಯಿಂಗ್ ಟು ಕಮ್, ಜೀಸಸ್ ದ ಸನ್ ಆಫ್ ಗಾಡ್, ನೋ ಮೋರ್ ಎಲ್ಸ್. ಆದ್ರೆ ಭಾರತದ ಋಷಿಗಳು ಏನ್ ಹೇಳ್ತಾರೆ ಅಂದ್ರೆ, ನಾನು ಋಷಿ ಅಂತ ಹೇಳೋದಕ್ಕಿಂತ ನೀವು ಋಷಿ ಆಗ್ಬಹುದು ಅಂತ ಹೇಳ್ತಾರೆ, ನನಗಾದ ದರ್ಶನ ನಿಮಗಾಗಬಹುದು ಅಂತ ಹೇಳ್ತಾರೆ. ನಿಮಗೆ ಕೊಟ್ಟಂತಹ ಫಸ್ಟ್ ದಿನನೇ ನಾನು ಹೇಳಿದೆ, ದಿಸ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ನಾಲೆಜ್, ಇಫ್ ಯು ಡೂ ಇಟ್ ಇಟ್ ಬಿಕಮ್ಸ್ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್. ಸೊ ಆ ದೃಷ್ಟಿಯಲ್ಲಿ ನಾವು ಅನುಭೂತಿಯನ್ನ ತಗೊಂಡು ಅಲ್ಲಿ ಹೇಳಿರೋ ತತ್ವ, ವಿಚಾರ, ಸತ್ಯ ಅನ್ನೋದನ್ನ ದೃಢೀಕರಿಸಕ್ಕೆ, ಇಟ್ ಇಸ್ ನಾಟ್ ಜಸ್ಟ್ ಅ ಬ್ಲೈಂಡ್ ಬಿಲೀಫ್ ಸಿಸ್ಟಮ್. ಇಲ್ಲಿ ನಾವು ಸಾಧಿಸಿ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬಹುದು ಅಂತ ಅನ್ನೋದಕ್ಕೆ ನಮ್ಮ ಮುಂದೆ ನಿದರ್ಶನಗಳು ಬಂತು. ಆ ನಿದರ್ಶನಗಳನ್ನ ಇವತ್ತು ನೋಡ್ಲಿಕ್ಕೆ ಹೋಗ್ತೀವಿ. ಯಾಕೆ ಇದನ್ನ ನೋಡಕ್ ಹೋಗ್ತೀವಿ ಅಂದ್ರೆ, ಯಕ್ಷ ಪ್ರಶ್ನೆ ನಾವೆಲ್ಲರೂ ಕೇಳಿರ್ತೀವಿ, ಮಹಾಭಾರತದಲ್ಲಿ ಬರುವಂತ ಅತ್ಯಂತ ತುಂಬಾ ಜ್ಞಾನ ಭಂಡಾರವನ್ನ ತುಂಬಿಕೊಂಡಿರುವಂತಹ ಅಂಶ. ಅದಲ್ಲಿ ಆ ಯಕ್ಷ ಧರ್ಮರಾಜನ ಪ್ರಶ್ನೆ ಕೇಳ್ತಾನೆ, ಮಾರ್ಗ ಯಾವುದು ಅಂತ. ಹಿಂದೆ ಇಲ್ಲ ಮುಂದೆ ಇಲ್ಲ, ಪ್ರಶ್ನೆ ಇಷ್ಟೇ, ಮಾರ್ಗ ಯಾವುದು ಅಂತ. ಒಬ್ಬ ವ್ಯಕ್ತಿ ಮುನ್ನಡಿಬೇಕು ಅಂತಂದ್ರೆ ಮಾರ್ಗ ಯಾವುದು ಅಂತ ಕೇಳಿದಾಗ ಧರ್ಮರಾಜನ ಉತ್ತರ, ಮಹಾಪುರುಷರ ನಡೆದ ಮಾರ್ಗವೇ ಮಾರ್ಗ, ಅವರು ನಡೆದ ರೀತಿಯೇ, ಅವರು ನಡೆದ ದಾರಿಯೇ ಬೇರೆಯವ್ರಿಗೆ ಮಾರ್ಗ. ಅದೇ ಯದ್ಯದಾಚರತಿ ಶ್ರೇಷ್ಠ ಹೇಳಿದ್ದು. ಆ ದೃಷ್ಟಿಯಲ್ಲಿ ಇಂದು ನಾವು ಒಂದಷ್ಟು ಜನ ಮಹಾಪುರುಷರನ್ನ ನೆನಪಿಸಿಕೊಳ್ಳೋಣ. ಅವ್ರು ಹೇಳಿಕೊಟ್ಟಂತ ವಿಚಾರವನ್ನ ಬುದ್ಧಿ ಮತ್ತು ಹೃದಯಕ್ಕೆ ತೆರೆದು ನಮ್ಮ ಹೃದಯಕ್ಕೆ ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ತರುವಂತಹ ಪ್ರಯತ್ನ ಮಾಡಿ. ಮೊಟ್ಟ ಮೊದಲಿಗೆ ನಾವು ವೇದೋಪನಿಷತ್ತುಗಳಲ್ಲಿದ್ದಂತಹ ತತ್ವಗಳು ಚೆನ್ನಾಗಿ ನಡೀತಾ ಇದ್ವು. ಆದ್ರೆ ಕಾಲಕ್ರಮದಲ್ಲಿ ವೇದದ ಪೂರ್ವ ಭಾಗವಾದಂತಹ ಕರ್ಮಕಾಂಡಕ್ಕೆ ಹೆಚ್ಚು ಪ್ರಾಶಸ್ತ್ಯ ಬಂದು, ಕರ್ಮಕಾಂಡದಲ್ಲಿ ಬರೀ ಎಲ್ಲರೂ ಕೂಡ ತಮ್ಮ ಸ್ವರ್ಗ ಅಥವಾ ತಮ್ಮ ಆಸೆಗಳನ್ನ ತೀರಿಸ್ಕೊಳ್ಳಿಕ್ಕೆ ಅಂತಾನೆ ಪ್ರಯತ್ನ ಮಾಡ್ತಾ ಇದ್ರು. ಅವರ ಜೀವನದ ಉದ್ದೇಶ ಅಂದ್ರೆ ಚಾರುವಾಕ ದರ್ಶನದ ರೀತಿ, ಚೆನ್ನಾಗಿ ಎಂಜಾಯ್ ಮಾಡ್ಬೇಕು, ಕೂಡಿ ತಿನ್ನು, ಏನಾರ ಮಾಡು,
ಈ ಜೀವನ ಇರೋದು ಹೀಗೆ, ಅಪ್ಪಿತಪ್ಪಿ ಮುಂದಿನ ಜನ್ಮ ಇದ್ರೆ ಅಲ್ಲಿಗೂ ಸ್ವರ್ಗಕ್ಕೆ ಹೋಗೋದಕ್ಕೆ ನಾನು ಏನ್ ಕರ್ಮ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ. ಈ ಒಂದು ಮೆಟೀರಿಯಲಿಸಮ್ ನ ನೋಡಿದಾಗ ಒಬ್ಬ ವ್ಯಕ್ತಿ, ಮಹಾ ವ್ಯಕ್ತಿ ಬರ್ತಾರೆ, ಮಹಾವೀರ ಅಂತ. ಮಹಾವೀರ ರಾಜನಾಗಿದ್ದಂತ ಇಕ್ಷ್ವಾಕು ಡೈನಾಸ್ಟಿ, ಅಂದ್ರೆ ರಾಮನ ನಾವು ಯಾವ ವಂಶ ಅಂತ ಹೇಳ್ತೀವಿ ಅದೇ ವಂಶದಲ್ಲಿ ಹುಟ್ಟು ಬಂದಂತಹ ವ್ಯಕ್ತಿ ಮಹಾವೀರ. ಮಹಾವೀರ ಸಮಾಜವನ್ನ ನೋಡಿ, ಸಮಾಜದಲ್ಲಿ ಆಗ್ತಾ ಇರುವಂತಹ ಏರುಪೇರುಗಳನ್ನ ನೋಡಿ, ಎಲ್ಲರೂ ಮೆಟೀರಿಯಲಿಸಂ ಕಡೆ ಹೋಗ್ತಾ ಇರೋದು, ಎಲ್ಲರೂ ಭೋಗದ ಕಡೆಗೆ ಹೋಗ್ತಾ ಇರೋದನ್ನ ನೋಡಿ ಅವ್ರು ತೀರ್ಮಾನ ಮಾಡ್ತಾರೆ, ಭೋಗವಲ್ಲ ಜೀವನ, ತ್ಯಾಗವೇ ಜೀವನ. ತ್ಯಾಗೇನೈಕೆ ಅಮೃತತ್ವ ಮಾನಶುಹು ಅಂತ ಯಾವುದು ನಮ್ಮ ಉಪನಿಷತ್ ಹೇಳಿತ್ತೋ, ವೇದ ಮಂತ್ರ ಹೇಳಿತ್ತೋ, ಅದನ್ನ ನಾನು ಸಾಕ್ಷಾತ್ಕರಿಸ್ಕೊಳ್ತೀನಿ ಅಂತ ಹೇಳಿ ಮನೆಯನ್ನ ಬಿಟ್ಟು 30 ವರ್ಷಕ್ಕೆ ಅವರು ಹೋಗಿ ದಿಗಂಬರರಾಗಿ 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡು ನಿರ್ವಾಣವನ್ನ ಪಡಿತಾರೆ. ನಿರ್ವಾಣವನ್ನ ಪಡೆದು ಅವ್ರು ಹೇಳ್ತಾರೆ, ಈ ವೇದ ಅಷ್ಟು ಪ್ರಾಮುಖ್ಯತೆ ಅಲ್ಲ ಅಂತ. ಯಾಕೆಂದ್ರೆ ಅವತ್ತು ನೋಡಿದಂತಹ ಸಮಾಜ ಅವರು ವೇದದ ಯಾವ್ದಾಗಿತ್ತು ಅಂದ್ರೆ ಕರ್ಮಕಾಂಡದ ಸಮಾಜವಾಗಿತ್ತು. ಎಲ್ಲಿ ಎಲ್ಲರೂ ಕೂಡ ಬರೀ ಸ್ವರ್ಗ ಅಥವಾ ಸೋಮರಸ ಅಥವಾ ಈ ರೀತಿಯ ಯಾಗ ಯಜ್ಞಗಳಲ್ಲಿ ತುಂಬಿಕೊಂಡಿದ್ರು ಅದೇ ಆಗಿತ್ತು. ಆದ್ರಿಂದ ವೇದಕ್ಕಿಂತ ಮುಖ್ಯ ನಮ್ಮ ಜೀವನಕ್ಕೆ ಬೇಕಾಗಿರೋ ಅಂಶಗಳನ್ನ ನಾನು ಹೇಳ್ತೀನಿ ಅಂತ ಹೇಳಿ 24ನೇ ತೀರ್ಥಂಕರರಾಗಿ ಬಂದು ಅವರು ಪಂಚಶೀಲ ಅಂತ ಕೊಟ್ರು. ನಾವು ಸ್ಲೈಡ್ ನಲ್ಲಿ ನೋಡ್ತೀವಿ. ಸ್ಲೈಡ್ ನಲ್ಲಿ ನೋಡಿದಾಗ ಪಂಚಶೀಲಗಳನ್ನ ನೋಡಿದ್ರೆ ನೀವೇನ್ ನೋಡ್ತೀರಾ? ಅಹಿಂಸ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ನಿಮ್ಮಲ್ಲಿ ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ಇದು ಎಲ್ಲೋ ಓದಿದೀವಲ್ಲ, ಕೇಳಿದಿವಲ್ಲ ಅಂತ. ಯಾರ್ಯಾರಿಗೆ ಪತಂಜಲಿಯ ಯೋಗ ಸೂತ್ರ ಗೊತ್ತು, ಅದರಲ್ಲಿ ಬರುವಂತಹ ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಪ್ರಥಮ ಅಂಗವಾಗಿರುವಂತಹ ಯಮ ತಗೊಂಡ್ರೆ ಅದರಲ್ಲಿ ಅವ್ರು ಬರೀತಾರೆ ಅಹಿಂಸಾ ಸತ್ಯಂ ಅಸ್ತೇಯಂ ಅಪರಿಗ್ರಹ ಬ್ರಹ್ಮಚರ್ಯ ಅಂತ. ಅಸ್ತೇಯವನ್ನ ಅಚೌರ್ಯ ಅಂತ ಮಾಡಿದ್ದಾರೆ. ಎರಡು ಅರ್ಥನೂ ಸೇಮೆ. ಅವರು ವೇದದ ನಿರಾಕರಣೆ ಮಾಡಿರಬಹುದು, ಆದ್ರೆ ಅವರು ಬೆಳೆದ ಬಂದಂತಹ ದಾರಿ ವೇದದೇ ಆಗಿತ್ತು. ಆದ್ರಿಂದನೇ ಇವತ್ತು ನಾವು ಜೈನಿಸಂ ಅಂದ್ರೆ ಬೇರೆ ಧರ್ಮ ಅಂತ ನಾವು ಈ ಎಲೆಕ್ಷನ್ ಅಥವಾ ನಮ್ಮ ವೋಟರ್ ಐಡಿ ನಾವು ಹಾಕೋಬಹುದು, ಆದ್ರೆ ಜೈನಿಸಂ ಇಸ್ ಆಲ್ಸೋ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಹಿಂದೂಯಿಸಂ. ಭಾರತೀಯ ಸಂಸ್ಕೃತಿಯ, ಸನಾತನ ಸಂಸ್ಕೃತಿಯ ಭಾಗವೇ ಆಗಿರೋದ್ರಿಂದ ಈ ಜೈನರು ಕೂಡ ನಮ್ಮವರೇ. ನಮ್ಮನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಬಂದ್ರೆ ಹೊರತು ಸಪರೇಟ್ ಮಾಡ್ಲಿಕ್ಕೆ ಬಂದಿದ್ದಲ್ಲ. ಇನ್ನು ಇದಾದ್ಮೇಲೆ 150-200 ವರ್ಷಗಳಾಯ್ತು. ಎಲ್ಲರೂ ಕೂಡ ಅಹಿಂಸೆಯನ್ನ ಫಾಲೋ ಮಾಡಿದ್ರು, ಎಲ್ಲವನ್ನ ಮಾಡಿದ್ರು, ಆದ್ರೆ ಕಠೋರತೆಗೆ ಹೋಯ್ತು. ಎಷ್ಟು ಕಠೋರವಾಯ್ತು ಜೀವನ ಅಂತಂದ್ರೆ ಎಲ್ಲರೂ ತಪಸ್ವಿಗಳಾಗಿ ಇರಬೇಕು ಅಂತ ಬಂತು. ಆಗ ಒಬ್ಬ ಮಹಾಪುರುಷ ಬಂದ, ಸಿದ್ಧಾರ್ಥ ಗೌತಮ. ಲೈಟ್ ಆಫ್ ಏಷ್ಯಾ ಅಂತ, ಏಷ್ಯಾದ ಬೆಳಕು ಅಂತ ಕರೆಸ್ಕೊಳ್ಳುವಂತಹ ಸಿದ್ಧಾರ್ಥ ಗೌತಮ ಸಮಾಜದ ಕಷ್ಟಗಳನ್ನೇ ನೋಡಿಲ್ಲ. ನಮ್ಮ ಜೀವನದಲ್ಲಿ ಕೂಡ ಹಲವಾರು ಜನ ಸಮಾಜ ಅಂದ್ರೆ ಏನ್ ಅನ್ಕೊಂಡಿದೀವಿ ಅಂದ್ರೆ ಮೂವಿ ಮಾಲ್ ಇಷ್ಟನ್ನ ನೋಡಿ ನಾವು ಬೆಂಗಳೂರು ನೋಡಿದ್ವಿ, ಭಾರತವನ್ನ ನೋಡಿದ್ವಿ ಅಂತ ಅನ್ಕೊಂಡಿದೀವಿ. ಖಂಡಿತ ಅಲ್ಲ. ಸಮಾಜವನ್ನ ನೋಡ್ಬೇಕು ಅಂದ್ರೆ ನಾವು ಕೊಳಗೇರಿಗಳಿಗೆ ಹೋಗ್ಬೇಕು, ಹಳ್ಳಿಗಳಿಗೆ ಹೋಗ್ಬೇಕು. ಇಲ್ಲಿ ನಾವು ನಿಜವಾದ ಭಾರತವನ್ನ ನೋಡ್ತೀವಿ. ಇದನ್ನ ನನ್ ಮಾತಲ್ಲ, ವಿವೇಕಾನಂದರ ಮಾತು. ಅದೇ ರೀತಿ ಒಂದು ದಿನ ಸಿದ್ಧಾರ್ಥ ಗೌತಮ ತನ್ನ ಚಾರಿಯೇಟರ್ ಸಾರಥಿಯ ಜೊತೆ ಆಚೆ ಹೋಗ್ತಾನೆ. 4 ಸೀನ್ಗಳನ್ನ ನೋಡ್ತಾನೆ. 4 ಸೀನ್ಗಳಲ್ಲಿ ಮೊದಲನೇದು ಒಬ್ಬ ವೃದ್ಧನನ್ನ ನೋಡ್ತಾನೆ. ಅವನಿಗೆ ವೃದ್ಧಾಪ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ವಯಸ್ಸು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆ ರೀತಿ ಬೆಳೆದ್ ಬಂದನು. ಅಯ್ಯೋ, ಹಾಗಾದ್ರೆ ನಾನು ವೃದ್ಧನಾಗ್ತೀನ ಅಂತ ಮುಂದೆ ಹೋಗ್ತಾನೆ. ಒಬ್ಬನಿಗೆ ರೋಗಿಷ್ಠನನ್ನ ನೋಡ್ತಾನೆ, ವ್ಯಾಧಿ ಬಂದಿರೋನನ್ನ. ನನಗೂ ಬರಬಹುದಾ, ನನ್ನ ದೇಹಕ್ಕೂ ಬರಬಹುದಾ, ಹಾಗಿದ್ರೆ ಇಷ್ಟನ್ನೆಲ್ಲ ಬೇಕಾ ನಾನು ಕೂಡ ಅಂತ. ಮುಂದೆ ಹೋದಾಗ ಒಂದು ಶವ ಇರುತ್ತೆ, ಚಟ್ಟದಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತದ್ದು. ದ ವರ್ಲ್ಡ್ ಇಸ್ ಫುಲ್ ಆಫ್ ಸಫರಿಂಗ್. ಎಲ್ಲವೂ ಕೂಡ ನನಗೂ ಬರ್ಲಿಕ್ಕೆ ಸಾಧ್ಯ, ಎಲ್ಲರಿಗೂ ಇದೆಲ್ಲ ಬರುತ್ತೆ ಅಂದ್ರೆ ಇನ್ನೇನ್ ಸಾಧ್ಯ ಅಂತ ಮುಂದೆ ಹೋದ್ರೆ 4ನೇ ಸೀನ್ ಕಾಣುತ್ತೆ. ಅದು ಒಬ್ಬ ಸನ್ಯಾಸಿ ಇಷ್ಟೆಲ್ಲದರ ಮಧ್ಯೆ ಸ್ಥಿತಪ್ರಜ್ಞನಾಗಿ ತನ್ನ ಆತ್ಮದ ಆನಂದವನ್ನ ಪಡ್ಕೋತಾನೆ. ಅವತ್ತು ತೀರ್ಮಾನ ಮಾಡ್ತಾನೆ, ಈ ಸಫರಿಂಗ್ ನ ಹೊರಬರ್ಲಿಕ್ಕೆ ಕಾರಣ ಸನ್ಯಾಸ, ನಾನು ಮಾಡ್ತೀನಿ ಅಂತ ಹೇಳಿ ಮಹಾತ್ಯಾಗವನ್ನ ಮಾಡಿ ಹೊರಡ್ತಾನೆ. ಮಹಾತ್ಯಾಗವನ್ನ ಮಾಡಿ 8 ವರ್ಷಗಳ ಕಾಲ ತನ್ನ ಇದನ್ನ ಮುಗಿಸ್ಕೋತಾನೆ. ತಪಸ್ಸನ್ನ ಮುಗಿಸಿ 8 ವರ್ಷಗಳಾದ್ಮೇಲೆ 4 ಸತ್ಯಗಳು ಮತ್ತು ಅಷ್ಟಾಂಗವನ್ನ ತಿಳಿಸ್ತಾನೆ. ಇಡೀ ಭೂಮಂಡಲಕ್ಕೆ ಒಂದು ದಯೆಯನ್ನ ತೋರಿಸಿದ್ದು ಬುದ್ಧ. ಭಾರತ ಬೇರೆ ದೇಶಗಳೆಲ್ಲ ನಮ್ಮನ್ನ ಕತ್ತಿ ಹಿಡಿದು ಕಾಂಕ್ವರ್ ಮಾಡಿದ್ರೆ, ನಾವು ಜ್ಞಾನವನ್ನ ಹಿಡಿದು ಕಾಂಕ್ವರ್ ಮಾಡಿದ್ವಿ. ಯಾವಾಗ ನಮ್ಗೆ ಈಸ್ಟರ್ನ್ ಕಂಟ್ರೀಸ್ ನ ಕಾಂಕ್ವರ್ ಮಾಡ್ಬೇಕಾಗಿ ಬಂತು ಅಂದಾಗ ಜ್ಞಾನಕ್ಕಾಗಿ ಎಲ್ಲರೂ ಬಂದಿದ್ದಿಲ್ಲ ಅಂದ್ರೆ ಬುದ್ಧನ ಹತ್ರ. ಅವನು ಕೊಟ್ಟಂತಹ 8 ಅಷ್ಟಾಂಗದ ಪಾತ್ ಹೇಗಿದೆ ನೋಡಿ. ನಾವೆಲ್ಲ ವ್ಯಾಲ್ಯೂಸ್ ಅಂತ ಮಾತಾಡ್ತೀವಿ. ಈ ಅಷ್ಟಾಂಗವನ್ನ ಇಟ್ಕೊಂಡ್ರೆ ವ್ಯಾಲ್ಯೂಸ್ ನಿಂದ ಹಿಡಿದು, ಮಾರಲ್ ಕಾಂಡಕ್ಟ್ ಇಂದ ಹಿಡಿದು, ಸೋಷಿಯಲ್ ಕಾಂಡಕ್ಟ್ ಇಂದ ಹಿಡಿದು, ಕಾನ್ಸಂಟ್ರೇಷನ್ ಅಂತ ಹಿಡಿದು ಕೊನೆಯ ಅತ್ಯಂತ ಸ್ಯಾಲ್ವೇಷನ್, ನಿರ್ವಾಣವನ್ನ ಪಡಿಲಿಕ್ಕೆ ಕೂಡ ಆಗತ್ತೆ.
ಸೊ ಅದನ್ನೇ ಹೇಳ್ತಾರೆ, ರೈಟ್ ಸ್ಪೀಚ್, ರೈಟ್ ಆಕ್ಷನ್, ರೈಟ್ ಲೈಫ್, ರೈಟ್ ಲೈವ್ಲಿಹುಡ್, ರೈಟ್ ಎಫೆಕ್ಟ್. ನಾನ್ ಮಾಡುವ ಕರ್ಮ ಅದಕ್ಕೆ ತಕ್ಕದಂತ ಫಲ ಕೊಡುತ್ತೆ. ರೈಟ್ ಕಾನ್ಸಂಟ್ರೇಷನ್, ಬೀಂಗ್ ಮೈಂಡ್ಫುಲ್, ದಿಸ್ ಇಸ್ ಅ ಬಸ್ವರ್ಡ್ ಟುಡೇ, ಬೀಂಗ್ ಮೈಂಡ್ಫುಲ್, ಅಂಡ್ ರೈಟ್ ವ್ಯೂ ಫಾರ್ ದ ಹೋಲ್ ಲೈಫ್. ಇದನ್ನ ತಿಳಿಸ್ಕೊಟ್ಟಿದ್ದು ಬುದ್ಧ ಅಲ್ವಾ? ಯೋಚನೆ ಮಾಡಿ, ಅದ್ ಯಾಕೆ ಬಂತು? ಇದನ್ನೇ ಸ್ವಲ್ಪ ಮಟ್ಟಿಗೆ ಮಹಾವೀರ ಹೇಳಿದ್ರು ಇನ್ ಯಾಕೆ ಬಂತು ಅಂತಂದಾಗ, ಬುದ್ಧ ತನ್ನದೇ ಜೀವನದಲ್ಲಿ ಆದಂತಹ ಒಂದು ಸಾಕ್ಷಾತ್ಕಾರವನ್ನ ಹೇಳ್ತಾನೆ. ಅದು ಅವನಿಗೆ ಬೋಧಿಸತ್ವನಾಗಿದ್ದಾಗ ಆ ಒಂದು ಬ್ಯಾನಿಯನ್ ಟ್ರೀ ಕೆಳಗಾದಂತಹ ಒಂದು ದರ್ಶನ ಏನಂತಂದ್ರೆ, ಅವನು ಧ್ಯಾನಸ್ಥನಾಗಿದ್ದಾಗ ರಾತ್ರಿ ಒಂದು ಏನಾಯ್ತು ಅಂತಂದ್ರೆ ದರ್ಶನ ಆಯ್ತು. ಏನು ಅಂತಂದ್ರೆ, ಒಂದು ಕಡೆ ಪೂರ್ಣ ಭೋಗದಲ್ಲಿದ್ದಂತವ್ರು ಕಂಡ್ರು, ಇನ್ನೊಂದು ಕಡೆ ಪೂರ್ಣ ತ್ಯಾಗ, ಈವನ್ ಬಟ್ಟೆಯನ್ನು ಹಾಕೊಳ್ಳದೆ ಎಲ್ಲವನ್ನ ಬಿಟ್ಟು ತ್ಯಾಗವನ್ನ ಹಾಕೊಂಡು ಕಂಡ್ರು. ಅವನದನ್ನ ಧ್ಯಾನಸ್ಥನಾಗಿದ್ದಾಗ ಹೇಳ್ತಾರೆ, ಸರಸ್ವತಿಯ ದರ್ಶನವಾಯ್ತಂತೆ. ಸರಸ್ವತಿಯ ಕೈಯಲ್ಲಿ ವೀಣೆ ಇತ್ತು. ಆ ವೀಣೆಗೆ ಇದ್ದಂತಹ ತಂತಿ ಒಂದಾಗಿತ್ತು. ಆ ಒಂದು ತಂತಿಯನ್ನ ತುಂಬಾ ಲೂಸ್ ಆಗಿ ಬಿಟ್ರಂತೆ. ದಟ್ ಇಸ್ ಕಾಲ್ಡ್ ಭೋಗ. ನುಡ್ಸೋಕಾಗತ್ತ? ಸೌಂಡ್ ಬರಲಿಲ್ಲ. ಆಮೇಲೆ ಮಹಾವೀರನಂತಹ ವ್ಯಕ್ತಿಗಳು ಬಂದು ಅದನ್ನ ಟೈಟ್ ಮಾಡಿದ್ರು. ಒಂದು ಹೊಡೆಯಕ್ ಹೋದ್ರೆ ಮುರಿದು ಹೋಗುತ್ತೆ. ಆ ದೃಷ್ಟಿಯಿಂದ ಅವನು ತಂದಂತಹ ಮಾರ್ಗ ಯಾವ್ದಂದ್ರೆ ಮಧ್ಯಮ ಮಾರ್ಗ. ಮಧ್ಯಮ ಮಾರ್ಗ ಅಂದ್ರೆ ನಾವ್ ಇವತ್ತೆಲ್ಲ ಮಿಡ್ ಪಾತ್, ಲೆಟ್ಸ್ ಟೇಕ್ ಎ ಮಿಡ್ ಪಾತ್ ಅಂತ ಹೇಳ್ತೀವಲ್ಲ, ಇದು ಬುದ್ಧ ಕೊಟ್ಟ ಅಂತ ಹೇಳ್ತೀವಿ. ನಾವು ಭಗವದ್ಗೀತೆಯಲ್ಲಿ ಹೋದ್ರೆ 6ನೇ ಅಧ್ಯಾಯದಲ್ಲಿ ಬರುತ್ತೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ. ಅಂದ್ರೆ ಯುಕ್ತನಾಗಿರು, ಎಲ್ಲೂ ಡೋಂಟ್ ಗೋ ಟು ಎಕ್ಸ್ಟ್ರೀಮ್ಸ್ ಅಂತ. ಅದನ್ನೇ ಬುದ್ಧ ಹೇಳಿದ್ದು. ಬುದ್ಧ ಇಸ್ ದ ಫುಲ್ಫಿಲ್ಲರ್ ಆಫ್ ಹಿಂದೂಯಿಸಂ ಅಂತ ವಿವೇಕಾನಂದರು ಶಿಕಾಗೋದಲ್ಲಿ 1ನೇ ಭಾಷಣ ಮೇಲೆ 3ನೇ ಭಾಷಣ ಕೊಟ್ಟಿದ್ದೆ ಅದು ಸೆಪ್ಟೆಂಬರ್ 16ನೇ ತಾರೀಕು ಅಂತ ಭಾವಿಸ್ತೀನಿ. ಸೊ ಬುದ್ಧ ಕೂಡ ನಮ್ಮ ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಕ್ರಾಂತಿಯನ್ನ ಮಾಡಿದ ಭಾರತೀಯರ ಜನಜೀವನಕ್ಕೆ. ಇನ್ನು ಇದಾದ್ಮೇಲೆ ಅವನು ಎಲ್ಲರನ್ನು ಕೂಡ ಸನ್ಯಾಸಕ್ಕೆ ಪ್ರೇರಣೆ ಕೊಟ್ಟು, ಹೆಣ್ಣು ಗಂಡು ಎಲ್ಲರೂ ಕೂಡ ನಿರ್ಮಾಣಕ್ಕೆ ಬರಬಹುದು, ಎಲ್ಲರೂ ಬನ್ನಿ, ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳಿ ಸಂಘಟನೆಯನ್ನ ಶುರು ಮಾಡಿದ. ಸಂಘಟನೆ ತುಂಬಾ ಚೆನ್ನಾಗಿ ನಡೀತು. ಒಂದು 500,000 ವರ್ಷಗಳಷ್ಟರಲ್ಲಿ ಸಂಘಟನೆ, ಯಾವುದೇ ಸಂಘಟನೆ ಆದ್ರೂ ಕೂಡ ಅದರ ಕೋರ್ ಸತ್ವವನ್ನ ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ನಾವೆಲ್ಲವೂ ಕೂಡ ನೋಡ್ತೀವಿ. ಈಗಲೂ ಕೂಡ ಯಾವುದೇ ಪೊಲಿಟಿಕಲ್ ಆರ್ಗನೈಸೇಷನ್ ಇರ್ಬೋದು, ಯಾವುದೇ ಸೋಷಿಯಲ್ ಆರ್ಗನೈಸೇಷನ್ ಇರ್ಬೋದು, ಶುರು ಮಾಡದಾಗಿದ್ದಂತಹ ವಿಷನ್ ಬರ್ತಾ 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 ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆಗ ಒಂದು ಆರ್ಡರ್ ಇರಲಿಲ್ಲ, ಮತ್ತು ಇಡೀ ಭಾರತೀಯ ಸಂಸ್ಕೃತಿ ಒಂದು ರೀತಿಯಲ್ಲಿ ಹೇಗೆ ಪಡೆಯೋದು, ಬುದ್ಧನ ತತ್ವಗಳೆಲ್ಲ ಪಾಳಿ ಭಾಷೆ, ಪ್ರಾಕೃತ ಭಾಷೆ ಇಲ್ಲಾಂದ್ರೆ ಇದನ್ನ ನಾವ್ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದಾಗ, ಒಬ್ಬ ರಾಜ ಕಾರಣ ಆಗ್ತಾನೆ ಇದಕ್ಕೆ. ಏನಂದ್ರೆ ಅವನಿಗೆ 3 ಜನ ಮಕ್ಕಳು, 3 ಜನ ಮಕ್ಕಳು ದಡ್ಡರು, ಮಂಕರು. ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು. ಹೇಗ್ ಪಾಠ ಹೇಳ್ಕೊಡೋದು? ಎಷ್ಟ್ ಹೇಳ್ಕೊಟ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ವೇದ ಹೇಳ್ಕೊಟ್ರು ಅರ್ಥ ಆಗ್ತಾ ಇಲ್ಲ, ಉಪನಿಷತ್ ಹೇಳ್ಕೊಟ್ರು ಅರ್ಥ ಆಗ್ತಾ ಇಲ್ಲ, ಬುದ್ಧನ ತತ್ವಗಳು ಹೇಳ್ಕೊಟ್ರು ಅರ್ಥ ಆಗ್ತಾ ಇಲ್ಲ. ಆಗ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಒಬ್ಬನನ್ನ ಕರೀತಾರೆ, ವಿಷ್ಣು ಶರ್ಮಾ ಅಂತ. ಅವನನ್ನ ಕರೆದು ಕೇಳ್ತಾರೆ, ಈ 3 ಜನ ನೀವು ಯಾರು ಬುದ್ಧಿವಂತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆಗ ವಿಷ್ಣು ಶರ್ಮಾ ಕರ್ಕೊಂಡು ಹೋಗ್ತಾನೆ. ಇವತ್ತಿನ ನೀವು ಯಾವ್ದು ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬೇಕಾಗಿರುವಂತ ಪೆಡಗಾಗಿ ಅಂತ ಹೇಳ್ತಿರೋ, ಕೇಸ್ ಸ್ಟಡೀಸ್ ಬೇಕು, ಅಥವಾ ಅನಕ್ಡೋಟ್ಸ್ ಬೇಕು, ಸ್ಟೋರೀಸ್ ಬೇಕು, ಅಂಡ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬೇಕು, ಅಂಡ್ ವಿಚ್ ಯು ಕ್ಯಾನ್ ಕನೆಕ್ಟ್ ಟು ದ ನೇಚರ್ ವಿಚ್ ಇಸ್ ಯೂಸ್ಫುಲ್ ಫಾರ್ ಲಿವಿಂಗ್ ಅಂಡ್ ಲೈಫ್. ಇದನ್ನ ಹೇಳ್ತೀರಾ, ಅದನ್ನ ಪ್ರಾಕ್ಟಿಕಲ್ ಎಕ್ಸಿಕ್ಯೂಷನ್ ಮಾಡಿ 6 months ಕೋರ್ಸ್, ಇವತ್ತು ನಾವೇ ಹೇಳ್ತೀವಲ್ಲ 6 month ಪ್ಯಾಕೇಜ್, ಆ ದೃಷ್ಟಿಯಲ್ಲಿ ಕೊಟ್ಟಿದ್ಯಾರು ಅಂತಂದ್ರೆ ವಿಷ್ಣು ಶರ್ಮಾ. ಸಿಕ್ಕಿದಂತ ಹಲವಾರು ನ್ಯಾಚುರಲ್ ಎಲಿಮೆಂಟ್ಸ್ ಗಳನ್ನ, ಪಕ್ಷಿ ಪ್ರಾಣಿಗಳನ್ನ, ಮರಗಳನ್ನ, ಇದನ್ನ ಇಟ್ಕೊಂಡು ಈ 3 ಜನ ಮಂಕರಂತಿದ್ದಂತಹ ರಾಜಕುಮಾರರನ್ನ 6 ತಿಂಗಳಾದ ತಕ್ಷಣ ರಾಜನ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರೆ, ರಾಜ ಹೇಳ್ತಾನೆ, ಈ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಸಾಧ್ಯನಾ, ಹೇಗೆ ಅಂತ. ಇಟ್ ಇಸ್ ಥ್ರೂ ಸ್ಟೋರೀಸ್. ಇಟ್ ಇಸ್ ಥ್ರೂ ಸ್ಟೋರೀಸ್. ನಮ್ಮ ಭಾರತದಲ್ಲಿ ಯಾರಿಗಾರು ಇವತ್ತು ಬದಲಾವಣೆ ಆಗಿದ್ದಾರೆ ಅಂದ್ರೆ ನೀವು ಕೇಳಿ, ನಾನು ಆ ವ್ಯಕ್ತಿಯ ಜೀವನದಲ್ಲಿದ್ದಂತಹ ಈ ಘಟನೆಯನ್ನು ನೋಡದೆ ನಾನು ಬದಲಾಗಿದೆ. ನಾನು ಮಹಾತ್ಮ ಗಾಂಧಿ ಹೇಳ್ತಾರೆ, ನಾನು ಯಾಕೆ ಸತ್ಯವನ್ನ ಪಡೆದೆ, ನನ್ನ ಸತ್ಯವನ್ನ ಜೀವನದ ಒಂದು ವ್ರತವಾಗಿ ಹಿಡಿದೆ ಅಂದ್ರೆ ಹರಿಶ್ಚಂದ್ರನ ಕಥೆಯಿಂದ ಇನ್ಸ್ಪೈರ್ ಆದೆ ಅಂತ ಹೇಳ್ತಾರೆ. ಸೊ ಜೀವನವನ್ನ ಟ್ರಾನ್ಸ್ಫಾರ್ಮ್ ಮಾಡ್ಲಿಕ್ಕೆ ಕಾರಣ ಯಾವ್ದು ಬರುತ್ತೆ ಅಂದ್ರೆ ದಟ್ ಈಸ್ ಥ್ರೂ ಸ್ಟೋರೀಸ್. ಸೊ ಹಲವಾರು ಸ್ಟೋರಿಗಳ ಮೂಲಕ ನಮ್ಗೆ ಜೀವನದ ವ್ಯಾಲ್ಯೂಸ್ ತಿಳಿಸ್ಕೊಟ್ಟಿದ್ದು ವಿಷ್ಣು ಶರ್ಮಾ. ಅದ್ಭುತವಾಗಿರುವಂತದ್ದು. ಮಕ್ಕಳಿಗೆ ಏನೇನು ಹೇಳ್ಕೊಡ್ಬೇಕು ವ್ಯಾಲ್ಯೂಸ್ ನ ಅಂತ ಹೇಳ್ತಾ ಇದ್ರಲ್ಲ, ಸೊ ಆ ದೃಷ್ಟಿಯಲ್ಲಿ ನೀವು ಪಂಚತಂತ್ರ ಇಸ್ ಒನ್ ಆಫ್ ದ ಬೆಸ್ಟ್ ವೇ. ಇದಾದ್ಮೇಲೆ ವಿಕ್ರಮ್ ಬೇತಾಳ ಕಥೆ ಬಂತು, ರಾಜಧರ್ಮವನ್ನ ಹೇಳಲಿಕ್ಕೆ. ಜಾತಕ ಕಥೆಗಳು ಬಂತು, ಯಾಕೆ ಅಂತಂದ್ರೆ ಅದು ಬೋಧಿಸತ್ವನನ್ನ ತೋರಿಸಿ ಕಂಪ್ಯಾಷನ್ ನ ತೋರಿಸ್ಲಿಕ್ಕೆ. ಇದೆಲ್ಲ ಆದ್ಮೇಲೆ ಅಷ್ಟು ವರ್ಷಗಳಾಯ್ತು, ಭಾರತವನ್ನ ಹಲವಾರು ಜನ ಆಕ್ರಮಣಕಾರಿಗಳು ಆಕ್ರಮಣ ಮಾಡಕ್ ಶುರು ಮಾಡಿದ್ರು. ಗ್ರೀಕರಿರ್ಬಹುದು, ಯವನರಿರ್ಬಹುದು, ಪಾರ್ಸಿಗಳಿರ್ಬಹುದು, ಹಲವಾರು ಜನ ಶಕ್ಕರಿರಬಹುದು, ಹೂಣರಿರಬಹುದು, ಹಲವಾರು ಜನ ಮಾಡ್ಲಿಕ್ಕೆ ಶುರುವಾದಾಗ ಭಾರತ ಎಲ್ಲೋ ಒಂದ್ ಕಡೆ ಒಡೆದು ಹೋಗೋ ತರ ಆಗ್ತಾ ಇತ್ತು.
ಒಡೆದು ಹೋಗ್ತಾ ಇದ್ದಿದ್ದು ಬರೀ ಭೌಗೋಳಿಕವಾಗಲ್ಲ, ಸಾಂಸ್ಕೃತಿಕವಾಗಿ ಕೂಡ. ಒಬ್ರು ಹೇಳ್ತಾ ಇದ್ರು, ನಾನು ಶಾಕ್ತ, ನಾನು ಶಕ್ತಿಯನ್ನ ಪೂಜೆ ಮಾಡೋ. ಇನ್ನೊಬ್ಬ ಹೇಳ್ದ, ನಾನು ಶೈವ, ನಾನು ವೈಷ್ಣವ, ನಾನು ಸೂರ್ಯೋಪಾಸಕ, ನಾನು ಸುಬ್ರಹ್ಮಣ್ಯೋಪಾಸಕ, ನಾನು ಗಣಪತಿ ಉಪಾಸಕ. ಮುಖ್ಯವಾಗಿ ಇನ್ನೂ ಹಲವಾರಿದ್ವು. 6 ಮತಗಳಿದ್ವು. 6 ಮತಗಳಲ್ಲಿ ಸಾಮರಸ್ಯ ಹೇಗಾದ್ರೂ ತರಬೇಕಾಗಿತ್ತು. ಆ ಸಾಮರಸ್ಯವನ್ನ ತಂದಿದ್ಯಾರು ಅಂದ್ರೆ ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರು ಬಂದು ಬದುಕಿದ್ದು 32 ವರ್ಷ. 32 ವರ್ಷದಲ್ಲಿ ಭಾರತವನ್ನ 3 ಸಲ ಓಡಾಡಿ 3 ಸರಿ ಓಡಾಡೋಷ್ಟೊತ್ತಿಗೆ ಎಷ್ಟು ಬರೀತಾರೆ, 8 ವರ್ಷದಲ್ಲಿ ಸನ್ಯಾಸ, 16 ವರ್ಷದಷ್ಟೊತ್ತಿಗೆ ಗೀತಾ ಭಾಷ್ಯ, 32 ವರ್ಷದಷ್ಟೊತ್ತಿಗೆ ಎಲ್ಲ ಭಾಷೆಗಳನ್ನ ಮುಗಿಸಿ 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. 4 ಮಠದ ಸ್ಥಾಪನೆ ಮಾಡಿದಂತಹ ಸ್ಥಳಗಳನ್ನ ನೀವು ನೋಡಿ. ಶೃಂಗೇರಿ ನಮ್ಮ ಕರ್ನಾಟಕದ ಫಸ್ಟ್ ಅವ್ರು ಮಾಡಿದ್ದು, ದ್ವಾರಕಾ, ಪುರಿ ಮತ್ತು ಕೇದಾರ. ಈ 4ನ್ನ ನೀವು ಒಂದು ಸರಿ ಕನೆಕ್ಟ್ ಮಾಡಿದ್ರೆ ಒಂದು ರೀತಿಯ ಭೌಗೋಳಿಕ ಭಾರತವೂ ಆಗತ್ತೆ, ಸಾಂಸ್ಕೃತಿಕವಾಗೂ ಆಗ್ಬೇಕು ಅಂತ ಹೇಳಿ ಪಶುಪತಿನಾಥನನ್ನ ಶುರು ಮಾಡಿದಾಗ ನೇಪಾಳ್ನಲ್ಲಿ, ಅಲ್ಲಿಗೆ ಪುರೋಹಿತರಾಗಿ ಯಾರು ಹೋಗ್ಬೇಕು ಅಂದ್ರೆ ತಮಿಳುನಾಡು ಅಥವಾ ಕೇರಳದಿಂದಾನೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಕಲ್ಚರಲ್ ಯೂನಿಫಿಕೇಶನ್ ವಾಸ್ ಆಲ್ಸೋ ಡನ್. ಭೌಗೋಳಿಕವಾಗಿ ಕೂಡ ಮಾಡಿದ್ರು. ಇಷ್ಟೇ ಅಲ್ಲದೆ ಅವರು ಜ್ಞಾನದ ಭಂಡಾರ, ಉಪನಿಷತ್ತುಗಳನ್ನ ಎತ್ತದವರು ಅವರು. ಆದ್ರೆ ಬರೀ ಜ್ಞಾನಿಯ ಅಂತಂದ್ರೆ 32 ವರ್ಷದಲ್ಲಿ ಅತ್ಯಂತ ಹೆಚ್ಚು ಕರ್ಮವನ್ನ ಮಾಡಿ ಕರ್ಮಯೋಗಿಯಾಗಿ ತೋರಿಸಿದ್ರು. ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅವ್ರು ಹತ್ರ ಆಗಿದ್ದು ಯಾವ್ದಂದ್ರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡಿಸ್ಕರಂಕರಣೆ. ನಾವ್ ಇವತ್ತೇನ್ ಫಸ್ಟ್ ಶುರು ಮಾಡಿದ್ವಿ ಕಥೆ, ಪುಸ್ತಕ ಓದೋದ್ರಿಂದ ಅಲ್ಲ ಭಗವದ್ ಭಕ್ತಿಯಿಂದ ಸಿಗತ್ತೆ ಅಂತ ಹೇಳಿ ಅದರಿಂದ ಒಂದು ಶ್ಲೋಕವನ್ನ ತಗೊಂಡಿದ್ದೀನಿ. ಸತ್ಸಂಗತ್ವ, ಇಂಥ ಸತ್ಸಂಗದಲ್ಲಿ ನೀವು ಸೇರ್ಕೊಂಡಾಗ ನಿಸ್ಸಂಗತ್ವ ಬರುತ್ತೆ. ನಿನ್ನೆ ಮೊನ್ನೆ ಎಲ್ಲ ಹಲವಾರು ಜನ ಹೇಳ್ತಿದ್ರು, ಸೊ ಐ ಆಮ್ ಗೆಟಿಂಗ್ ಟು ನೋ ಐ ಶುಡ್ ಬಿ ಡಿಟ್ಯಾಚ್ಡ್. ಬೈ ಸತ್ಸಂಗ ಯು ಗೆಟ್ ಟು ನೋ ದ ಡಿಟ್ಯಾಚ್ಮೆಂಟ್, ದ ವ್ಯಾಲ್ಯೂ ಆಫ್ ಡಿಟ್ಯಾಚ್ಮೆಂಟ್. ಹಾಗಾದ್ರೆ ಬರೀ ಡಿಟ್ಯಾಚ್ಮೆಂಟ್ ಇಂದ ಏನಾಗುತ್ತೆ ಅಂದ್ರೆ ನಿಸ್ಸಂಗತ್ವೇ ನಿರ್ಮೋಹತ್ವ. ನಿರ್ಮೋಹತ್ವ ಅಂತಂದಾಗ ನಮ್ಗೆ ಯಾವ ಡೆಲ್ಯೂಷನ್ ಇದೆ, ಯಾವ್ದು ಪರ್ಮನೆಂಟ್ ಯಾವ್ದು ಇಂಪರ್ಮನೆಂಟ್ ಅಂತ ಗೊತ್ತಾಗ್ತಾ ಇಲ್ಲ, ಅದರಿಂದ ಹೊರಗೆ ಬರ್ತೀವಿ. ನಿರ್ಮೋಹತ್ವೇ ನಿಶ್ಚಲಿತತ್ವ. ಯಾವುದು ತತ್ವ ಕಾನ್ಶಿಯಸ್ನೆಸ್ ಅಂತ ನಾವು ಅನ್ಕೊಂಡ್ವಿ, ಅದರ ಕಡೆ ನಿಶ್ಚಲ ತತ್ವ ಆಗುತ್ತೆ. ನಿಶ್ಚಲಿತತ್ವೇ ಜೀವನ್ ಮುಕ್ತಿ. ಬದುಕಿರುವಾಗ ಇಲ್ಲಿ ನಾವು ಸ್ಥಿತಪ್ರಜ್ಞರಂತೆ ಜೀವನ್ ಮುಕ್ತರಾಗಬಹುದು. ಸೊ ಇದು ಆದಿಶಂಕರಾಚಾರ್ಯರು ಜ್ಞಾನಿಗಳಿಗೆ ಒಂದನ್ನು ಕೊಟ್ರೆ, ಕರ್ಮಿಗಳಿಗೆ ಇನ್ನೊಂದು ಕೊಟ್ರೆ, ನಮ್ಮಂತವರಿಗೆ ಭಕ್ತಿಗೋಸ್ಕರ ಹಲವಾರು ಸ್ತೋತ್ರಗಳನ್ನ ಮಾಡಿದ್ದಾರೆ. ಅದು ನಮ್ಗೆ ಇವತ್ತು ಜ್ಞಾನವಾಹಿನಿಯಾಗಿದೆ. ಇನ್ನು ಶಂಕರಾಚಾರ್ಯರು ಅಷ್ಟೇನಾ ಅಂತಂದ್ರೆ ಗ್ರೇಟ್ ಸೋಷಿಯಲ್ ರಿಫಾರ್ಮರ್ ಒಬ್ರು ಬರ್ತಾರೆ. ಯಾರು ಅಂತಂದ್ರೆ ರಾಮಾನುಜಾಚಾರ್ಯರು. ಆ ಕಾಲದಲ್ಲಿ ಅತ್ಯಂತ ಈ ಜಾತಿ ಪದ್ಧತಿಯನ್ನ ತಂದು ಹಲವಾರು ಬೇರೆಯವರು ಕೆಳ ವರ್ಗದವರು ಅಂತ ಕರೆಯಲ್ಪಟ್ಟವ್ರನ್ನ ಒಳಕ್ಕೂ ಕರಿತಾ ಇರಲಿಲ್ಲ, ದೇವಸ್ಥಾನದೊಳಗೆ ಬಿಡ್ತಾ ಇರಲಿಲ್ಲ. ಆಗ ರಾಮಾನುಜಾಚಾರ್ಯರಿಗೆ ಅವರ ಗುರುಗಳು ಬಂದು ಉಪದೇಶ ಕೊಡ್ತಾರೆ, ಓಂ ನಮೋ ನಾರಾಯಣಾಯ ಅಂತ. ಅವ್ರು ಹೇಳ್ತಾರೆ, ಇದು ಯಾರಿಗೂ ಹೇಳಬಾರದು. ಯಾಕೆ ಗುರುಗಳೇ ಅಂತ ಕೇಳ್ತಾರೆ. ಇದನ್ನ ಅಪ್ಪಿತಪ್ಪಿ ನೀನ್ ಯಾರಿಗಾರು ಹೇಳಿದ್ರೆ ಅವರು ಸ್ವರ್ಗಕ್ಕೆ ಅಥವಾ ಮುಕ್ತಿಯನ್ನ ಪಡಿತಾರೆ, ಹೇಳಿದವರು ಗುರು ವಾಕ್ಯವನ್ನ ಧಿಕ್ಕರಿಸಿದವರು ಅವರು ನರಕಕ್ಕೆ ಹೋಗ್ಬೇಕಾಗತ್ತೆ ಅಂತ. ಅಂದ್ರೆ ಕೇಳಿಸ್ಕೊಂಡವ್ರಿಗೆಲ್ಲರಿಗೂ ಮುಕ್ತಿ ಪ್ರಾಪ್ತಿನಾ ಅಂತ, ಇದ್ರ ಅಷ್ಟು ಪವರ್ ಇದೆಯಾ ಅಂತ ಗುರುಗಳು ಹೇಳ್ತಾರೆ. ಖಂಡಿತ, ಇದರಲ್ಲಿ ಸಂಶಯವೇ ಇಲ್ಲ ಅಂತ. ಅವರು ಅದನ್ನ ದೇವಸ್ಥಾನದಲ್ಲಿ ಕೊಟ್ಟಿರ್ತಾರೆ. ದೇವಸ್ಥಾನದ ಆ ಟೆರೇಸ್ ಅಂತ ನಾವ್ ಏನ್ ಕರಿತೀವಿ, ಒಂದು ಶಿಖರದ ಮೇಲೆ ಬಂದು ಎಲ್ಲರಿಗೂ ಜೋರ ಕರೀತಾರೆ, ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಅಂತ. ಎಲ್ಲರೂ ಓಡಿ ಬರ್ತಾರೆ. ಆ ಕೆಳಗೆ ನಿಂತಿದ್ದಾರೆ. ಏನು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಒಂದು ಸರಿ ಹೇಳಿ ಓಂ ನಮೋ ನಾರಾಯಣಾಯ ಅಂತ. ಎಲ್ರೂ ಹೇಳ್ತಾರೆ. ಗುರುಗಳು ಬಂದು ಒಂದು ಬಾರಿಸ್ತಾರೆ, ಏನಪ್ಪಾ ನೀನ್ ಮಾಡ್ದೆ, ನರಕಕ್ಕೆ ಹೋಗ್ತೀಯ ನೀನು, ಏನ್ ಮಾಡ್ತಿದ್ಯಾ ಅಂತ. ಗುರುಗಳೇ, ನಾನ್ ನರಕಕ್ಕೆ ಹೋಗ್ತೀನಿ, ಆದ್ರೆ ಅಷ್ಟು ಜನ ಸ್ವರ್ಗಕ್ಕೆ ಹೋಗ್ತಾರಲ್ಲ, ಅದು ಮುಖ್ಯ ನನಗೆ. ಇದಲ್ವಾ ಹಾರ್ಟ್, ಇದಲ್ವಾ ಎಕ್ಸ್ಪ್ಯಾನ್ಷನ್, ಇದಲ್ವಾ ನಿಜವಾದ ಹೃದಯತೆ. ಇದು ಆಗ ಅವರು ಯಾವ ಜಾತೀಯತೆಯನ್ನು ನೋಡದೆ ಎಲ್ಲರಿಗೂ ಕೂಡ ಮಂತ್ರೋಪದೇಶವನ್ನು ಮಾಡಿದ್ರು. ಅಲ್ಲಿ ಇನ್ನೊಬ್ಬರ ಹೆಸರು ಹಾಕಿದ್ದೀನಿ. ಆ ಒಂದು ಘಟನೆ ನಮ್ಮ ಜೀವನಕ್ಕೆ ಇವತ್ತು ತುಂಬಾ ಮುಖ್ಯ ಆಗತ್ತೆ. ಅವರು ಶ್ರೀರಂಗದಲ್ಲಿ ಹಲವಾರು ವರ್ಷಗಳ ಕಾಲ ಇದ್ದಾಗ ಅಲ್ಲಿ ನಾವು ವರ್ಷಕ್ಕೆ ಒಂದ್ಸರಿ ರಥಯಾತ್ರೆ ನಡೆಯುತ್ತಲ್ಲ, ಅದೇ ರೀತಿ ರಥಯಾತ್ರೆ ನಡೀತಿತ್ತು. ಅಲ್ಲಿ ಛತ್ರಿ ಹಿಡಿಯೋರು ಯಾರಿದ್ರು ಅಂದ್ರೆ ಆ ದೇವರಿಗೆ ಧನುರ್ದಾಸ ಅಂತ ಆ ಕೆಲಸ ಇತ್ತು. ಆದ್ರೆ ಆ ವ್ಯಕ್ತಿಯಲ್ಲಿ ಒಂದು ತೊಂದರೆ ಏನಿತ್ತು ಅಂದ್ರೆ, ಅಲ್ಲಿ ಆ ದೇವಸ್ಥಾನಕ್ಕೆ ಬರುವಂತಹ ನಾಟ್ಯ ಮಾಡುವಂತಹ ಹೆಣ್ಣು ಹೇಮಾಂಬೆ ಅಂತ, ಅವಳು ನೋಡ್ಲಿಕ್ಕೆ ಅದ್ಭುತವಾಗಿದ್ಲು. ಇವನು ಎಲ್ಲ ಟೈಮಲ್ಲಿ ಸರಿಯಾಗಿ ಹಿಡಿತಾ ಇದ್ದ. ಅಪ್ಪಿ ತಪ್ಪಿ ಹೇಮಾಂಬೆ ಬಂದ್ಲು ಅಂದ್ರೆ ಹಿಡಿಯೋದೇನೋ ಹಿಡಿತಿದ್ದ, ದೃಷ್ಟಿ ಮಾತ್ರ ಹೇಮಾಂಬೆಯ ಕಡೆ ಇರ್ತಿತ್ತು. ಈಗ ಶ್ರೀರಂಗದ ವರ್ಷದ ಒಂದು ರಥಯಾತ್ರೆ ಶುರುವಾಗಿದೆ, ಎಲ್ಲರೂ ಬಂದಿದ್ದಾರೆ. ಈ ವರ್ಷ ರಾಮಾನುಜಾಚಾರ್ಯರು ಹೋಗಿದ್ದಾರೆ. ಎಲ್ಲ ಜನರು ಬಂದಿದ್ದಾಗ ಆ ದೇವರಿಗೆ ಇವ್ರು ಹಿಡಿದಿದ್ದಾರೆ. ಆದ್ರೆ ದೇವರಿಗೆ ಬಿಸಿಲು ಬೀಳ್ತಾ ಇದೆ, ಹೇಮಾಂಬೆಗೆ ಬೀಳಬಾರ್ದು ಅಂತ ಹೇಮಾಂಬೆಗೆ ಛತ್ರಿಯನ್ನು ಹಿಡಿದು ನಿಂತಿದ್ದಾರೆ. ಇದನ್ನ ಎಲ್ಲರೂ ನೋಡಿ ರಾಮಾನುಜಾಚಾರ್ಯರು ಮುಂದೆ ಹೀಗಾಗ್ತಿಲ್ಲ, ಅಪಚಾರ ಆಗ್ತಾ ಇದೆ, ಈಗ ಎಂಥದಾಗತ್ತೋ, ಈಗ ಎಂಥ ಒಂದು ಘೋರ ಶಾಪ ಕೊಡಬಹುದು ಅಂತ ಕಾಯ್ತಾ ಇದ್ರೆ ರಾಮಾನುಜಾಚಾರ್ಯರು ಅವ್ರನ್ನ ಕರೀತಾರೆ, ಬಾರಪ್ಪ ಮಾತಾಡ್ಬೇಕು ಅಂತ.
ಸಂಜೆ ಬರ್ತೀನಿ ಅಂತ ಆಗುತ್ತೆ, ಸಂಜೆ ಒಂದು ಟೈಮ್ ನಲ್ಲಿ ಆಗುತ್ತೆ. ಯಾಕೆ ನೀನ್ ಇಷ್ಟೊಂದು ಅವ್ರ ಹಿಂದೆ ಹೋಗ್ತಿದ್ಯಾ, ಏನ್ ಅದ್ರಲ್ಲಿ ನಿಂಗೆ ಅಷ್ಟೊಂದು ಇಷ್ಟ ಆಗಿದ್ ಯಾಕೆ ಅಂತ. ನಾನು ಸೌಂದರ್ಯೋಪಾಸಕ, ಸೌಂದರ್ಯ ಎಲ್ಲಿ ಇದೆಯೋ ಅದನ್ನ ಉಪಾಸನೆ ಮಾಡ್ತೀನಿ, ನಾನು ಅದನ್ನ ಕಲೋಪಾಸಕ ಅಂತ ನಾವ್ ಇವತ್ತು ಹಲವಾರು ಜನ ಕರೀತಾರೆ. ನಾನು ಏನ್ ಚೆನ್ನಾಗಿದೆಯೋ ಅದನ್ನ ನಾನು ಆರಾಧಿಸ್ತೀನಿ, ಅದನ್ನ ಇಷ್ಟಪಡ್ತೀನಿ. ಅವಳು ಚೆನ್ನಾಗಿದ್ದಾಳೆ ನಿಜ, ಆದ್ರೆ ಅವಳಿಗಿಂತ ಚೆನ್ನಾಗಿರೋದು ನಿನ್ಗೆ ಏನಾದ್ರು ತೋರಿಸಿದ್ರೆ ನೀನ್ ಅದನ್ನ ಮಾಡ್ತಿದ್ದ, ಅವಳಿಗಿಂತ ಚೆನ್ನಾಗಿರೋದು ಇನ್ನೇನಾದ್ರು ತೋರಿಸ್ತೀರಾ, ಖಂಡಿತ ನಾನು ಬರ್ತೀನಿ. ಹಾಗಾದ್ರೆ ಮಾರನೇ ದಿನ ನೀನು ಕರೀತಾರೆ, ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಾರಪ್ಪ ಅಂತ ಹೇಳಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬರ್ತಾರೆ. ಅವರು ಆ ಗರ್ಭಗುಡಿಯ ಒಳಗೆ, ಶ್ರೀರಂಗದ ಗರ್ಭಗುಡಿಯ ಒಳಗೆ ಇದ್ದು ಬಾಯಿಲಿ ಕರೀತಾರೆ. ಅಲ್ಲಿ ನೋಡುವಂತ ಶ್ರೀರಂಗನ ಮುಖವನ್ನ ತೋರಿಸಿ ಅವರ ಕೈ ಹೀಗೆ ಮುಟ್ತಾರೆ. ಆಗ ಅಲ್ಲಿ ಮೃಣ್ಮಯವಾಗಿದ್ದಂತಹ ಆ ಮೂರ್ತಿ ಚಿನ್ಮಯವಾಗಿ ಮುಖ ಕಾಣುತ್ತೆ, ಕಣ್ಣಲ್ಲಿ ನೀರು. ಈ ಕಡೆ ರಾಮಾನುಜಾಚಾರ್ಯರ ಕಣ್ಣಲ್ಲಿ ನೀರು, ಈ ಕಡೆ ಧನುರ್ದಾಸನ ಕಣ್ಣಲ್ಲಿ ನೀರು. ಇಂಥ ಒಂದು ರೂಪವನ್ನ ಬಿಟ್ಟು ಈ ರೂಪಕ್ಕೆ ಹೋದ್ನ ಅಂತ ಹೇಳಿ ಮಹಾಭಕ್ತನಾಗಿ ಅವನು ಕೂಡ ಒಬ್ಬ ಪ್ರಪೌಂಡರ್ ಆಫ್ ವಿಶಿಷ್ಟಾದ್ವೈತವಾಗಿ ಹಲವಾರು ಕಡೆ ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದನ್ನ ನಾನು ಯಾಕೆ ಇವತ್ತು ಹೇಳಿದೆ ಅಂದ್ರೆ, ಇವತ್ತು ನಮ್ಮಲ್ಲಿ ಹಲವಾರು ಜನ ಸೆನ್ಶುಯಲ್ ಪ್ಲೆಷರ್ಸ್ ಅಂತ ಅಂದಾಗ ಹಲವಾರು ಜನಕ್ಕೆ ಆಸೆ ಬರುತ್ತೆ, ಸಹಜ, ಮನುಷ್ಯ ಅಂದ್ಮೇಲೆ ಆಸೆ ಬರೋದು ಸಹಜ. ಅದನ್ನೇ ಬುದ್ಧ ಅಲ್ವಾ ಹೇಳಿದ್ದು, ಆಸೆಯ ದುಃಖಕ್ಕೆ ಕಾರಣ ಮೂಲ ಅಂತ. ಆದ್ರೆ ಆಸೆ ಇಲ್ಲಲ್ವಾ, ಇದ್ದೇ ಇರುತ್ತೆ. ಹೌ ಟು ಹ್ಯಾಂಡಲ್. ಇದಕ್ಕೆ ರಾಮಾನುಜಾಚಾರ್ಯರ ಒಂದು ಮೆಸೇಜ್ ಏನಂತಂದ್ರೆ, ಡೋಂಟ್ ಸಪ್ರೆಸ್. ಇವತ್ತಿನ ಕೌನ್ಸಿಲರ್ಸ್ ಹೇಳ್ತಾರೆ ಡೋಂಟ್ ಸಪ್ರೆಸ್, ಬಟ್ ಅವ್ರ ಏನಂತಾರೆ ಹಾಗಾದ್ರೆ, ಇಂಡಲ್ಜ್. ಹಾಗಿದ್ರೆ ಇಫ್ ಯು ಇಂಡಲ್ಜ್ ಇಟ್ ವಿಲ್ ಬಿಕಮ್ ಮಚ್ ಮೋರ್ ಪವರ್ಫುಲ್. ಇಫ್ ಯು ಸಪ್ರೆಸ್ ಇಟ್ ಇಸ್ suicidal. So it is not suppression, it is not indulgence, it is sublimation, it is direction. If you show a better way of experiencing the happiness, that is the best way to handle. ಇವತ್ತಿನ ಮಕ್ಕಳಿಗೆ ಹಲವಾರು ಜನ ಮೊಬೈಲ್ ಯಾಕೆ ಆಡ್ತಾ ಇದಾರೆ, ಅಥವಾ ಯಾವ್ದೋ ರಾಂಗ್ ಸೈಟ್ಸ್ ನ ನೋಡ್ತಾ ಇದಾರೆ, ಅವ್ರು ಅದ್ರಲ್ಲಿ ಖುಷಿ ಕಾಣ್ತಾ ಇದಾರೆ. ನೀವು ಅದಕ್ಕಿಂತ ಹೆಚ್ಚು ಖುಷಿಯಾಗಿರೋದನ್ನ ನೀವು ತೋರಿಸಿ, ಮಕ್ಕಳು ಅದನ್ನ ಇಟ್ಟು ಬರ್ತಾರೆ. ಆ ದೃಷ್ಟಿಯಲ್ಲಿ ರಾಮಾನುಜಾಚಾರ್ಯರ ಕೊಡುಗೆ ಅತ್ಯದ್ಭುತವಾದಂಥದ್ದು. ಇನ್ನು ಮುಂದೆ ಹೋದ್ರೆ ಇನ್ನೊಬ್ಬ ಮಹಾ ಆಚಾರ್ಯರು ಬರ್ತಾರೆ, ಮಧ್ವಾಚಾರ್ಯರು. ನಮ್ಮಲ್ಲಿ ಹಲವಾರು ಜನ ವೇದ ಮತ್ತು ಉಪನಿಷತ್ತುಗಳನ್ನ ಆಧಾರವಾಗಿ ಇಟ್ಕೊಂಡಾಗ ಅವರು ಬಂದು ಹೇಳ್ತಾರೆ, ಬರೀ ವೇದ ಮತ್ತು ಉಪನಿಷತ್ತುಗಳಷ್ಟೇ ಆಧಾರ ಗ್ರಂಥವಲ್ಲ, ನಿರ್ಣಾಯಕ ಗ್ರಂಥಕ್ಕೆ ಇನ್ನೂ ಒಂದಿದೆ, ಅದು ಮಹಾಭಾರತ ಮತ್ತು ರಾಮಾಯಣ. ಇತಿಹಾಸಕ್ಕೂ ಕೂಡ ಅಷ್ಟೇ ವ್ಯಾಲ್ಯೂ ಕೊಡಬೇಕು. ನಾವು ಕೂಡ ಅದನ್ನ ನೋಡಿದ್ವಿ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ 32 ಅಧ್ಯಾಯದ ಒಂದು ಮಹಾ ಗ್ರಂಥವನ್ನ ಬರೆದು 9 ಅಧ್ಯಾಯ ರಾಮಾಯಣಕ್ಕೆ, ಉಳಿದ ಅಧ್ಯಾಯಗಳ ಮಹಾಭಾರತಕ್ಕೆ ಅಂತ ಮಾಡಿ ಅದರಲ್ಲಿ ತೋರಿಸ್ತಾರೆ ವೇದ ಮತ್ತು ಉಪನಿಷತ್ತಲ್ಲಿ ಇರುವಂತಹದ್ದೇ ಈ ವಾಕ್ಯ. ಸೊ ಈ ವಾಕ್ಯವನ್ನು ಕೂಡ ನೀವು ನಿರ್ಣಯಕ್ಕೆ ತಗೋಬೇಕು ಅಂತ ಹೇಳಿ ಭಕ್ತಿ ಮೂಮೆಂಟ್ಗೆ ಈ ಒಂದು ಪುಷ್ ನ ಕೊಟ್ಟಿದ್ದು ಮಧ್ವಾಚಾರ್ಯರು. ಅಲ್ಲಿ ಅವ್ರು ಇನ್ನೂ ಹಲವಾರು ವಿಚಾರಗಳನ್ನ ಮಾಡಿದಾಗ ಅವರ ಒಂದು ಪರಂಪರೆಯಲ್ಲಿ ಬಂದಂತಹ ಒಬ್ಬರ ಕಥೆಯನ್ನ ಹೇಳ್ತೀನಿ. ಅವರ ಹೆಸರು ಅರ್ಜುನಾಚಾರ್ಯರು ಅಂತ. ಅರ್ಜುನಾಚಾರ್ಯರು ಕೇಳಿರಬಹುದು. ಅವರು ಎಲ್ಲರಿಗೂ ಕೂಡ ಪಾಠ ಮಾಡ್ತಾ ಇದ್ರು. ಭಗವದ್ಗೀತೆಯನ್ನ ಪಾಠ ಮಾಡ್ತಾ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಶ್ಲೋಕ, ಅನನ್ಯಾಶ್ಚಿಂತೆಯಂತೋ ಮಾ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವರು ತುಂಬಾ ಬಡವರು, ಮನೆಯಲ್ಲಿ ಒಂದಷ್ಟು ಜನ ವಿದ್ಯಾರ್ಥಿಗಳು, ಪ್ರತಿದಿನ ಊಟ ಭಿಕ್ಷೆಯನ್ನ ಬೇಡಿ ಬರುವಂತದ್ರಿಂದ ಇವರು ಊಟವನ್ನ ಹಾಕ್ತಾ ಇರ್ತಾರೆ. 2-3 ದಿನಗಳಾದ್ರೂ ಭಿಕ್ಷೆ ಸಿಗೋದ್ರಿಂದ ಇವ್ರು ಹೊಟ್ಟೆ ಹಸ್ಕೊಂಡಿರೋದಿರ್ಲಿ, ಮಕ್ಕಳಿಗೂ ಕೂಡ ಹೊಟ್ಟೆ ಹಸಿತಾ ಇದೆ ಇಲ್ಲ ಅಂತ ಹೇಳಿ ಇವ್ರು ತುಂಬಾ ಬೇಜಾರಾಗತ್ತೆ. ಈ ಶ್ಲೋಕ ಪಾಠ ಮಾಡ್ಬೇಕವತ್ತು. ಆಗ ಅವ್ರು ಅನ್ಕೋತಾರೆ, ಇದಲ್ಲ, ಇದು ಯಾಕೋ ಸತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಅವರು ಅವತ್ತು ತಗೊಂಡು ಆ ತಾಳೆಗರಿ ಮೇಲಿದ್ದಂತಹ ಅನನ್ಯಾಶ್ಚಿಂತೆ ಅಂತ ಅವನ ಚೆನ್ನಾಗಿ ಅಳಿಸಿ 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 ಇದೊಂದು ಸರಿ ಇಲ್ಲ ಅಂತ ಹೇಳಿ ಭಿಕ್ಷೆಗೆ ಹೋಗ್ತಾರೆ. ಭಿಕ್ಷೆಗೆ ಹೆಂಡತಿಗೆ ಹೋಗಿ ಹೇಳಿದ್ರೆ ವಾಪಸ್ ಬರೋಷ್ಟೊತ್ತಿಗೆ ಇಲ್ಲಿ ಮನೇಲಿ ಅಡಿಗೆ ರೆಡಿ ಆಗಿದೆ. ಹೇಳ್ತಾರೆ ಹೇಮಾಂಬೆಯನ್ನ, ಅವ್ರ ಹೆಂಡತಿಯನ್ನ ಕೇಳ್ತಾರೆ, ಏನ್ ಕತೆ, ಹೆಂಗ್ ಸಿಕ್ತು ಅಂತ ಹೇಳಿದಾಗ, ನೀವೇ ಕಳಿಸ್ಕೊಟ್ರಲ್ಲ ಒಬ್ಬ ದಾಸನ್ನ ಅಂತ. ಏನು ನಾನ್ ಕಳಿಸ್ಕೊಟ್ನ, ಏನಾಗಿತ್ತು ಅಂತಂದ್ರೆ, ಒಬ್ಬ ನಿಮ್ಮ ದಾಸ ಅಂತ ಹೇಳಿ ಬಂದಿದ್ದ, ಅವನು ಮೂಟೆ ಗಟ್ಟಲೆ ದವಸ ಧಾನ್ಯಗಳನ್ನ ತಂದು ಎಲ್ಲವನ್ನ ಕೊಟ್ಟಿದ್ದ. ಆದ್ರೆ ನನಗೆ ಆಶ್ಚರ್ಯ ಆಗಿತ್ತು ಮತ್ತೆ ಬೇಜಾರಾಗಿತ್ತು ಅಂದ್ರೆ, ನೀವ್ ಇಷ್ಟು ಕ್ರೂರಿ ಅಂತ ಗೊತ್ತಿರ್ಲಿಲ್ಲ ಅಂತ. ಏನ್ ಕ್ರೂರಿ ಆಗಿತ್ತು ಅಂದ್ರೆ, ನೀವು ಅವನ ನಾಲಿಗೆಯನ್ನ ಸೀಳು ಬಿಟ್ಟಿದ್ರಲ್ಲ, ರಕ್ತ ಬರ್ತಾ ಇತ್ತು. ನಾನು ಅವನು ಕೇಳಿದೆ, ಏನಪ್ಪಾ ಆಯ್ತು, ರಕ್ತ ಯಾಕೆ ಬರ್ತಾ ಇದೆ ಅಂತ. ಆ ಹುಡುಗ ಹೇಳ್ದ, ನಿಮ್ಮ ಯಜಮಾನರು ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ನನ್ಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ಅಂತ. ನೀವೇನ್ ಮಾಡಕ್ ಹೋದ್ರಿ ಅಂತ. ಆಗ ಅರ್ಜುನಾಚಾರ್ಯರಿಗೆ ಫ್ಲಾಶ್ ಆಗತ್ತೆ, ಕೃಷ್ಣ ಈ ರೀತಿ ಬಂದಿದ್ದಾನೆ, ಅವನ ಮಾತನ್ನ ನಾನು ಅಳಿಸಿದಾಗ ಅವನ ನಾಲ್ಗೆಯನ್ನು ರಕ್ತ ಬಂದಂಗ ಆಗಿದೆಯಲ್ಲ. ಯೋಗಕ್ಷೇಮ ವಹಾಮ್ಯಹಂ ಅನ್ನುವಂಥದ್ದು ವಿಚಾರ ಎಷ್ಟು ಜೀವನದಲ್ಲಿ ಅಂತರ್ಗತವಾಗಿ ತರಿಸಬಹುದು. ವಿ ಶುಡ್ ಹ್ಯಾವ್ ಪೇಷನ್ಸ್. ಅದನ್ನ ಭಕ್ತಿಯ ಮೂಮೆಂಟ್ ಮೂಲಕ ತೋರಿಸಿದ್ಯಾ ಅಂತಂದ್ರೆ ಅರ್ಜುನಾಚಾರ್ಯರು, ಮಧ್ವಾಚಾರ್ಯರು. ಇದು ಸ್ಪಿರಿಟ್ ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಇಲ್ಲಿಂದ ಮುಂದಕ್ಕೆ ಹೋದಾಗ ಇದು ಯಾಕೆಂದ್ರೆ ಅವರು ಇನ್ನೂ ಒಂದು ಮೂಮೆಂಟ್ ಬರುತ್ತೆ, ಅದನ್ನ ನಾನು ಮುಂದೆ ತಗೊಳ್ತೀನಿ. ನೆಕ್ಸ್ಟ್ ಇನ್ನು ಮುಂದಕ್ಕೆ ಹೋದ್ರೆ, ವೇದವನ್ನ ಇವತ್ತಿಗೆ ಅರ್ಥ ಆಗ್ಲಿಕ್ಕೆ ಕಾರಣ ಯಾರು ಅಂತಂದಾಗ,
ವೇದದ ಇಂಟರ್ಪ್ರಿಟೇಷನ್ ಇವತ್ತು ಕೂಡ ಉಳಿದಿರುವಂತಹ ಬೆಸ್ಟ್ ಇಂಟರ್ಪ್ರಿಟೇಷನ್ ಭಾಷ್ಯ ಅಂದ್ರೆ ಸಾಯಣಾಚಾರ್ಯರು, ಸಾಯಣ ಭಾಷ್ಯ ಅಂತಾನೆ ಇವತ್ತು ಕೂಡ ಇಡೀ ಚತುರ್ವೇದಗಳಿಗೂ ಕೂಡ ಒಂದು ಭಾಷ್ಯವನ್ನ ಬರೆದು ಇದರ ನಿರ್ಣಯ ಇದು ಅಂತ ಒಂದೊಂದು ವೇದಾಂಗಗಳನ್ನು ತಗೊಂಡು ಬರೆದಿದ್ದಾರೆ. ಇವತ್ತಿನ ಜನ ಯಾರೇ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಸಾಯಣಾಚಾರ್ಯ ವೇದ ಭಾಷ್ಯವನ್ನ ಅರ್ಥ ಮಾಡ್ತಾರೆ. ಅದ್ ಬಿಟ್ರೆ ಈ ರೀಸೆಂಟ್ ಆಗಿ ಬಂದಂತಹ ದಯಾನಂದ ಸರಸ್ವತಿಗಳೊಬ್ರು, ಅವರು ಗೋ ಬ್ಯಾಕ್ ಟು ದ ವೇದಾಸ್ ಅಂತ ಹೇಳಿ ಸತ್ಯಾರ್ಥ ಪ್ರಕಾಶ ಅಂತ ಬರೆದು ಅವರು ಸಂಹಿತೆಯ ಭಾಗಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟರು. ಆದ್ರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಮುಖ್ಯ ಆಗ್ತಾರೆ ವಿದ್ಯಾರಣ್ಯರು ಅಂತ. ವಿದ್ಯಾರಣ್ಯರು ನೋಡಿ ಸಂತರು, ಆದ್ರೆ ಭಾರತದ ಮೇಲೆ ಆಕ್ರಮಣ ಆಗ್ತಾ ಇದ್ದಂತಹ ಇಸ್ಲಾಂ ನಂತಹ ಹಲವಾರು ಆಕ್ರಮಣವಾಗಿ ಭಾರತವೇ ಒಂದು ಇಸ್ಲಾಮೀಕರಣವಾಗ್ತಿದ್ದಾಗ ಬರ್ತಾರೆ. ಒಂದು ಕಡೆ ಸಂತರಾಗಿ ಉಪನಿಷತ್ತುಗಳನ್ನ ಉದ್ಧರಿಸಿದ್ರೆ, ಇನ್ನೊಂದ್ ಕಡೆ ಮಠ ಸ್ಥಾಪನೆ ಮಾಡಿದ್ರೆ ಅವ್ರು ಹೇಳ್ತಾರೆ ನನ್ನ ಜವಾಬ್ದಾರಿ ಬರೀ ನನ್ನ ಮಠ ಸ್ಥಾಪನೆಗಾಗಿ ಆಗಿಲ್ಲ, ಅಥವಾ ಉಪನಿಷತ್ತುಗಳು ಅದ್ವೈತ ತತ್ವಕ್ಕಾಗಿ ಅಷ್ಟೇ ಅಲ್ಲ, ರಾಷ್ಟ್ರ ಕಾರ್ಯಕ್ಕಾಗಿ ಅಂತ ಹೇಳಿ ಹರಿಹರ ಮತ್ತು ಬುಕ್ಕ ಅವರಿಬ್ಬರನ್ನ ಸೇರಿಸ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಅವ್ರನ್ನ ಉತ್ತೇಜಿಸಿ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಎಂಥ ಸಾಮ್ರಾಜ್ಯ ಆಗತ್ತೆ ಮುಂದೆ ಅಂತಂದ್ರೆ, ಇಡೀ ಜಗತ್ತು ಇವತ್ತು ಕೂಡ ಹೇಳುತ್ತೆ ದ ಮೋಸ್ಟ್ ಪ್ರಾಸ್ಪರಸ್ ಕಂಟ್ರಿ ಎವರ್ ಅಥವಾ ಕಿಂಗ್ಡಮ್ ಎವರ್ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂತ. ಆ ವಿಜಯನಗರ ಸಾಮ್ರಾಜ್ಯದ ಕಿಂಗ್ ಮೇಕರ್ ಯಾರು ಅಂತಂದ್ರೆ ವಿದ್ಯಾರಣ್ಯರಾಗ್ತಾರೆ. ನಮ್ಮ ದೇಶದಲ್ಲಿ ನೋಡಿ, ಗುರು ಅಂತ ಅಂದ್ರೆ ಒಂದು ಕಡೆ ಅವರಿಗೆ ಜ್ಞಾನವನ್ನ ಕೊಡೋದಾದ್ರೆ, ಇನ್ನೊಂದು ಕಡೆ ದೇ ಆರ್ ದ ರಾಷ್ಟ್ರ ರಕ್ಷಕ ಆಲ್ಸೋ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ವಿದ್ಯಾರಣ್ಯರು. ಅವರಿಬ್ರು ಅಣ್ಣ ತಮ್ಮಂದ್ರು. ಹಿಂಗಿದೆ ನೋಡಿ, ಅಣ್ಣ ತಮ್ಮಂದ್ರು ಹಿಂಗಿರ್ಬೇಕು. ಒಬ್ರು ಸಂಸ್ಕೃತಿಗಾಗಿ ಮಾಡಿದ್ರೆ ಇನ್ನೊಬ್ರು ದೇಶಕ್ಕಾಗಿ ಮಾಡ್ತಾರೆ. ಇಷ್ಟ ಆದ್ಮೇಲೆ ಇನ್ನು ಮುಂದೆ ಹೋದಾಗ ಮಾಮೂಲಿ ಜನರಿಗೆ ಬೇಕಾಯ್ತು. ಹಲವಾರು ಜನ ಮಾಸ್ಗೆ ಹೇಗ್ ಬೇಕು ಅಂತ ಹೇಳುವಾಗ ಮಧ್ವಾಚಾರ್ಯರಿಂದ ಇನ್ಸ್ಪೈರ್ ಆದಂತಹ ಒಂದು ಮೂವ್ಮೆಂಟ್ ಶುರುವಾಗತ್ತೆ. ಯಾವ ಮೂವ್ಮೆಂಟ್ ಅಂತ ಅಂದ್ರೆ ದಾಸ ಪರಂಪರೆ, ದಾಸಕೂಟಗಳು ಶುರುವಾಗತ್ತೆ. ಎಂತೆಂಥ ಮಹಾಮಹಿಮರು, ಅದರಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹವರು ಪುರಂದರದಾಸರು. ನವಕೋಟಿ ನಾರಾಯಣ ಅಂತ ಹೇಳಿ ಕೋಟಿ ಗಟ್ಲೆ ದುಡ್ಡಿಟ್ಕೊಂಡು ರತ್ನಗಳನ್ನ ಇಟ್ಕೊಂಡು ವಜ್ರಗಳನ್ನ ಇಟ್ಕೊಂಡವರು ಒಂದು ದಿನ ಕಠೋಪನಿಷತ್ತಲ್ಲಿ ಬರುತ್ತಲ್ಲ, ಪರಮಾತ್ಮ ಯಾರನ್ನು ಬೇಕೋ ಅವನ್ನ ಚೂಸ್ ಮಾಡಿ ಎತ್ತಾನೆ ಅಂತ, ಅವನು ಚೂಸ್ ಮಾಡಿ ಅವನೇ ಬಂದು ಅವರ ಮೈಂಡ್ ಅಲ್ಲಿ ಒಂದು ರಿಯಲೈಸೇಷನ್ ತರಿಸಿ ಇದೆಲ್ಲ ನಿತ್ಯ, ಬೇರೆ ನಿತ್ಯ ಅಂತ ಹೇಳಿದ ತಕ್ಷಣ ಎಲ್ಲವನ್ನ ತ್ಯಾಗ ಮಾಡಿ ದಾನ ಮಾಡಿ ದಾಸರಾಗಿ ಹೊರಡ್ತಾರೆ. ದಾಸರಾಗಿ ಹೊರಟು ಎಂತೆಂಥ ದಾಸರು. ನಾನು ಇವತ್ತು ಭಕ್ತಿಯ ವಿಚಾರಗಳವ್ರದ್ದೆಲ್ಲ ನಿಮ್ಗೆ ಗೊತ್ತೇ ಇದೆ. ಅವ್ರು ಹೇಳುವಂತಹ ಒಂದ್ ಎರಡು ಪದಗಳಾದ್ರೆ ನೋಡಿ, ರಾಗಿ ತಂದೀರಿಯಾ ಭಿಕ್ಷಕ್ಕೆ ರಾಗಿ ತಂದೀರಿಯಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಇನ್ನಿಟ್ಟವರಾಗಿ. ನೋಡಿ, ಅವರು ದಾಸರಾಗಿ ಹೇಳಬೇಕಾಗಿದ್ದು ಭಕ್ತಿ ಮಾತ್ರ. ಆದ್ರೆ ಅವರ ದಾಸ ಸಾಹಿತ್ಯದಲ್ಲಿ ಬಂದಂತಹ ವಿಚಾರಗಳ ಹೆಚ್ಚು ಯಾವುದು, ಜೀವನವನ್ನ ಹೇಗೆ ನಡೆಸಬೇಕು. ವೇದ ಮಂತ್ರಗಳಲ್ಲಿ ಏನ್ ಬಂತೋ ಅದೇ ಹೇಳಿದ್ರು. ಬೇವು ಬೆಲ್ಲದರಲ್ಲಿ ಇಡಲೇನು ಫಲ, ಮಾತಾಪಿತರನ್ನು ಬಳಲಿಸಿ ವಾತನು ಯಾತ್ರೆಯ ಮಾಡಿದರೇನು ಫಲ, ಕುಪಿತ ಬುದ್ಧಿಯ ಬಿಡದಿಹ ಮನುಷ್ಯನು ಉಪವಾಸವ ಮಾಡಿದರೇನು ಫಲ. ಇದನ್ನ ಮಾಡಬೇಕಾಗಿತ್ತು. ವ್ಯಾಲ್ಯೂಸ್ ಇಸ್ ಮೋರ್ ಇಂಪಾರ್ಟೆಂಟ್. ಅದಾದ್ಮೇಲೆ ನಿನ್ನೆಯನ್ನು ಕೂಡ ಕನಕದಾಸರ ಜಯಂತಿಯನ್ನು ನಾವು ಆಚರಿಸಿದ್ವಿ. ಕುಲ ಕುಲ ಕುಲವೆಂದು ಬಡಿದಾಡದಿರು. ನಾವು ಈ ಸೆಕ್ಟ್ ಆ ಸೆಕ್ಟ್ ಅನ್ನೋದನ್ನ ಬಿಟ್ಟು ನಾವು ಒಂದು ಮನುಷ್ಯರು ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ. ಇನ್ನೂ ಅವ್ರು ಹೇಳ್ತಾರೆ, ನಾವು ನಿನ್ನೆ ಪುರಾಣಗಳ ಬಗ್ಗೆ ಮಾತಾಡ್ತಾ ನಾವು ಏನೇನೋ ಪುರಾಣವನ್ನ ಹೇಳಿದೆ, ಅವ್ರು ಒಂದು ಹಾಡಿನಲ್ಲಿ ತಂದ್ಬಿಟ್ರಲ್ಲ. ನಮ್ಗೆ ಗೊತ್ತು, ರಾಜ್ಕುಮಾರ್ನ ಪಿಕ್ಚರ್ ನಲ್ಲಿ ಬರುವಂತಹ ಹಾಡು, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಹೇಳುವಾಗ ಅವ್ರು ಏನ್ ತರ್ತಾರೆ, ದ್ರೌಪದಿಯ ಎಕ್ಸಾಂಪಲ್ ತಗೊಳ್ತಾರೆ. ಅವಳಿಗೆ ನೀನು ವಸ್ತ್ರಾಪಹರಣದ ಸಮಯದಲ್ಲಿ ಕೊಟ್ಟಿಯಲ್ಲ ನೀನ್ ಅಭಯಹಸ್ತವನ್ನ, ಧರ್ಮರಾಯನಿಗೆ ಕೊಟ್ಟಿಯಲ್ಲ, ಅಜಾಮಿಳನಿಗೆ ಕೊಟ್ಟಿಯಲ್ಲ, ಪ್ರಹ್ಲಾದನ ಕೊಟ್ಟಿಯಲ್ಲ, ಸಮಯ ಉಂಟೆ ಭಕ್ತವತ್ಸಲ ನಿನಗೆ, ನನಗೂ ಕಾಪಾಡೋ ತಂದೆ. ಪರಮಾತ್ಮ ಕಲ್ಲಿನಲ್ಲಿ ಇಲ್ಲ, ಕಲ್ಲಿನ ಒಳಗಿರೋ ಚೈತನ್ಯ ಅಂತ ಹೇಳಿ ತಿರುಗಿಸಿದಂತಹ ವ್ಯಕ್ತಿ. ಈ ರೀತಿ ದಾಸ ಪರಂಪರೆಯ ಮೂಲಕ ಭಾರತದಲ್ಲಿ ಒಂದು ಭಕ್ತಿ ಮೂವ್ಮೆಂಟ್ ಅನ್ನ ತಂದಿತ್ತು. ಮಧ್ವಾಚಾರ್ಯರಿಂದ ಪ್ರೇರಿತವಾದಂತಹ ದಾಸ ಸಾಹಿತ್ಯ. ಇಲ್ಲಿ ಹಲವಾರು ಜನ, ಶ್ರೀಪಾದರಾಯರು, ವ್ಯಾಸರಾಯರು, ಹಲವಾರು ಜನ ಬಂದರು. ಇನ್ನು ಮುಂದಕ್ಕೆ ಹೋಗೋಣ. ಇನ್ನೊಬ್ರು ತಮಿಳುನಾಡಿನಲ್ಲಿ ವೈಷ್ಣವ ಪಂಥವನ್ನು ಶುರು ಮಾಡ್ತಾರೆ. ನಾವೆಲ್ಲರೂ ಕೂಡ ಹಲವಾರು ಜನ ಕರ್ಮಯೋಗಿ ಅಂತ ಬಂದಾಗ ಭಗವದ್ಗೀತೆ ಹೋಗಿ ಹೇಳ್ತೀವಿ ಜನಕ ಮಹಾರಾಜ ಅಂತ, ಅಥವಾ ಅಶ್ವಪತಿ ಮಹಾರಾಜ ಉಪನಿಷತ್ತಿನಲ್ಲಿ ಬರುತ್ತೆ, ಅದನ್ನ ತಗೊಳ್ತೀವಿ. ಆದ್ರೆ ಕಲಿಯುಗದಲ್ಲಿ ಆಳ್ವಾರ್ಗಳು ಅಂತ, ಅದರಲ್ಲಿ 7ನೇ ಆಳ್ವಾರಾಗಿ ಬಂದಂತವ್ರು ಕುಲಶೇಖರ ಆಳ್ವಾರ್. ಅವರು ಚೇರ ಸಾಮ್ರಾಜ್ಯದ ಅಧಿಪತಿ, ರಾಜನಾಗಿದ್ದಂಥವ್ರು. ಆದರೆ ರಾಜನಾಗಿದ್ದು ಕೂಡ ಜ್ಞಾನಿಯಾಗಿ ಭಕ್ತನಾಗಿ ಎಲ್ಲರಿಗೂ ಪ್ರಸಾರ ಮಾಡಿದ್ರು. ನಿಮ್ಗೆ ಕುಲಶೇಖರ ಆಳ್ವಾರ್ ಹಲವಾರು ಜನಕ್ಕೆ ಯಾರು ಇವ್ರು ಅಂತ ಅನಿಸ್ತಾ ಇರಬಹುದು. ನೀವೆಲ್ಲರೂ ಕೇಳಿರಬಹುದು ಮುಕುಂದಮಾಲ ಅಂತ. 39 ವರ್ಷಗಳಿರುವಂತಹ ಅದ್ಭುತವಾದಂತಹ ಕೃತಿ. ಜ್ಞಾನ ಮಿಶ್ರಿತ ಭಕ್ತಿ, ಅದರೊಂದಿಗೆ ಕರ್ಮ, ಇದನ್ನ ಮಾಡ್ತಾ ಹೇಗೆ ಭಗವತ್ ಸಾನ್ನಿಧ್ಯವನ್ನ ಪಡಿಬಹುದು ಅಂತ. ಇದು ಕುಲಶೇಖರ ಆಳ್ವಾರ್ ಮಹಾರಾಷ್ಟ್ರದಲ್ಲಿ,
ತಮಿಳ್ನಾಡು ಮತ್ತು ಕೇರಳದಲ್ಲಿ ಮಾಡಿದ್ರೆ ಇನ್ನೊಬ್ರು ಮಹಾರಾಷ್ಟ್ರದಲ್ಲಿ ಬರ್ತಾರೆ, ತುಕಾರಾಮ್ ಅಂತ. ಎಂಥವ್ರು ಶಿವಾಜಿ ಮಹಾರಾಜ್ ಅಂತ ನೀವು ಕೇಳಿದಿರ. ಶಿವಾಜಿ ಮಹಾರಾಜ್ ಹಿ ಸಬ್ಮಿಟೆಡ್ ಹಿಮ್ಸೆಲ್ಫ್ ಟು 2 people. ಒನ್ ವಾಸ್ ಸಮರ್ಥ ರಾಮದಾಸ್, ದ ಅದರ್ ವಾಸ್ ತುಕಾರಾಮ್. ಯಾವ ರೀತಿ ಅಂದ್ರೆ ಒಂದು ಸಮಯ ಬರುತ್ತೆ ಹೇಗೆಂದ್ರೆ ಸಮರ್ಥ ರಾಮದಾಸ್ ಹೇಳಿ ಕಳಿಸ್ತಾರೆ, ನೀನ್ ತುಕಾರಾಮರನ್ನ ಹೋಗಿ ಭೇಟಿ ಮಾಡಬೇಕು ಅಂತ. ಒಂದು ಸರಿ ಭೇಟಿ ಮಾಡಿದ ತಕ್ಷಣ ಅವರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಮತ್ತೆ ಬರ್ತಾ ಇದ್ದಾರೆ. ಒಂದು ದಿನ ತುಕಾರಾಮರು ಅಭಂಗಗಳನ್ನ ಹೇಳ್ತಾ ಮೈ ಮರೆತು ಕೂತಿದ್ದಾರೆ. ಶಿವಾಜಿ ಮಹಾರಾಜ್ ಬಂದು ಅವರು ಭಜನೆಗಳಲ್ಲಿ ಅಭಂಗ ಅಂದ್ರೆ ಅದರಲ್ಲಿ ಭಾಗವಹಿಸಿದರೆ. ಇದು ಗೊತ್ತಾದ ತಕ್ಷಣ ಸಾಮ್ರಾಜ್ಯದ ನಮ್ಮ ಔರಂಗಜೇಬ್ ಅಂತ ಯಾರ ಕರಿತೀವಿ, ನಮ್ಮ ಔರಂಗಜೇಬ್ ಅಂತ ಕರಿತೀವಿ ನಮ್ಮ ದೇಶದವರೆಲ್ಲ, ಅವರ ಸೈನಿಕರೆಲ್ಲ ಬಂದು ಸುತ್ತುವರಿತಾರೆ. ಗೊತ್ತಾಗತ್ತೆ, ಶಿವಾಜಿ ಮಹಾರಾಜ್ ಬಂದು ಹೇಳ್ತಾರೆ, ಈಗ ಏನ್ ಮಾಡೋದು, ಈ ತರ ಭಜನೆ ಬರ್ತಾ ಇದೆಯಲ್ಲ, ಈ ಜನ ಎಲ್ಲ ಸುತ್ತುವರೆದು ಬಿಟ್ಟಿದ್ದಾರೆ, ತಪ್ಪಿಸ್ಕೋಬೇಕು ಅಂತ. ಹಾಗಂತಾರೆ, ನಾನ್ ತುಕಾರಾಮ್ ಮಹಾರಾಜ್ರನ್ನ ನಂಬಿದ್ದೀನಿ, ಅವ್ರು ಏನ್ ಹೇಳ್ತಾರೋ ಅದು ಅವ್ರಿಗೆ ಹೇಳೋಣ ಅಂತ. ಮಹಾರಾಜ್ ಈ ತರ ಬಂದಿದಾರಂತೆ, ಏನ್ ಮಾಡ್ಲಿ ಅಂತ. ಅಭಂಗ್ನ ಬಿಟ್ಟು ಹೋಗ್ಬೇಡ, ಕೂತ್ಕೊ ಅಂತ. ಶಿವಾಜಿ ಮಹಾರಾಜ್ ಸಬ್ಮಿಷನ್, ಓಕೆ ಕೂತ್ಕೊಂಡ್ರು. ಗಳಗಳ ಕಣ್ಣೀರ್ ಹಾಕ್ತಾ ಅವ್ರ ಅಭಂಗಗಳಲ್ಲಿ ಅವರು ನೃತ್ಯವನ್ನ ಮಾಡ್ತಾ ಭಾಗಿಯಾಗಿದ್ದಾರೆ. ಆದ್ರೆ ಈಗ ಒಳಗ್ ಬರ್ತಾರೆ ಆ ಸೈನಿಕರು, ಎಲ್ಲೂ ಕಾಣೋದಿಲ್ಲ. ಮತ್ತಾಗ ಆ ಸೈನಿಕರು ಹೇಳ್ತಾರೆ, ಒಳಗಿದವರೆಲ್ಲ ನಾಶ ಮಾಡ್ಬಿಡಿ, ಕಟ್ ಮಾಡ್ಬಿಡಿ ಅಂತ. ಆ ವಿಚಾರ ಗೊತ್ತಾದ ತಕ್ಷಣ ತುಕಾರಾಮರು ಮನಸ್ಸಲ್ಲಿ ಒಂದ್ಸರಿ ಧ್ಯಾನ ಮಾಡ್ತಾರೆ ಅಷ್ಟೇ, ಕೃಷ್ಣನನ್ನ, ವಿಠೋಬನನ್ನ. ತಕ್ಷಣ ವಿಠೋಬ ಒಂದು ಕುದುರೆಯ ಮೇಲೆ ಬರುವ ರೀತಿಯಲ್ಲಿ ಶಿವಾಜಿ ಮಹಾರಾಜ್ ವೇಷದಲ್ಲಿ ತಪ್ಪಿಸ್ಕೊಳ್ಳೋ ರೀತಿ ಹೋಗ್ತಾರೆ. ಅದನ್ನ ನೋಡಿದ ತಕ್ಷಣ ಎಲ್ಲರೂ ಆ ಕಡೆ ಹೋಗ್ತಾರೆ. ಎಲ್ಲರೂ ಹೋದ್ರು ಕೂಡ ಸಿಕ್ಕದಲ್ಲೇ ಮಾಯವಾಗ್ತಾನೆ. ಇಲ್ಲಿ ಅಭಂಗ ಮುಗಿದು ಹೊರಡೋ. ಇದು ಹೇಗಾಯ್ತು ಅಂತಂದ್ರೆ ಅದು ಭಕ್ತಿಯ ಮೂಮೆಂಟ್. ಶಿವಾಜಿ ಮಹಾರಾಜ್ ಹೇಳ್ತಾರೆ, ನನಗೆ ಸಮರ್ಥ ರಾಮದಾಸರು ಮತ್ತು ಇವರು ತುಕಾರಾಮರು 2 ಕಣ್ಣುಗಳಿದ್ದಂತೆ. ನಾನು ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದೀನಿ, ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದೀನಿ, ನೀವು ಕರೀತೀರ, ಇದು ಅವರು ಕೊಟ್ಟ ಭಿಕ್ಷೆ. ನಾನು ಅವರಿಗೆ ಭಿಕ್ಷೆ ಹಾಕ್ಬೇಕಾಗಿದ್ದು, ಅವರಿಂದ ಪಡೆದ ಭಿಕ್ಷೆ ಅಷ್ಟೇ ಇದು ಅಂತ ಹೇಳ್ತಾರಲ್ಲ. ಭಕ್ತಿ ಮೂಮೆಂಟ್, ವಾರ್ಖರಿ ಸಂಪ್ರದಾಯ ಅಂತ ಇವತ್ತು ನಾವು ಕರಿತೀವಿ. ಇವತ್ತು ಕೂಡ ಏಕಾದಶಿ ದಿನ ಸಾವಿರಾರು ಜನ, ಲಕ್ಷಾಂತರ ಜನ ಹಳ್ಳಿಯಲ್ಲೂ ಕೂಡ ಅಭಂಗಗಳನ್ನ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಮಾಸ್ಗೆ ರೀಚ್ ಆಗಿದ್ ಯಾರು ಅಂದ್ರೆ ತುಕಾರಾಮ್ ಮಹಾರಾಜ್, ಜ್ಞಾನದೇವರ ಮಹಾರಾಜ್, ಏಕನಾಥ್ ಮಹಾರಾಜ್. ಇದು ಮಹಾರಾಷ್ಟ್ರದಲ್ಲಿ ಬಂತು. ಹಾಗಾದ್ರೆ ವೈಷ್ಣವ ಸಂಪ್ರದಾಯವೇ ಹಾಗಾದ್ರೆ ಪ್ರಮುಖವಾ ಅಂತ ಅಂದಾಗ ಶೈವರು ಕೂಡ ಹಲವಾರು ಜನ. ಅದ್ರಲ್ಲಿ ಕರ್ನಾಟಕದನ್ನ ಇವತ್ತು ಪ್ರಮುಖವಾಗಿ ನಾನು ತಗೊಂಡಿದ್ದೀನಿ. ಹಲವಾರು ಕಡೆ ಒಂದು ರೀತಿಯ ಕ್ರಾಂತಿ ನಡೀತಾ ಇದ್ರೆ, ಇನ್ನೊಂದು ಕಡೆ ಈ ಸೆಕ್ಟೇರಿಯನಿಸಂ ಬರ್ತಾ ಇತ್ತು. ಆ ಸೆಕ್ಟೇರಿಯನಿಸಂ ಬಂದಾಗ ಅಲ್ಲಿ ಬಂದಂತದ್ದು ಶರಣರ ಸಂಪ್ರದಾಯ. ಬಸವಣ್ಣನವರು ಬಂದು ಹೇಳ್ತಾರೆ, ದಯೆಯಿಲ್ಲದ ಧರ್ಮವ್ಯಾವುದಯ್ಯ. ನಮಗೆ ಕುಲ ಅನ್ನೋದನ್ನ ಬಿಟ್ಟು ಅಂತ ಯಾವ್ದನ್ನ ಹೇಳಿದ್ರು ಕನಕದಾಸರು, ಅದನ್ನ ಇವರು ಹೇಳಿ ನಾವು ಮನುಷ್ಯರು ಅಂತ ತಿಳಿಯೋಣ ಅಂತ. ನಾನಿವತ್ತು ಎಲ್ಲವನ್ನ ಹೇಳಲಿಕ್ಕೆ ಸಮಯ ಕೂಡ ಇಲ್ಲ, ಅಂಡ್ ಅಷ್ಟು ಜ್ಞಾನವೂ ಕೂಡ ನನಗಿಲ್ಲ. ಬಸವಣ್ಣನವರು ಹೇಳುವಂತ 2 ಮಾತುಗಳು, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಎಲ್ಲರಿಗೂ ಗೊತ್ತಿರುವಂತದ್ದು. ಇದು ಇಟ್ಕೊಂಡ್ರೆ ಜೀವನ ಸಫಲ ಆಗಲ್ವಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಗಿರ್ಬೇಕು? ಇನ್ನು ಅಲ್ಲಿ ಅಕ್ಕ ಮಹಾದೇವಿ ಮೇರು ವ್ಯಕ್ತಿತ್ವದಲ್ಲಿ ಶೂನ್ಯ ಸಿಂಹಾಸನಕ್ಕೆ ಹೋಗಿ ಅಲ್ಲಮ ಪ್ರಭುಗಳಿಂದ ಪ್ರಶ್ನೆಯನ್ನ ಕೇಳಿಸ್ಕೊಂಡಾಗ ಅದಕ್ಕೆ ಉತ್ತರ ಕೊಟ್ಟು ಶಭಾಸ್ಗಿರಿಯನ್ನ ಪಡೆದ್ಲಲ್ಲ. ಮೈ ಮೇಲೆ ಬಟ್ಟೆ ಇಲ್ಲದೆ ಹೋದ್ರು ಕೂಡ ದೇಹ ಭಾವವನ್ನ ಮೀರಿ ಶಿವನೇ ನನ್ನವನು ಅಂತ ಹೇಳ್ತಾಳಲ್ಲ. ಇಷ್ಟರ ಮಟ್ಟಿಗೆ ತೋರಿಸಿದವ್ರು ನೋಡಿ. ಅಲ್ಲಿ ತನು ಕರಗದವರಲ್ಲಿ ಪುಷ್ಪವು ಯಾಕೆ ಉಪಯೋಗ ಇಲ್ಲ, ನೀನ್ ಏನ್ ತಗೊಳ್ಳೋದಿಲ್ಲ. ಮನ ಕರಗದವರಲ್ಲಿ ಗಂಧಾಕ್ಷತೆಯೂ ನೀನ್ ತಗೊಳ್ಳೋದಿಲ್ಲ. ಅರಿವು ಕಣ್ತೆರೆಯದವರಲ್ಲಿ ಆರತಿನೂ ನೀನ್ ತಗೊಳ್ಳಲ್ಲ. ಭಾವ ಶುದ್ಧಿ ಇರದವರಲ್ಲಿ ಧೂಪ ಏನು ಉಪಯೋಗ? ಪರಿಣಾಮ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗದಲ್ಲೇ ಇರೋದ್ರಿಂದ ನೈವೇದ್ಯ ತಗೊಂಡು ಏನ್ ಮಾಡ್ಕೋತೀಯ? ಹೃದಯ ಕಮಲದಲ್ಲಿ ಅರಳೇ ಇಲ್ದಲೆ ಹೋದ್ರೆ ನೀನಲ್ಲಿ ಇರೋದಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ನನ್ನ ಹೃದಯದಲ್ಲಿ ನೆಲೆಸಿದ್ಯಲ್ಲ ತಾಯಿ ತಂದೆ, ನನ್ನ ಕೈಯಲ್ಲಿ ಬಂದು ನಿಂತಿದ್ಯಲ್ಲ, ನನ್ನ ಕರ ಕಮಲದಲ್ಲಿ ನಿಂತಿದ್ಯಲ್ಲ, ನಿನಗೆ ನಾನು ಏನ್ ಹೇಳಿ ಅಂತ. ಅಂದ್ರೆ ಪರಮಾತ್ಮನ ನಾವು ಎಲ್ಲೋ ಹುಡುಕಬೇಕಾಗಿಲ್ಲ, ನಮ್ಮ ಅಂಗೈನಲ್ಲಿ ಹಸ್ತಾಮಲಕ ಅಂತ ನಾವ್ ಏನ್ ಹೇಳ್ತೀವಿ ಆ ರೀತಿ ಸಿಗ್ತಾನೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ವಿ. ಅಲ್ಲಮ ಪ್ರಭುಗಳದ್ದು ಒಂದು ವಚನ ಹೇಳ್ತೀನಿ. ದಿಸ್ ಇಸ್ ದ ಹೈಯೆಸ್ಟ್ ವಚನ ಐ ಥಿಂಕ್ ಐ ಹ್ಯಾವ್ ಹರ್ಡ್ ಅಬೌಟ್ ಅಲ್ಲಮ ಪ್ರಭು. ಅವ್ರು ಹೇಳ್ತಾರೆ, ಶಿವ ಮತ್ತು ಶರಣರ ನಡುವೆ ಸಂಬಂಧ ಹೇಗಿರುತ್ತೆ. ಹಲವಾರು ಜನ ಕೇಳ್ತಾರೆ, ಭಕ್ತ ಮತ್ತು ಭಗವಂತನ ಸಂಬಂಧ ಏನು ಅಂತ. ಅದಕ್ಕೆ ಅಲ್ಲಮ ಪ್ರಭುಗಳ ಒಂದು ಅದ್ಭುತವಾದಂತಹದ್ದು ಬರೀತಾರೆ. ಹಿ ಗಿವ್ಸ್ 4 stages. ಮೊಟ್ಟ ಮೊದಲನಾಗಿ ಹೇಳ್ತಾರೆ, ಶಿಲೆಯೊಳಗಣ ಪಾವಕದಂತೆ. ಶಿಲೆಯೊಳಗಣ ಪಾವಕದಂತೆ. ಕಲ್ಲೊಳಗೆ ಬೆಂಕಿ ಇದೆ, ಆದ್ರೆ ಯಾವಾಗ ವ್ಯಕ್ತ ಆಗತ್ತೆ? 2 ರಬ್ ಮಾಡ್ಬೇಕು. ಯು ಶುಡ್ ವರ್ಕ್ ಆನ್ ಇಟ್. ಸೊ ದ ಫಸ್ಟ್ ಸ್ಟೆಪ್ ಇಸ್ ದಟ್. ಶಿಲೆಯೊಳಗಣ ಪಾವಕದಂತೆ. ನೆಕ್ಸ್ಟ್ ಲೈನ್ ಹೇಳ್ತಾರೆ, ಉದಕದೊಳಗಣ ಪ್ರತಿಬಿಂಬದಂತೆ. ಅಷ್ಟು ಕಷ್ಟ ಬಿಡಬೇಕಾಗಿಲ್ಲ. ಸ್ವಲ್ಪ ಮುಂದೆ ಹೋದ್ರೆ, ಉದಕ ಅಂದ್ರೆ ನೀರು, ನೀರಿನ ಮುಂದೆ ನಿಂತ್ಕೊಂಡ್ರೆ ನೀವು ಕಾಣಿಸ್ತಿರಲ್ಲ, ಪ್ರತಿಬಿಂಬ ಅಷ್ಟು ಡೈರೆಕ್ಟ್ ಆಗಿ ಕಾಣುತ್ತೆ. ಅದು ಸ್ವಲ್ಪ ವೇವ್ಸ್ ಬಂದಾಗ ಅಲ್ಲಾಡ್ಬಿಡುತ್ತೆ. ಆಮೇಲೆ ಏನಾಗುತ್ತೆ? 3rd ಸ್ಟೇಜ್, ಬೀಜದೊಳಗಣ ವೃಕ್ಷದಂತೆ. ಬೀಜದಲ್ಲಿ ಎಷ್ಟು ಪೊಟೆನ್ಶಿಯಲ್ ಇರುತ್ತೆ. ಒಂದು ಸಣ್ಣ ಬೀಜದಲ್ಲಿ ಆಲದ ಮರವಾಗುವಂತ ಶಕ್ತಿ ಇದೆ. ನನ್ನಲ್ಲಿ ಕೂಡ ಅಂಥ ಶಕ್ತಿ ಇದೆ.
ಅದ ಹೊರಗೆ ಬರಬೇಕು ಬೀಜದೊಳಗಣ ವೃಕ್ಷದಂತೆ. ಕೊನೆಗೆ ಹೇಳ್ತಾರೆ ಶಬ್ದದೊಳಗಣ ನಿಶಬ್ದದಂತೆ. ಅಂದ್ರೆ ನಾವಂತೀವಿ ನಿಶ್ಶಬ್ದದಿಂದ ಶಬ್ದ ಬಂತು ಅಂತ ನಮ್ಗೆ ಎಲ್ಲರಿಗೂ ಗೊತ್ತು. ಅಂಡ್ ವಾಟ್ ಇಸ್ ದ ಹೈಯೆಸ್ಟ್ ಸ್ಟೇಟ್ ಅಂದ್ರೆ ರಮಣ ಮಹರ್ಷಿಗಳ ಕೇಳಿ, ಸೈಲೆನ್ಸ್. ಸೊ ದ ಹೈಯೆಸ್ಟ್ ಇಸ್ ಯು ಬಿ ದಟ್. ಇದು ಸಂಬಂಧ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಶರಣರು ತೋರಿಸಿದಂತಹ ಮಾರ್ಗ ನಮಗೆ ಅತ್ಯದ್ಭುತವಾಗಿರುವಂತದ್ದು. ಇವತ್ತು ಕೂಡ ವಚನೋಪನಿಷತ್ತು ಅಂತಾನೆ ಇದೆ, ಅವು ಕೂಡ ಭಗವದ್ಗೀತೆಗೆ ಸಮಾನವಾಗಿರುವಂತಹದ್ದು ಹಲವಾರು ವಚನಗಳಿದೆ. ಸೊ ಅದನ್ನ ಅಭ್ಯಾಸ ಮಾಡುವಂಥದ್ದು ಮುಖ್ಯ ಆಗುತ್ತೆ. ಇನ್ನು ಅಲ್ಲಿಂದ ಮುಂದೆ ಬಂದಾಗ ತುಂಬಾ ದಯನೀಯ ಪರಿಸ್ಥಿತಿಗೆ ಭಾರತ ಬಂದಿತ್ತು. ಔರಂಗಜೇಬ್ ಮತ್ತು ಅಕ್ಬರ್ ಈ ಕಾಲದಲ್ಲೆಲ್ಲ ನಾಶವಾಗ್ತಾ ಇದ್ದಾಗ ಗುರು ತೇಗ್ ಬಹದ್ದೂರ್ ಅಂತ ಸಿಖ್ ಸಂಪ್ರದಾಯದಲ್ಲಿ ಬಂದಂತಹ ಗುರು, 9ನೇ ಗುರು, ಅವರನ್ನ ಸಾಯಿಸ್ಲಾಗತ್ತೆ. ಯಾಕೆ? ಇಸ್ಲಾಮ ಕನ್ವರ್ಟ್ ಆಗಿಲ್ಲ ಅಂತ ಅಷ್ಟೇ ಕಾರಣ. ಸಾಯಿಸ್ಲಾಗತ್ತೆ. ಅದನ್ನ ಕಂಡಂತಹ ಮುಂದೆ ಗುರುವಾಗಿ ಬದಲಾದಂತಹ ಗುರು ಗೋವಿಂದ್ ಸಿಂಗ್ ಅವರಂತಾರೆ, ನಾನಿಲ್ಲಿ ಏನೋ ಸ್ಟಾಪ್ ಮಾಡ್ತೀನಿ. ಇಲ್ಲಿವರೆಗೂ ನಾವು ಗುರು ಗ್ರಂಥ ಸಾಹೇಬ್ ನಲ್ಲಿ ಬಂದಂತಹ ವಿಚಾರವನ್ನ ಪ್ರಚಾರ ಮಾಡ್ತಾ ಇದ್ವಿ, ಆದ್ರೆ ಈ ವಿಚಾರವನ್ನ ಉಳಿಸ್ಬೇಕು. ಈ ಭಾರತದಲ್ಲಿ ನಡೆದಿರುವಂತಹ ಈ ನರಮೇಧವನ್ನ ನಿಲ್ಲಿಸ್ಬೇಕು, ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಬೇಕು ಅಂತಂದ್ರೆ ನಾವು ಒಂದು ವಾರಿಯರ್ ರೇಸ್ ಆಗ್ಬೇಕು, ವೇರ್ ಶಸ್ತ್ರ ಮತ್ತು ಶಾಸ್ತ್ರ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿ ಖಾಲ್ಸಾ ಅಂತ ಒಂದು ಮೂವ್ಮೆಂಟ್ ನ ಶುರು ಮಾಡ್ತಾರೆ. ಅವರು ಕರೀತಾರೆ, ನಾನಿವತ್ತು ಒಂದು ಮೂವ್ಮೆಂಟ್ ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಅಂತ. ಸಾವಿರಾರು ಜನ ಬರ್ತಾರೆ. ಆಗ ಅವರು ಹೇಳ್ತಾರೆ, ಯಾರು ಬರ್ತೀರಾ ಹೇಳಿ, ನಾನು ಏನ್ ಹೇಳಿದ್ರು ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ಬೇಕು ಅಂತ. ಮೊದಲೊಬ್ಬ ವ್ಯಕ್ತಿ ಬರ್ತಾನೆ, ಟೆಂಟ್ ಒಳಗ್ ಕರ್ಕೊಂಡು ಹೋಗ್ತಾರೆ. ಸಖತ್ ಸೌಂಡ್ ಬರುತ್ತೆ ಕತ್ತಿಯಿಂದ. ಆಚೆ ಬರ್ತಾರೆ, ರಕ್ತ. ಇನ್ಯಾರು ಬರ್ತೀರಾ ಹೇಳಿ ಅಂತಾರೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಒಳಗ್ ಕರ್ಕೊಂಡು ಹೋಗ್ತಾರೆ. ಅದೇ ಸೌಂಡು, ರಕ್ತ ಹರಿದು ಬಂತು. 3ನೇವನು, 4ನೇವನು, 5ನೇವನು, 5 ಜನ ಬಂದ್ರು. ಆಮೇಲೆ ಎಲ್ಲರೂ ಕೂಡ ಏನಿದು, ಗುರುಗಳು ನಮ್ಮನ್ನು ಕರೀತಾ ಇರೋದು ಯಾವ್ದೋ ಒಂದು ಪ್ರಸಾರಕ್ಕೆ ಅಂದ್ರೆ ಸಾವಿಗ ಅಂತ. ಇನ್ಯಾರು ಬರ್ಲಿಕ್ಕೆ ಸಿದ್ಧವಾಗಲಿಲ್ಲ. ಆಗ 5 ಜನರನ್ನ ಹೊರ ಕರೆದು ಹೇಳ್ತಾರೆ, ಅವರ ರಕ್ತ ಅಲ್ಲ ಹೋಗಿದ್ದು, ನನ್ನ ರಕ್ತ ಹೋಗಿತ್ತು. ಯಾರು ದೇಶಕ್ಕಾಗಿ ಧರ್ಮಕ್ಕಾಗಿ ರಕ್ತ ಕೊಡೋಕ್ ಶುರುವಾಗ್ತಾರೋ ಅಂಥವ್ರು ನನಗ್ ಬೇಕು. ನಾನು ಇಂತಹ ಗುಬ್ಬಚ್ಚಿಗಳನ್ನ ಹಿಡ್ಕೊಂಡು ಔರಂಗಜೇಬ್ನಂತಹ ಗರುಡವನ್ನ ಹೊಡಿತೀನಿ ಅಂತ ಹೇಳಿ ಖಾಲ್ಸಾ ಮೂವ್ಮೆಂಟ್ ಶುರು ಮಾಡ್ತಾರಲ್ಲ, ಇದು ಗುರು ಗೋವಿಂದ್ ಸಿಂಗ್ ಮಾಡಿದಂತಹದ್ದು. ಆಮೇಲೆ ಅವ್ರು ಹೇಳಿದ್ರು, ವ್ಯಕ್ತಿ ಪೂಜೆ ಅಲ್ಲ ತತ್ವ ಪೂಜೆ ಮಾಡಬೇಕು ಅಂತ ಹೇಳಿ ಗುರುಗ್ರಂಥ ಸಾಹಿಬನ್ನೇ ಅವರು ಪ್ರಚಾರಕ್ಕೆ ತಂದು, ಗುರುಗ್ರಂಥ ಸಾಹಿಬ್ ಹೊಸದೇನೋ ಅಲ್ಲ, ನಮ್ಮ ಭಾರತದಲ್ಲಿದ್ದಂತಹ ವಿಚಾರವೇ ಅವ್ರದಲ್ಲೇ ಬರುತ್ತೆ. ಎಲ್ಲರಲ್ಲೂ ಇರುವಂತಹ ಒನ್ನೆಸ್ ನ ನೋಡು ಅಂತ. ಇನ್ನೊಂದು, ಪಂಚ ಮಹಾ ಪಾಪಗಳನ್ನ ಮಾಡ್ಬೇಡ ಅಂತ. ನಾವ್ ಇವತ್ತು ಏನ್ ಹೇಳ್ತೀವಿ, ಮದ್ಯ ಅಥವಾ ಈ ಸಿಗರೇಟ್ ಈ ತರ ಯಾವ್ದನ್ನೂ ತಗೋಬಾರ್ದು ಅನ್ನೋದನ್ನ ಸೇಮ್ ಅದೇ ವಿಚಾರಗಳು ಬರುತ್ತೆ. ಪರಮಾತ್ಮ ಅಂದ್ರೆ ಸನ್, ಪಾರ್ಶಿಯಾಲಿಟಿ ಇಲ್ಲ ಅಂತ. ಇದೇ ವಿಚಾರಗಳು ಬೇರೆ ರೀತಿಯಲ್ಲಿ ಹೇಳದಂತದ್ದು, ವಾರಿಯರ್ ರೇಸ್ಗೆ ಹೇಳದಂತದ್ದು. ಅದಕ್ಕೆ ಇವತ್ತು ಅದು ಜ್ಞಾನ ಪ್ರಸಾರ ಯಾವ ರೀತಿ ಆಗಿದೆ ಅಂತ ಅಂದ್ರೆ, ನಮ್ಮಲ್ಲಿ ಹಲವಾರು ಜನ ಗೊತ್ತಿರ್ಬೋದು, ಯಾರ್ಯಾರು ಗುರುದ್ವಾರಗಳಿಗೆ ಹೋಗಿದೀವಿ ಅವ್ರಿಗೆಲ್ಲರಿಗೂ. ಅಲ್ಲಿ ನೀವು ಗೊತ್ತಿಲ್ಲದೇನೆ ಕರ್ಮಯೋಗ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆ? ಅಲ್ಲಿ ಹೋದ ತಕ್ಷಣ ಊಟ ಹಾಕ್ಬೇಕು, ಅಲ್ಲಿ ಈ ಪರೋಟ ಅಥವಾ ರೋಟಿಯನ್ನ ಮಾಡಬೇಕು ಅಂತಂದ್ರೆ ನೀವು ಹೋಗಿ ವಾಲಂಟಿಯರಿಂಗ್ ಮಾಡ್ಬೇಕು. ಅಂಡ್ ಅಲ್ಲಿ ಯಾವುದೇ ಒಂದು ಕಿಚನ್ ಇದೆ ಹೊರತು ಅಲ್ಲಿ ಕೆಲಸ ಮಾಡುವಂತ ಸಂಬಳದವ್ರು ಯಾರು ಇಲ್ಲ. ಎಲ್ಲರೂ ಇನ್ಬಿಲ್ಟ್ ಆಗೇ ಬಂದು ಅದನ್ನ ಮಾಡಿ ಅಲ್ಲೇ ಡಿವೋಟಿಸೇ ಮಾಡ್ತಾರೆ, ಡಿವೋಟಿಸ್ ಹಂಚ್ತಾರೆ. ಅಂಡ್ ಅದನ್ನ ಅಷ್ಟೇ ಅಲ್ಲದೆ ಬಡವರಿಗೆ ಹಂಚುವಂತಹ ಕ್ರಿಯೆ ಇದಲ್ವಾ ಮುಖ್ಯ. ಇದು ಭಾರತದಲ್ಲ, ನನಗೆ ಗೊತ್ತಿರುವಂತಹ ಹಲವಾರು ಬೇರೆ ದೇಶದವರು ಕೂಡ ಹೇಳಿದ್ದಾರೆ, ಅಲ್ಲಿರೋ ಗುರುದ್ವಾರದಲ್ಲೂ ಇದೇ ಸಂಸ್ಕೃತಿ ಉಳಿದಿದೆ ಅಂತ. ಸೊ ಬೇರೆ ದೇಶದಲ್ಲಿ ನೀವು ಹೋಗಿ ಅನ್ನ ಸಂತರ್ಪಣೆ ಗೊತ್ತೇ ಇಲ್ಲ, ಫೋನ್ ಮಾಡ್ಬಿಟ್ಟು ಹೋಗ್ಬೇಕು, ಬೇರೆ ಮನೆ ಊಟಕ್ಕೆ ಹೋಗ್ಬೇಕು ಅಂದ್ರೆ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲಿ ಯಾರದೇ ಹಸಿದ್ರು ಕೂಡ ಊಟ ಕೊಡುವಂತಹ ಸಂಸ್ಕೃತಿ ಇದೆಯಲ್ಲ, ಅದು ಕೂಡ ಮುಖ್ಯವಾಗಿ ಈ ಸಿಖ್ ಧರ್ಮದಿಂದ ಬಂತು. ಅದು ಕೂಡ ಇಟ್ಸ್ ಅ ಪ್ರೊಟೆಕ್ಟರ್ ಆಫ್ ಹಿಂದೂ ಧರ್ಮ ಅಂತ ಹೇಳಿ ಇಷ್ಟಪಡ್ತೀವಿ. ಇನ್ನು ಮುಂದಕ್ಕೆ ಹೋದ್ರೆ ಒಬ್ಬ ವ್ಯಕ್ತಿ ಬರ್ತಾರೆ. ನಾವು 4ನೇ ದಿನ ನೋಡಿದಾಗ ರಾಮಾಯಣವನ್ನ ವಾಲ್ಮೀಕಿ ರಾಮಾಯಣದ ಆಧಾರಿತವಾಗಿ ತಗೊಂಡ್ವಿ. ಆದ್ರೆ ವಾಲ್ಮೀಕಿ ರಾಮಾಯಣ ಈ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಮಟ್ಟಿಗಾರು ಫೇಮಸ್ ಇದೆ. ನೀವು ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ಅದಷ್ಟು ಫೇಮಸ್ ಇಲ್ಲ. ಅಲ್ಲಿ ಬೇರೆದೇ ಇದೆ. ಯಾರು ಅಂದ್ರೆ ಒಬ್ಬ ವ್ಯಕ್ತಿ ಇದ್ದ, ಮಹಾಪಂಡಿತ, ತುಂಬಾ ಚೆನ್ನಾಗಿ ಓದಿದ್ದವನು, ತಿಳ್ಕೊಂಡಿದ್ದವನು, ಎಲ್ಲವೂ ಆಗಿದ್ದ. ಮದುವೆ ಆಯ್ತು. ಮದುವೆ ಆಗಿ ಹೆಂಡತಿಯ ಜೊತೆ ಹೆಣ್ಣು ಎಷ್ಟು ಇನ್ಸ್ಪಿರೇಷನ್ ಅನ್ನೋದಕ್ಕೆ ಇಲ್ಲಿ ಕೂಡ ನೋಡಿ. ಹೆಂಡತಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ಬಯಕೆ, ತುಂಬಾ ಪ್ರೀತಿ, ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ. ಯಾವತ್ತೇ ಯಾವುದೇ ಬೇರೆಯವ್ರು ಹೋದ ತಕ್ಷಣ ಅವತ್ ರಾತ್ರಿನೇ ಬಂದು ಹೆಂಡತಿಯ ಜೊತೆ ಇರಬೇಕು. ಒಂದು ದಿನ ಹೀಗೆ ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿ ಮನೆಗ್ ಬರ್ತಾರೆ. ಮನೆಗ್ ಬಂದ್ರೆ ಹೆಂಡತಿ ಮನೇಲಿಲ್ಲ. ಯಾಕೆಂದ್ರೆ ತವರ ಮನೆಗೆ ಹೋದ, ತವರ ಮನೇಲಿ ನಾವು ಕೆಲಸ ಬಂತು ಅಂತ ತಕ್ಷಣ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇವ್ರಿಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ, ಆಗ್ತಾನೆ ಇಲ್ಲ. ತಕ್ಷಣ ಹೋದ್ರು, ಊರಿನ ತುದಿಗೆ ಹೋದ್ರು. ಅಲ್ಲಿ ನೋಡಿದ್ರೆ ಮಳೆ ಜೋರು ಬರ್ತಾ ಇದೆ, ಪ್ರವಾಹದ ರೀತಿ ನದಿ ಹರಿತಾ ಇದೆ. ಹೆಂಡತಿಯ ಊರಿರೋದು ಆ ಕಡೆ. ಅಲ್ಲಿ ಬೋಟ್ ಮ್ಯಾನ್ ಕೇಳ್ತಾರೆ, ಕರ್ಕೊಂಡು ಹೋಗ್ತೀನಿ ಅಂತ. ಸ್ವಾಮಿ ಕರ್ಕೊಂಡು ಹೋಗ್ಬೋದು, ಇಲ್ಲಿಗಲ್ಲ, ವೈಕುಂಠಕ್ಕೆ ಹೋಗ್ಬೇಕಾಗತ್ತೆ ಅಷ್ಟೇ. ಆ ಮಟ್ಟದ ಪ್ರವಾಹ ಇದೆ, ನಾನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲರೂ ಹೋದ್ರು.
ಇವ್ರಿಗೆ ತಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಹೆಂಡತಿನ ಹೇಗಾರು ಮಾಡಿ ಸೇರ್ಲೇಬೇಕು, ನೋಡ್ಲೇಬೇಕು ಅನ್ನೋ ಆಸೆ. ಎಷ್ಟರ ಮಟ್ಟಿಗೆ ಡಿಸೈರ್ ಇತ್ತು ನೋಡಿ, ಎಷ್ಟರ ಮಟ್ಟಿಗೆ ಲಸ್ಟ್ ಇತ್ತು ನೋಡಿ. ಆಗ ಕಣ್ಣು ಮುಂದೆ ಒಂದು ಹೆಣ ತೇಲೋದ್ ಕಾಣತ್ತೆ. ಹೆಣ ತೇಲೋದನ್ನ ಕಂಡು ಇವನು ನನಗೆ ದೋಣಿ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೆಣದ ಮೇಲೆ ಮಲ್ಕೊಂಡು ಹೆಣವನ್ನೇ ಇಟ್ಕೊಂಡು ಈಜ್ಕೊಂಡು ಆ ಕಡೆ ಬ್ಯಾಂಕ್ ಹೋಗಿ ಹೆಂಡತಿಯ ಮನೆಗೆ ಹೋಗ್ತಾರೆ. ಮಧ್ಯರಾತ್ರಿ ಬಾಗಿಲು ತಟ್ಟಿದ್ರೆ ಮಾವ ಏನ್ ಅನ್ಕೋತಾರೆ, ಇಂಥವನ ಅಂತ ಅನ್ಕೋತಾರೆ. ಸೊ ಏನ್ ಮಾಡಿದ್ರು, ಮನೆಯ ಮೇಲ್ಗಡೆ ಒಂದೇ ಫ್ಲೋರ್ ನಲ್ಲಿ ಇದ್ದಿತ್ತು ಹೆಂಡತಿ. ಹೋಗಿ ಅಲ್ಲಿ ಹೋಗ್ಲಿಕ್ಕೆ ಯಾವ್ದೋ ಒಂದು ದಾರಿ ತರ ಕಾಣಿಸ್ತಲ್ಲ ಅಂತ ಹೇಳಿ ದಾರವನ್ನ ಹಿಡ್ಕೊಂಡು ಮೇಲಕ್ಕೆ ಹೋಗಿ ತಟ್ಟಿ ಹೆಂಡತಿಯನ್ನ ಏಳಿಸ್ತಾರೆ. ಹೆಂಗ್ ಬಂದ್ರಿ ಅಂತ ಕೇಳ್ತಾರೆ. ಈ ತರ ಹೆಣದ ಮೇಲೆ ಬಂದೆ, ಇಲ್ಲೊಂದು ದಾರ ಇದೆ. ದಾರನ ನಮ್ಮಲ್ಲಿ ಯಾವ್ದು ದಾರ ಬಿಟ್ಟಿಲ್ವಲ್ಲ ಅಂತ ಹೇಳಿ ನೋಡಿದ್ರೆ ಅದು ಹಾವು. ಅವ್ರಿಗೆ ಹಾವು ಅಂತ ಕೂಡ ಗೊತ್ತಾಗಿಲ್ಲ. ಅದನ್ನ ಬಂದು ಹೇಳ್ತಾರೆ, ಯಾಕೆ ಇಷ್ಟೆಲ್ಲ ಬಂದ್ರಿ ಅಂದ್ರೆ ನಿನ್ನ ನೋಡ್ಲಿಕ್ಕೆ ಅಂತ. ಇವತ್ತಿನ ಹೆಂಡತಿ ಹೌದಾ, ಬನ್ನಿ, ವೆರಿ ಹ್ಯಾಪಿ ದಟ್ ಯು ಲವ್ ಮಿ ಸೋ ಮಚ್ ಅಂತ. ಆದ್ರೆ ಆ ಹೆಂಡತಿ ಆ ಮಹಿಳೆ ಎಂಥ ಧರ್ಮ ಪ್ರಜ್ಞೆ ಇದ್ದವಳು ಅಂತಂದ್ರೆ ಅವ್ರು ಹೇಳ್ತಾರೆ, ನೀವು ನನ್ನನ್ನು ಇಷ್ಟು ಪ್ರೀತಿ ಪ್ರೇಮ ಮಾಡ್ತಿರಲ್ಲ, ಇಷ್ಟು ಮೋಹಿಸ್ತಿರಲ್ಲ, ಇದರಲ್ಲಿ ಸ್ವಲ್ಪ ನೀವು ರಘುವೀರನನ್ನ, ರಾಮನನ್ನ ಸ್ವಲ್ಪ ಪ್ರೀತಿ ಮಾಡಿದರೆ ಅಷ್ಟೇ ಹೇಳ್ತಾರೆ. ಇನ್ನೇನು ಹೇಳೋದಿಲ್ಲ, ಮುಂದಕ್ಕೆ ನಿಲ್ಸೋದಿಲ್ಲ. ಅಷ್ಟು ಲಸ್ಕಿ ಭಾವನೆ ಇದ್ದಂತಹ ವ್ಯಕ್ತಿಗೆ ಒಂದು ವಾಕ್ಯ ಹೆಂಡತಿಯಿಂದ ಬಂದ ತಕ್ಷಣ ಹೆಂಡತಿಯನ್ನ ಗುರು ಅಂತ ಭಾವಿಸಿ ಕಾಲಿಗೆ ನಮಸ್ಕಾರ ಮಾಡಿ, ನೀನೇ ನನ್ನ ಗುರು, ಇಂದಿನಿಂದ ನನ್ನ ಜೀವನ ರಾಮನಿಗಾಗಿ ಸೀಮಿತ, ರಾಮನಿಗಾಗಿ ಅರ್ಪಣೆ ಅಂತ ಹೇಳಿ ಅವರು ರಾಮಾಯಣವನ್ನ ರಚಿಸ್ತಾರೆ. ಶಿವನನ್ನ ಸಾಕ್ಷಿಯಾಗಿ ಇಟ್ಕೊಂಡು ರಾಮಾಯಣವನ್ನ ರಚಿಸ್ತಾರೆ. ಅದೇ ಆ ವ್ಯಕ್ತಿ ಯಾರು, ನಿಮಗೆ ಹಲವಾರು ಜನ ಗೊತ್ತು, ತುಳಸಿದಾಸರ ರಾಮಾಯಣ ರಾಮಚರಿತ ಮಾನಸ ಅಂತ ಹೇಳಿ ಎಲ್ಲ ಕಡೆ ಫೇಮಸ್ ಆಗತ್ತೆ. ಇವತ್ತು ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ನೀವು ವಾಲ್ಮೀಕಿ ರಾಮಾಯಣ ಸ್ವಲ್ಪ ಕಡಿಮೆನೆ, ಭಕ್ತಿ ಪ್ರಧಾನವಾಗಿರುವಂತಹ ತುಳಸಿದಾಸರ ರಾಮಾಯಣ ಮನೆಗಳಿಗೂ ಮನಗಳಿಗೂ ಕೂಡ ಮುಟ್ಟಿ ಇವತ್ತು ರಾಮ ಜನ್ಮಭೂಮಿ ಇಷ್ಟ ಆಗ್ಲಿಕ್ಕೆ ಕಾರಣ ಯಾವುದು ಅಂದ್ರೆ ಅದು ತುಳಸಿ ರಾಮಾಯಣ. ಇನ್ನು ನಮ್ಮಲ್ಲಿ ಶಕ್ತಿ ಬರಬೇಕು, ಅವರು ಕೂಡ ಅದೇ ಅಕ್ಬರ್ ಮತ್ತು ಈ ತರ ಮೊಘಲರ ಸಮಯದಲ್ಲಿ ಇದ್ದಂತವ್ರು, ನಮ್ಮಲ್ಲಿ ಶಕ್ತಿ ಬರಬೇಕು ಅಂತ ಹೇಳಿ ಅವರು ಮಹಾವೀರನನ್ನ ಕುರಿತು ಒಂದು ಸ್ತೋತ್ರವನ್ನ ರಚಿಸ್ತಾರೆ. ನಾವೆಲ್ಲರಿಗೂ ಗೊತ್ತು, ಹನುಮಾನ್ ಚಾಲೀಸ, ಜೈ ಹನುಮಾನ್. ಸೊ ಆ ರೀತಿಯಲ್ಲಿ ನಮ್ಮಲ್ಲಿ ಶಕ್ತಿ ಭಕ್ತಿಗಾಗಿ ತೋರಿಸಿದಂತವ್ರು ತುಳಸಿದಾಸ್. ಸೊ ಇಡೀ ಭಾರತದಲ್ಲಿ ನೋಡಿದಾಗ ಇದೇ ಸಮಯದಲ್ಲಿ ಗುಜರಾತ್ ಹೋದಾಗ ಗುಜರಾತ್ ನಲ್ಲಿ ನರಸಿಂಹ ಮೆಹ್ತಾ ಅವರು ಬಂದು ವೈಷ್ಣವ ಜನತ್ವ ಅನ್ನೋದನ್ನ ಶುರು ಮಾಡಿ ಒಬ್ಬೊಬ್ಬರಲ್ಲೂ ಕೂಡ ನಾವು ಪರಮಾತ್ಮನನ್ನ ನೋಡ್ಬೇಕು ಅಂತ. ಮಹಾತ್ಮ ಗಾಂಧಿ ಫೇಮಸ್ ಮಾಡಿದಂತಹ ಹಾಡು, ಅಥವಾ ಈಗ ಕಳೆದ ವರ್ಷ 150ನೇ ವರ್ಷಾಚರಣೆಯಲ್ಲಿ 126 ದೇಶಗಳು ಮಹಾತ್ಮ ಗಾಂಧಿಯ ವರ್ಷಾಚರಣೆಗೆ ಒಂದು ಟ್ರಿಬ್ಯೂಟ್ ಕೊಟ್ಟಿದ್ ಯಾವ್ದ್ರಿಂದ ಅಂತಂದ್ರೆ ವೈಷ್ಣವ ಜನತ್ವ. ಅದ್ರಲ್ಲಿ ಏನ್ ಹೇಳುತ್ತೆ, ಒಬ್ಬೊಬ್ಬರಲ್ಲೂ ಇರುವಂತಹ ನಾರಾಯಣನನ್ನ ನೋಡಿ ಸೇವೆಯನ್ನ ಮಾಡಿ ಅಂತ. ಇದು ಭಾರತದ ಜ್ಞಾನ ಧಾರೆ ಹರಿದು ಬಂದಂತಹ ರೀತಿ. ವೈಷ್ಣವ ಜನತ್ವ ಇವತ್ತು ನಾವು ಕೇಳಿದ್ರೆ ಹಾಡು MSS ಅಮ್ಮ ನೆನಪು ಬರ್ತಾರೆ, ಸುಪ್ರಭಾತ ಕೇಳಿದ್ರೆ MSS ಅಮ್ಮ ನೆನಪು ಬರ್ತಾರೆ. ಇವರೆಲ್ಲರೂ ಕೂಡ ಜ್ಞಾನವಾಹಿನಿಗಳೇ ನಮಗೆ. ಈ ದೃಷ್ಟಿಯಲ್ಲಿ ಇನ್ನು ಮುಂದಕ್ಕೆ ಹೋದ್ರೆ ಬರೀ ನಮ್ಗೆ ಮುಸಲ್ಮಾನರಿಂದ ಕೇಡಾಯ್ತಾ ಅಂದ್ರೆ ಮುಸಲ್ಮಾನರಿಂದ ಉಪಯೋಗವೂ ಆಗಿದೆ. ಅಂತಹ ಒಂದು 3 ಎಕ್ಸಾಂಪಲ್ಗಳನ್ನು ತಗೊಂಡಿದ್ವಿ. ಒಬ್ಬ ವ್ಯಕ್ತಿ ಔರಂಗಜೇಬ್ ಅಂತಹ ಮಹಾಕ್ರೂರಿಯ ಅಣ್ಣನೇ, ಯಾರು ಅಂದ್ರೆ ದಾರಾಶಿಖೋ ಅಂತ, ಶಾಜಹಾನ್ನ ಮಗ, ಹಿರಿಯ ಮಗ. ಅವನು ರಾಜನಾಗಬೇಕು, ಅವನು ರಾಜನಾಗಿದ್ದಾನೆ ಅಂದ್ರೆ ರಾಜಕುಮಾರನಾಗಿದ್ದಾನೆ. ಆ ಸಂದರ್ಭದಲ್ಲಿ ಒಂದು ದಿನ ಈ ದರ್ಗಾ ಅಥವಾ ಮಸೀದಿಗೆ ಹೋದಾಗ ಅದರ ಆಚೆ ಒಬ್ಬ ಮಿಯಾ ಮೀರ್ ಅಂತ ಒಬ್ಬ ಸೂಫಿ ಸಂತನನ್ನ ಭೇಟಿ ಮಾಡ್ತಾನೆ. ಆ ಸೂಫಿ ಸಂತ ಒಂದು ಹಾಡು ಹೇಳ್ತಾ ಇರ್ತಾನೆ. ಆ ಹಾಡು ಏನಿರುತ್ತೆ ಅಂದ್ರೆ ನಮ್ಮ ಉಪನಿಷತ್ತುಗಳಲ್ಲಿ ಬರುವಂತಹ ಅಹಂ ಬ್ರಹ್ಮಾಸ್ಮಿಯ ಕಾನ್ಸೆಪ್ಟ್ ಇರುತ್ತೆ. ಇದನ್ನ ಕೇಳಿ ಅವ್ನಿಗನ್ಸುತ್ತೆ, ಕುರಾನಿಗೆ ಸ್ವಲ್ಪ ವಿರುದ್ಧವಾಗಿ ಕಾಣಿಸ್ತಾ ಇದೆಯಲ್ಲ, ಇದು ಯಾವ ರೀತಿ ಇದು ಸತ್ಯ ಅಂತ ಹೋಗಿ ಆ ಮಿಯಾ ಮೀರ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವ್ರಿಗೆ ಕೊಟ್ಟಂತ ತತ್ವದ ವಿಚಾರ, ಉಪನಿಷತ್ತಿನ ವಿಚಾರ ಎಷ್ಟರ ಮಟ್ಟಿಗೆ ಹಿಡಿಸತ್ತೆ ಅಂದ್ರೆ ಆಮೇಲೆ ಪ್ರತಿದಿನ ಅವನು ದರ್ಗಾಕ್ ಹೋಗ್ತಾ ಇದ್ದಿದ್ ಯಾಕೆಂದ್ರೆ ಮಿಯಾ ಮೀರ್ನ ಮೀಟ್ ಮಾಡ್ಲಿಕ್ಕೆ, ಅವ್ರ ಹತ್ರ ಹೋಗಿ ಚರ್ಚೆನ ಮಾಡ್ಲಿಕ್ಕೆ, ವಿಚಾರವನ್ನ ತಿಳ್ಕೊಳ್ಳಿಕ್ಕೆ. ಸ್ವಲ್ಪ ದಿನಗಳಲ್ಲೇ ಗೊತ್ತಾಯ್ತು ಭಾರತದ ತತ್ವದ ಆಧಾರ ಏನು ಅಂತ, ಉಪನಿಷತ್ತುಗಳ ವಿಚಾರ ಏನು ಅಂತ ಗೊತ್ತಾಯ್ತು. ಎಂಥ ಒಂದು ಸಾಹಸಕ್ಕೆ ಕೈ ಹಾಕ್ತಾನೆ ಅಂದ್ರೆ ಅವನು ಮೊಟ್ಟ ಮೊದಲ ಬಾರಿಗೆ ಉಪನಿಷತ್ತುಗಳನ್ನ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಹೇಳಿ ಉರ್ದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಸಿರ್ ಎ ಅಕ್ಬರ್ ಅಂದ್ರೆ ದ ಗ್ರೇಟ್ ಸೀಕ್ರೆಟ್, ದ ಹಿಡನ್ ಟ್ರೆಷರ್ ಆಫ್ ಇಂಡಿಯಾ ಅಂತ ಪುಸ್ತಕವನ್ನ ಬರೆದು ಪಬ್ಲಿಷ್ ಕೂಡ ಮಾಡ್ತಾನೆ. ನಾವು ಕಡೆಗೂ ಹಲವಾರು ಜನಕ್ಕೆ ಅದು ರಿಸೆಪ್ಟಿವ್ ಆಗಿದೆ. ಸೂಫೀಸ್ ಅಂದ್ರೆ ಅದನ್ನು ತುಂಬಾ ಅಕ್ಸೆಪ್ಟ್ ಮಾಡ್ಕೋತಾರೆ. ಆದ್ರೆ ಯಾರು ಸ್ವಲ್ಪ ಫಂಡಮೆಂಟಲಿಸ್ಟ್ ಗಳಿರ್ತಾರೆ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಲಿಕ್ಕಾಗಲ್ಲ, ಅವ್ರ ತಮ್ಮನಿಗೆ ಅಕ್ಸೆಪ್ಟ್ ಮಾಡ್ಲಿಕ್ಕಾಗಲ್ಲ. ಅವನಂತಾನೆ, ನೀನ್ ಇದನ್ನ ಔರಂಗಜೇಬ್ ನೀನ್ ಇದನ್ನೇ ಮಾಡಿದ್ರೆ ನಿನ್ನ ಬಂದಿಖಾನೆಗೆ ಹಾಕ್ಬೇಕಾಗತ್ತೆ ಅಂತ. ಅಷ್ಟೊತ್ತಿಗೆ ಸತ್ಯ ಗೊತ್ತು. ಸತ್ಯ ಏನು, ದೇಹ ಅಲ್ಲ ನಾನು, ಗೊತ್ತಾಗ ಹೋಗಿದೆ. ದೇಹದ ಮೀರಿದ ನಾನು, ನೀನ್ ಏನ್ ಮಾಡಿದ್ರು ನನ್ನನ್ನ ನೀನ್ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ಅವ್ನು ಯಾವ್ದಕ್ಕೂ ಒಪ್ಕೊಳ್ಳೋದಿಲ್ಲ. ಆಗ ದಾರಾಶಿಖೋನ ಬಂದಿಖಾನೆಗೆ ಹಾಕಬೇಕು ಮತ್ತು ಇಂಥ ಕೆಲಸ ಇನ್ ಯಾರೂ ಮಾಡಬಾರ್ದು ಅಂತ ಹೇಳಿ ಇಡೀ ಊರಿನಲ್ಲಿ ಅವನಿಗೆ ಸರಪಣಿಯನ್ನ ಹಾಕಿ
ಎಲ್ಲರ ಕೈಲಿ ಕಲ್ಲಿನ ಒಡೆತನದಲ್ಲಿ ಕೊಡಿಸಿ ಅವನನ್ನ ಸಾಯಿಸಲಾಗತ್ತೆ. ಸಾಯಿಸುವಾಗ ಕೂಡ ಅವನು ಏನ್ ಹೇಳ್ತಾನೆ, ಅಹಂ ಬ್ರಹ್ಮಾಸ್ಮಿ. ಇದು ವಿಚಾರ ಜ್ಞಾನಧಾರೆ ಬೇರೆ ಬೇರೆ ದೇಶಗಳಿಗೂ ಕೂಡ ಉಪನಿಷತ್ ಹೋಗ್ಲಿಕ್ಕೆ ಕಾರಣ ಆಯ್ತು. ಇನ್ನೊಬ್ರು ಶಿಶುನಾಳ ಶರೀಫರು. ಶಿಶುನಾಳ ಶರೀಫರು ಹಲವಾರು ಜನ ಇವಾಗ ನಾವು ರಘು ದೀಕ್ಷಿತ್ ಅಥವಾ ಸಿ ಅಶ್ವಥ್ ಹಾಡ್ ಕೇಳುವಾಗ ಎದ್ದು ಕುಣಿತೀವಿ. ಒಂದು ಕಡೆ ಎದ್ದು ಕುಣಿಯುವಂತಹ ವಿಚಾರ ಆದ್ರೆ ಅದು ತಣ್ಣಗೆ ಕೂರಿಸುವಂತಹ ವಿಚಾರ. ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಅದು ಬಿಟ್ರೆ ಅವರ ಗುರುಗಳು ಗೋವಿಂದ ಭಟ್ಟರು ಅವನಿಗೆ ಜನಿವಾರ ಹಾಕಿದ್ರಲ್ಲ. ಜನಿವಾರ ಅಂತ ಅಂದ್ರೆ ಏನು? ಜನಿವಾರ ಅಂದ್ರೆ ಏನು? ಹಲವಾರು ಜನ ಅದನ್ನ ಒಂದು ಯಾವುದೋ ಒಂದು ಸೆಕ್ಟ್ಗೆ ಅಂತ ಅನ್ಕೊಂಡಿದೀವಿ. ಜನಿವಾರ ಅಂದ್ರೆ ಜ ಅಂತ ಅಂದ್ರೆ ಜನ್ಮ, ನಿವಾರ, ಜನ್ಮ ನಿವಾರಣೆ ಮಾಡುವಂತಹ ಕ್ರಿಯೆ ಜನಿವಾರ ಅಂತ. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ನೂಕಿದ ಭವಭಾರ, ಹಾಕಿದ ಜನಿವಾರ. ಹೇಗಿದೆ ನೋಡಿ, ಎಷ್ಟು ಸಣ್ಣ ಮಾತಿನಲ್ಲಿ ಎಂಥ ವಿಚಾರ. ಇನ್ನು ಕಬೀರರು ಭಾರತದಲ್ಲಿ ರಾಮಾನಂದರ ಒಂದು ಶಿಷ್ಯರಾಗಿ ರಾಮನಾಮವನ್ನ ಸ್ವೀಕಾರ ಮಾಡಿ ಭಾರತದಲ್ಲಿ ಹಿಂದೂ ಮುಸಲ್ಮಾನರ ಬಗ್ಗೆ ಒಂದು ಸಾಮರಸ್ಯವನ್ನು ತರಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟವರು. ಹಲವಾರು ರಾಮ ರಹೀಮ ಈ ತರ ವಿಚಾರಗಳೆಲ್ಲ ಬಂದಿದೆ. ಆದ್ರೆ ನಾನಿವತ್ತು ಒಂದೆರಡು ಲೈನ್ ಅಷ್ಟೇ ಹೇಳ್ತೀನಿ. ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ. ಅದರ ಒಂದು ವಿಚಾರ ಯಾವುದು ಅಂತಂದ್ರೆ, ನಾವು ಹಲವಾರು ಜನ ಡಿಸ್ಟರ್ಬ್ ಆಗೋದು ಯಾವಾಗ ಅಂತಂದ್ರೆ, ಯಾರು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ರೆ, ಈವನ್ ಫೀಡ್ಬ್ಯಾಕ್, ನನಗೆ ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಬಿಟ್ರೆ, ಇವ್ರು ಮಾಡಕ್ ಬರಲ್ಲ, ಬರೀ ನೆಗೆಟಿವ್ ಫೀಡ್ಬ್ಯಾಕ್ ಕೊಡಕ್ ಮಾತ್ರ ಬರುತ್ತೆ ಅಂತ. ಕಬೀರ್ ದಾಸ್ ಏನಂತಾರೆ, ನಿಂದಕರಿಗೊಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ. ನಿಂದಕರಿಗೆ ಒಂದು ಕುಟಿಯನ್ನು ಕಟ್ಟಿ ಮನೆ ಮುಂದೆ ಇರಗುಡಿರಿ. ನೀರು ಸಾಬೂನುಗಳಿಲ್ಲದೆ ನಿರ್ಮಲಗೊಳಿಸುವರು, ಕಬೀರ ನಿರ್ಮಲಗೊಳಿಸುವರು. ಅವ್ರು ಹೇಳ್ತಾರೆ, ಫೀಡ್ಬ್ಯಾಕ್ ನ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ತಗೋಬೇಕು ಅಂತ ನೀವು ಇವತ್ತು ಯಾವ್ದು ಕಾರ್ಪೊರೇಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀರಾ, ಅವ್ರು ದೋಹೆಯಲ್ಲಿ ಎಷ್ಟು ಸಖತ್ತಾಗಿ ಹೇಳಿದ್ರು ನೋಡಿ. ಇನ್ನು ನಾವು ಹಲವಾರು ಸರಿ ಎಲ್ಲರೂ ಕೆಟ್ಟವ್ರು, ಜಗತ್ತು ತುಂಬಾ ಕೆಟ್ಟದಪ್ಪ, ಎಂಥ ಜಗತ್ತಿದು ಅಂತ ಅವ್ರು ಹೇಳ್ತಾರೆ. ಕೆಡುಕರನೂ ನಾ ಹುಡುಕುತ್ತಾ ಹೊರಟೆ, ಕೆಡುಕರನೂ ನಾ ಹುಡುಕುತ್ತಾ ಹೊರಟೆ, ಕೆಡುಕರ ಯಾರೂ ಸಿಗಲಿಲ್ಲ. ನನ್ನಯ ಮನವನ್ನು ನಾನೇ ನೋಡಿದೆ, ನನಗಿಂತ ಕೆಡುಕರಿಲ್ಲ. ನಾನ್ ಜಗತ್ನಲ್ಲಿ ಯಾವ್ದಾದ್ರು ಒಪ್ಪಿತಪ್ಪಿ ಕೆಡುಕತನವನ್ನು ನೋಡಿದ್ರೆ ಅದು ನನ್ನ, ಇಟ್ಸ್ ಜಸ್ಟ್ ಅ ಪ್ರೊಜೆಕ್ಷನ್ ಆಫ್ ಮೈ ಮೈಂಡ್. ಅದನ್ನ ತೋರಿಸ್ಕೊಟ್ಟಿದ್ದು ಕಬೀರ್. ವ್ಯಾಲ್ಯೂಸ್, ದಿಸ್ ಇಸ್ ವಾಟ್ ಕಬೀರ್ ಆಲ್ಸೋ ಸ್ಪೋಕ್. ಈ ರೀತಿ ಈ ವಿಚಾರಗಳು ಬಂದಾಗ ಇದೇ ಸಂದರ್ಭದಲ್ಲಿ ಇನ್ನೊಂದು ಮೂವ್ಮೆಂಟ್ ಆಯ್ತು ಬೆಂಗಾಲ್ ಕಡೆಗೆ ಒಂದು ಮೂವ್ಮೆಂಟ್ ಆಯ್ತು. ಭಕ್ತಿಯನ್ನ ಜನಸಾಮಾನ್ಯರಿಗೆ ಹರಡಬೇಕು, ಅದು ಬೆಂಗಾಲ್ಗೆ ಮಾತ್ರ ಸೀಮಿತವಾಗದೆ ಇಡೀ ಭಾರತದ ಕಡೆ ಹೋಗ್ಬೇಕು ಅಂತ. ಇವತ್ತು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಕರೀತೀವಲ್ಲ, ಇದು ಶುರುವಾಗಿದ್ದು ಎಲ್ಲಿಂದ ಅಂದ್ರೆ ಚೈತನ್ಯ ಮಹಾಪ್ರಭುಗಳು. ಸ್ಲೈಡ್ ಶಿಫ್ಟ್. ಚೈತನ್ಯ ಮಹಾಪ್ರಭುಗಳು ಇದನ್ನ ಪಾಪ್ಯುಲರೈಸ್ ಮಾಡ್ತಾರೆ. ಅವ್ರು ಬಂದು ಇನ್ನೊಂದು ವಿಚಾರ ಕೊಟ್ಟಿದ್ ಯಾವ್ದು ಅಂತಂದ್ರೆ, ಅಲ್ಲಿಯವರೆಗೂ ವೇದ ಉಪನಿಷತ್ತುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಆದಿಶಂಕರಾಚಾರ್ಯರು ಕೊಟ್ರೆ, ಮಹಾಭಾರತ ಮತ್ತು ರಾಮಾಯಣಕ್ಕೆ ಕೊಡಬೇಕು ಅಂತ ತಾತ್ಪರ್ಯ ನಿರ್ಣಯದ ಮೂಲಕ ಮಧ್ವಾಚಾರ್ಯರು ಕೊಟ್ರೆ, ಭಾಗವತ ವೇದದ ಭಾಷ್ಯ ಅಂತ ಹೇಳಿ ಅದು ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಟ್. ಇಲ್ಲಿ ಭಕ್ತಿಗೆ ನಾವು ಹಲವಾರು ಭಾವಗಳನ್ನ ಇಟ್ಕೊಂಡು ಮಾಡಬಹುದು. ವಾತ್ಸಲ್ಯ ಭಾವ ಅಥವಾ ಪಿತೃಭಾವ ಅಥವಾ ಕಾಂತಾಭಾವ ಅಥವಾ ಸೇವಕ ಭಾವ, ಈ ರೀತಿ ಬೇರೆ ಬೇರೆ ಭಾವಗಳಲ್ಲಿ ಪರಮಾತ್ಮನನ್ನ ಪಡೆಯೋದಕ್ಕೆ ದಾರಿ ಇದೆ ಅಂತ ತೋರಿಸ್ಕೊಟ್ಟು ಎಲ್ಲರಿಗೂ ಸಾಮೂಹಿಕವಾಗಿ ನೃತ್ಯ ಮತ್ತು ಗೀತೆಯ ಮೂಲಕ, ಕೀರ್ತನೆಯ ಮೂಲಕ, ಮಂತ್ರದ ಮೂಲಕ ಮಾಡಬಹುದು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರೆ, ಅದನ್ನ ಮೆಟೀರಿಯಲೈಸ್ ಮಾಡಿದ್ದು ಇಂದಿನ ಸ್ವಲ್ಪ ವರ್ಷಗಳ ಹಿಂದಿದ್ದಂತ ಶ್ರೀಲಾ ಪ್ರಭುಪಾದರು. ಇವ್ರ ಜೀವನವೇ ಒಂದು ರೀತಿ ನನಗನ್ಸೋದು ಮಿರಾಕಲ್. ಯಾಕೆ 69 ವರ್ಷ ಅವ್ರು ನಾರ್ಮಲ್ ಕೆಲಸದಲ್ಲಿದ್ದು, ಓದಿ ಎಲ್ಲ ಅಭ್ಯಾಸ ಆಗಿತ್ತು. 69 ವರ್ಷ ಆದ್ಮೇಲೆ, ರಿಟೈರ್ಮೆಂಟ್ ಆದ್ಮೇಲೆ ಅವ್ರ ಹತ್ರ ಇದ್ದಂತಹ ನಾಟ್ ಈವನ್ $100 ಅದನ್ನ ಇಟ್ಕೊಂಡು, ಕೈನಲ್ಲಿ ಒಂದಷ್ಟು ಪುಸ್ತಕಗಳನ್ನ ಇಟ್ಕೊಂಡು ಅಮೆರಿಕಕ್ಕೆ ಹೋಗಿ ಇಳಿತಾರೆ. ಯೋಚನೆ ಮಾಡಿ, ಮೆಟೀರಿಯಲಿಸಮ್ ನ ಹೈಯೆಸ್ಟ್ ಪೀಕ್ ನಲ್ಲಿ ಇದ್ದಂತಹ ಕಾಲ, ಎಲ್ಲ ಯುವಕರು ಅಲ್ಲಿ ಕುಡ್ಕೊಂಡು ಸೇದ್ಕೊಂಡು ಡ್ರಗ್ಸ್ ಇಂಥ ಒಂದು ಕಾಲದಲ್ಲಿದ್ದಾಗ ಇವರು ಹೋಗಿದ್ದು ಕೆಲವು ಡಾಲರ್ಗಳು ಇಟ್ಕೊಂಡು ಅಲ್ಲಿ ಹರೇ ಕೃಷ್ಣ ಮೂವ್ಮೆಂಟ್ ನ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಬದಲಾಗುತ್ತೆ ಅಂದ್ರೆ, ಇವತ್ತು ಕೂಡ ದೇ ಗಿವ್ ಅ ಸ್ಟ್ಯಾಟಿಸ್ಟಿಕ್ಸ್ ಸೇಯಿಂಗ್ ಎಷ್ಟೋ ಜನ ಕೆಟ್ಟ ಹ್ಯಾಬಿಟ್ಸ್ ಗಳಿಂದ ಹೊರಗೆ ಬರಲಿಕ್ಕೆ ಕಾರಣ ಈ ಹರೇ ಕೃಷ್ಣ ಮಂತ್ರ ಮತ್ತು ಇಸ್ಕಾನ್ ಆಗಿದೆ ಅಂತಂದ್ರೆ. ಭಾರತವಷ್ಟೇ ಅಲ್ಲದೆ ಅವ್ರು ಆಮೇಲೆ ಬದುಕಿದ್ದು 9 ವರ್ಷದಲ್ಲಿ 108 ದೇಶಗಳಲ್ಲಿ ಕೃಷ್ಣ ಮಂದಿರವನ್ನ ಸ್ಥಾಪನೆ ಮಾಡಿ ಈ ಕೃಷ್ಣ ಕಾನ್ಶಿಯಸ್ನೆಸ್, ಆ ಹೆಸರು ನೋಡಿ. ಕನಕದಾಸರು ನಿನ್ನೆ ಜಯಂತಿ ಆಯ್ತಲ್ಲ, ಕನಕದಾಸರ ಜೀವನದಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತಹ ಘಟನೆ ಅಂದ್ರೆ, ಪರಮಾತ್ಮ ಎಲ್ಲವನ್ನ ನೋಡ್ತಾ ಇದ್ದಾನೆ ಅಂತ. ಇದೇ ಅಲ್ವಾ ಕೃಷ್ಣ ಕಾನ್ಶಿಯಸ್ನೆಸ್. ದೇ ಟೆಲ್ ದ ಸೇಮ್ ಥಿಂಗ್. ನೀವ್ ಏನೇ ಕೆಲಸ ಮಾಡ್ತಿದ್ರು ಕೃಷ್ಣ ನೋಡ್ತಾ ಇದ್ದಾನೆ ಅಂತ ಅನ್ಕೊ.
ಸೊ ಆ ಭಾವದಲ್ಲಿ ಮಾಡಿದ್ರೆ ನಿಮ್ಮ ಜೀವನ ಅತ್ಯದ್ಭುತವಾಗಿ ಸೆಕ್ಯುಲರ್ ಲೈಫ್ ಇರುತ್ತೆ, ಸ್ಪಿರಿಚುವಲ್ ಡೆವಲಪ್ಮೆಂಟ್, ಸ್ವಧರ್ಮ ಸನಾತನ ಧರ್ಮ ಎರಡನ್ನೂ ಮುಂದಕ್ಕೆ ನಡ್ಕೊಂಡು ಹೋಗ್ಬೋದು ಅಂತ ತೋರಿಸ್ಕೊಂಡಂತವ್ರು ಶ್ರೀಲಾ ಪ್ರಭುಪಾದರು. ಇಲ್ಲಿಂದ ಮುಂದಕ್ಕೆ ಬಂದ್ರೆ, ಒಂದಷ್ಟು ವರ್ಷಗಳ ಮುಂದಕ್ಕೆ ಬಂದ್ರೆ ರೆನೇಸಾನ್ಸ್. ನೀವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತಗೊಳ್ಳಿ, ರಿಲಿಜಿಯಸ್ ರೆವಲ್ಯೂಷನ್ ತಗೊಳ್ಳಿ, ಅದೆಲ್ಲವೂ ಶುರುವಾಗಿದ್ದು 19ನೇ ಶತಮಾನದಲ್ಲಿ. ರಾಜಾ ರಾಮ್ ಮೋಹನ್ ರಾಯ್ ಇರಬಹುದು, ಈಶ್ವರಚಂದ್ರ ವಿದ್ಯಾಸಾಗರ್ ಇರಬಹುದು, ದಯಾನಂದ ಸರಸ್ವತಿಗಳಿರಬಹುದು, ಕೇಶವಚಂದ್ರ ಸೇನ್ ಇರಬಹುದು, ರವೀಂದ್ರನಾಥ್ ಟ್ಯಾಗೋರ್ ಇರಬಹುದು, ಎಲ್ಲರೂ ಕೂಡ ಬಂದಂತಹ ಕಾಲ. ಎಲ್ಲರೂ ರಿಫಾರ್ಮೇಶನ್ ಮಾಡ್ಲಿಕ್ಕೆ ಶುರು ಮಾಡೋದು. ಆದ್ರೆ ಒಬ್ಬ ವ್ಯಕ್ತಿ ಬರ್ತಾರೆ, ಅವತಾರ ವರಿಷ್ಠ ಅಂತ ಅವರ ಭಕ್ತರ ಕಡೆಯಿಂದ ಕರೆಸ್ಕೊಳ್ಳುವಂತಹ ಶ್ರೀರಾಮಕೃಷ್ಣರು. ಅವ್ರ ಬಗ್ಗೆ ನಾನ್ ಹೇಳಲಿಕ್ಕೆ ಇಷ್ಟಪಡೋದಕ್ಕಿಂತ ಒಬ್ಬ ಫಾರಿನರ್ ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ 2,500 ವರ್ಷಗಳಲ್ಲಿ ಬಂದಂತಹ ಆಧ್ಯಾತ್ಮಿಕ ಸಾಧನೆಯ ಒಂದು ವಿಶ್ವಕೋಶ ಯಾವ್ದಾರು ಇದ್ರೆ ಅದು ಶ್ರೀರಾಮಕೃಷ್ಣ ಪರಮಹಂಸ. ನೀವು ಯಾವುದೇ ರಿಲಿಜಿಯನ್ ತಗೊಳ್ಳಿ, ಅದರ ಒಂದು ಮೇರು ಶಿಖರ ಪ್ರಾಯ ಯಾವ್ದನ್ನ ಪಡೆಯಬಹುದು ಅದನ್ನ ಪಡೆದು. ಇನ್ನು ಭಾರತೀಯ ಸಂಸ್ಕೃತಿಯ ಪ್ರಭೇದಗಳನ್ನು ತಗೊಳ್ಳಿ, ಎಲ್ಲವನ್ನ ತಗೊಂಡ್ರು. ಜೇಸೋ ಮತ್ ಏಸೋ ಪಥ್, ಎಷ್ಟು ಮತಗಳು ಅಷ್ಟು ಪಥಗಳು, ಆ ಸಾಮರಸ್ಯವನ್ನ ತರಬೇಕು ಅಂತ ಬಂದ್ರು. ಅವರು ಮಾತ್ರ ಮಾಡ್ಲಿಲ್ಲ, ಅವರು 4ನೇ ಕ್ಲಾಸ್ನೂ ಕೂಡ ಓದಲಿರುವಂತಹ ವ್ಯಕ್ತಿ ಆದ್ರು. ಎಂಥವ್ರಾಗಿದ್ರು ಅಂದ್ರೆ ಅವ್ರ ಹತ್ರ ಬಂದಂತಹ ಶಿಷ್ಯರೆಲ್ಲರೂ ಕೂಡ ಅದ್ಭುತವಾದಂತಹ ವಿಚಾರವಂತರಾಗಿದ್ರು. ಅದ್ರಲ್ಲಿ ಒಬ್ಬರನ್ನ ವಿವೇಕಾನಂದರಾಗಿ, ನರೇಂದ್ರನನ್ನ ವಿವೇಕಾನಂದರನ್ನಾಗಿ ಮಾಡಿ ಒಂದು ಬದಲಾವಣೆ ತಂದು, ಈಸ್ಟ್ ನಾಗೆಲ್ಲದಕ್ಕೆ ಬುದ್ಧನನ್ನ ಭಾರತ ಕಳಿಸಿದ್ರೆ ವೆಸ್ಟ್ ನಾಗೆಲ್ಲದಕ್ಕೆ ಯಾರನ್ನ ಕಳಿಸಿದ್ರು? ವಿವೇಕಾನಂದ. ಯೂನಿವರ್ಸಲ್ ರಿಲಿಜಿಯನ್, ಯೂನಿವರ್ಸಲ್ ಹಾರ್ಮನಿಯನ್ನ ಕೊಟ್ಟು ಭಾರತಕ್ಕೆ, ಅದು ಜಗತ್ತಿಗೆ ಮೆಸೇಜ್ ಆದ್ರೆ ಭಾರತಕ್ಕೆ ಏನು? ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ನಮ್ಮ ದೇಶಕ್ಕೆ ಬಂದ್ರು. ಇವತ್ತೆಲ್ಲ ನಾವು ಸೇವೆ ಅಂತ ಮಾತಾಡ್ತೀವಲ್ಲ, NGOs ಅಂತ ಮಾತಾಡ್ತೀವಲ್ಲ, ಮಿಷನರಿ ವರ್ಕ್ ಅಂತ ಮಾತಾಡ್ತೀವಲ್ಲ, ಕ್ರಿಶ್ಚಿಯನ್ ಮಿಷನರಿ ಅಲ್ಲ, ಭಾರತದವ್ರು ಕೂಡ ಮಾಡಬಹುದು ಅನ್ನೋದನ್ನ ತೋರಿಸಿದ್ದು ವಿವೇಕಾನಂದರು. ಅದನ್ನ ಮಾಡ್ಲಿಕ್ಕೆ ಇನ್ನೊಂದು ಉಪಯೋಗಿಸ್ಕೊಳ್ಳುವಂತಹ ಇನ್ಸ್ಟ್ರೂಮೆಂಟ್ ಆಫ್ ನಾಲೆಜ್, ಜ್ಞಾನ ವಾಹಿನಿ ಯಾರು ಅಂದ್ರೆ ಅದು ಸಿಸ್ಟರ್ ನಿವೇದಿತ. ಸಿಸ್ಟರ್ ನಿವೇದಿತ ಪರದೇಶದವರಾದ್ರೂ ಕೂಡ ಇದನ್ನ ತನ್ನ ದೇಶಕ್ಕಿಂತ ಹೆಚ್ಚು ಭಾವಿಸಿ, ನಮ್ಮನ್ನ ತನ್ನ ದೇಶದವರಿಗಿಂತ ಹೆಚ್ಚು ಭಾವಿಸಿ, ಶಿ ಓನ್ಲಿ ಟೆಲ್ಸ್ ಐ ಆಮ್ ಮೋರ್ ಹಿಂದೂ ದ್ಯಾನ್ ಎನಿ ಅದರ್ ಹಿಂದೂ ಅಂತ. ಸೊ ಆ ದೃಷ್ಟಿಯಲ್ಲಿ ಭಾವಿಸಿ ನಮ್ಮ ಭಾರತಕ್ಕೆ ಜ್ಞಾನ ಧಾರೆಯನ್ನ ಮಾಡೋದಕ್ಕೆ ಇದು 19-20ನೇ ಶತಮಾನದಲ್ಲಿ ಬಂತು. ಇನ್ನು ಮುಂದಕ್ಕೆ ಬಂದಾಗ ಕೊನೆ ಭಾಗಕ್ಕೆ ಸೆಕ್ಯುಲರ್ ನಾಲೆಜ್ಗೆ, ಈ 20ನೇ ಶತಮಾನದಲ್ಲಿ ಸೆಕ್ಯುಲರ್ ನಾಲೆಜ್ಗೆ ಯಾರು ಏನಾದ್ರು ಕೆಲಸ ಮಾಡಿದ್ರ ಅಂತಂದ್ರೆ, ಒಬ್ಬ ವ್ಯಕ್ತಿದು ರುದ್ರಪಟ್ಟಣದಲ್ಲಿ ಹುಟ್ಟಿದ್ರು, ಹಾಸನದ ಡಿಸ್ಟ್ರಿಕ್ಟ್ ನಲ್ಲಿ ರುದ್ರಪಟ್ಟಣದಲ್ಲಿ ಹುಟ್ಟಿದ್ರು. ಅವರು ಅದ್ಭುತವಾಗಿ ಸಂಸ್ಕೃತ ಅಧ್ಯಯನ ಮಾಡಿ ಮಾಸ್ಟರ್ಸ್ ನ ಪಡೆದ್ರು. ಅವಾಗ ಮೈಸೂರ ರಾಜ್ಯ ಇದ್ದಂತ ಕಾಲ, ಅವ್ರಿಗೆ ಕೆಲ್ಸಕ್ಕೆ ಅಂತ ಹೋದ್ರು. ಆ ಸಂದರ್ಭದಲ್ಲಿ ವೇಕೆನ್ಸಿ ಇರ್ಲಿಲ್ಲ. ಆಗಿದ್ದಂತಹ ಅಯ್ಯರ್ ದಿವಾನರಾಗಿದ್ದಂತವ್ರು ಅವ್ರಂದ್ರು, ನಿನ್ ಕೆಲ್ಸ ಸಿಗೋ ಶೇಷಾದ್ರಿಗೆ ಅವ್ರಂದ್ರು, ನಿನ್ ಕೆಲ್ಸ ಸಿಗೋವರೆಗೂ ಇಲ್ಲಿ ಯಾವ್ದೋ ಒಂದ್ ಸಣ್ಣ ಕೆಲಸ ಮಾಡ್ತಾ ಇರೋ, ಆಮೇಲೆ ನಿನ್ಗೆ ಬೇಕಾಗಿರೋ ಕೆಲಸ ಕೊಡ್ತೀನಿ. ಆಯ್ತು, ಏನ್ ಕೆಲಸ ಮಾಡಿ? ಲೈಬ್ರರಿ ನೋಡ್ಕೊಳ್ಳೋದು. ಯೋಚನೆ ಮಾಡಿ, ಆಗ MA ಇನ್ ಸಂಸ್ಕೃತ ಮಾಡಿದವ್ರಿಗೆ ಲೈಬ್ರರಿ ನೋಡ್ಕೋಬೇಕು, ಬಂದು ಹೋದವ್ರನ್ನೆಲ್ಲ ಡಾಕ್ಯುಮೆಂಟ್ ಹೆಸರು ಬರೆದಿಟ್ಕೋಬೇಕು, ಪುಸ್ತಕಗಳು ಎಲ್ಲೆಲ್ಲಿದೆ ನೋಡ್ಬೇಕು. ಇರುವ ಕೆಲಸವ ಮಾಡು ಕಿರಿದಿನದೆ ಮನವಿಟ್ಟು, ಅದನ್ನ ಎಷ್ಟು ನಿಷ್ಠೆಯಿಂದ ಮಾಡ್ಲಿಕ್ಕೆ ಶುರು ಮಾಡೋದು ಅಂದ್ರೆ, ಒಂದೊಂದು ಪುಸ್ತಕವನ್ನು ತಗೊಂಡೋದ್ರೆ ಏನೇನ್ ವಿಚಾರ ಇದೆ, ಬರೋರ್ಗೆ ಏನೇನ್ ಡೀಟೇಲ್ಸ್ ಬೇಕು ಅಂತ ಎಲ್ಲ ಬರೀತಾ ಇದ್ದಾಗ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಗಳು ಸಿಕ್ತು. ಆ ಮ್ಯಾನುಸ್ಕ್ರಿಪ್ಟ್ ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಯ್ತು, ಈ ಪುಸ್ತಕ ಇದ್ವರೆಗೂ ಹೊರಗೆ ಬಂದೇ ಇಲ್ವಲ್ಲ, ಇದನ್ನ ಪ್ರಿಂಟ್ ಮಾಡಬೇಕು ಅಂತ ಇದ್ದಂತವ್ರು ಸಂಸ್ಕೃತದಲ್ಲಿ ಇದ್ದದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಇಡೀ ಜಗತ್ತಿಗೆ ಹರಡಿದ್ರು. ಇವತ್ತು ಜಗತ್ತಿನಲ್ಲಿ more than 20 countries has accepted this book as the best book for economics, governance, spying, politics ಎಲ್ಲದಕ್ಕೂ. ಇದು ರಚನೆಯಾಗಿದ್ದು 250 BC-ಯಲ್ಲಿ. ಆದ್ರೆ ಇದನ್ನ ಇಂಗ್ಲಿಷ್ ಫಾರ್ಮ್ಗೆ ತಂದಿದ್ದು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ತಂದಿದ್ದು ಶ್ಯಾಮಾಶಾಸ್ತ್ರಿಗಳು. ಯೋಚನೆ ಮಾಡಿ, ಆ ಜ್ಞಾನಧಾರೆ ಇತ್ತು, ಜ್ಞಾನ ವಾಹಿನಿಯಾಗಿ ಬರ್ಲಿಕ್ಕೆ ಬೇಕಾಗಿದ್ದು ಶ್ಯಾಮಾಶಾಸ್ತ್ರಿಗಳು. ನಾವು ಎಲ್ಲರೂ ಕೂಡ ಹಲವಾರು ಜನ ಅನ್ಕೋತೀವಿ ಫಾದರ್ ಆಫ್ ಎಕನಾಮಿಕ್ಸ್ ಅಂದ್ರೆ ಆಡಮ್ ಸ್ಮಿತ್ ಅಂತ ಇನ್ನೂ ಯಾಕೆ ಕರಿತೀವಿ ಅಂತ. ಅವ್ರು 18ನೇ ಶತಮಾನದಲ್ಲಿ ಇದ್ರು. ಅದಕ್ಕೆ ಮುಂಚೆ ಈ ಪುಸ್ತಕ ಯಾರು ಬಂದಿದ್ರೆ ಜಗತ್ ಹೇಳ್ತಿತ್ತು, ಹಿ ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಎಕನಾಮಿಕ್ಸ್, ಚಾಣಕ್ಯ ಅಂತ. ಆ ದೃಷ್ಟಿಯಲ್ಲಿ ಎಕನಾಮಿಕ್ಸ್ ನ ತೋರಿಸ್ಕೊಟ್ಟಿತ್ತು. ಇನ್ನು ವೇದದಲ್ಲಿ ಇದ್ದಂತಹ ಗಣಿತದ ಇನ್ಸ್ಪಿರೇಷನ್ ಅನ್ನ ತಗೊಂಡು ಒಬ್ಬ ವ್ಯಕ್ತಿ ವೇದಿಕ್ ಮ್ಯಾಥ್ಸ್, ಇವತ್ತು ನಮ್ಮ ಮಕ್ಕಳಿಗೆ ಹಲವಾರು ಜನಕ್ಕೆ ಫಾಸ್ಟ್ ಮ್ಯಾಥ್ಸ್ ಬೇಕು ಅಂತಂದ್ರೆ ಅಬ್ಯಾಕಸ್ ಅಂತ ಒಂದ್ ಕಡೆ ಕಳಿಸ್ತಾರೆ, ಇನ್ನೊಂದ್ ಕಡೆ ವೇದಿಕ್ ಮ್ಯಾಥ್ಸ್ ಕಳಿಸ್ತೀವಿ. 16 ಸೂತ್ರಗಳನ್ನ ಮೂಲಕ ಸ್ಟಾರ್ಟಿಂಗ್ ಫ್ರಮ್ ಸಬ್ಟ್ರಾಕ್ಷನ್ ಟು ಇಂಟಿಗ್ರೇಷನ್ ಎಲ್ಲವನ್ನು ಮೆಂಟಲ್ ಕ್ಯಾಲ್ಕುಲೇಷನ್ಸ್ ಮೂಲಕ ಮಾಡಬಹುದು ಅಂತ ಮಾಡಿದ ಒಬ್ಬ ಸನ್ಯಾಸಿ ಭಾರತಿ ಕೃಷ್ಣ ತೀರ್ಥ ಸ್ವಾಮೀಜಿ. ಇವ್ರ ಜೀವನದಲ್ಲಿ ಬರುವಂತಹ ಒಂದು ಅದ್ಭುತವಾದಂಥದ್ದು ಮೋಸ್ಟ್ಲಿ ಜಗತ್ತಲ್ಲಿ ಆಗಿಲ್ಲ ಯಾವುದು. ಇವ್ರು 22-23 ವರ್ಷದಲ್ಲಿದ್ದಾಗ ಅಮೆರಿಕ ಯೂನಿವರ್ಸಿಟಿಯಿಂದ ಒಂದೇ ವರ್ಷದಲ್ಲಿ 7 MA ಆನರ್ಸ್ಗೆ ಕುತ್ಕೋತೀನಿ ಅಂತ ಹೇಳ್ತಾರೆ. ಅವರಂತಾರೆ, 1 MA ಆನರ್ಸ್ ಇನ್ ಅಮೆರಿಕನ್ ಯೂನಿವರ್ಸಿಟಿ ಇಸ್ ಡಿಫಿಕಲ್ಟ್ ಟು ಪಾಸ್. ನೀವು 7 ತಗೊಳ್ತೀರಾ, ಅಸಾಧ್ಯ, ನಾನು ಪ್ರಯತ್ನ ಮಾಡ್ತೀನಿ ಅಂತ 1 ವರ್ಷದಲ್ಲಿ 7 MA ಆನರ್ಸ್ಗೆ ಕೂತ್ಕೋತಾರೆ. 7 ಎಕ್ಸಾಮ್ ನ ಬರೀತಾರೆ, 7 ಪಾಸ್ ಆಗತ್ತೆ, 7ಕ್ಕೆ 7 ಗೋಲ್ಡ್ ಮೆಡಲ್. ಜಸ್ಟ್ ಇಮ್ಯಾಜಿನ್.
ಯಾವ ರೀತಿ? ಇದು ಭಾರತದ ಒಂದು ಜ್ಞಾನಧಾರೆ ಹರಿದು ಬಂದಂತಹ ರೀತಿ. ಒಂದು ಕಡೆ ಅವರು ರಿಲಿಜಿಯನ್, ಫಿಲಾಸಫಿ, ಮ್ಯಾಥಮ್ಯಾಟಿಕ್ಸ್ ಇಟ್ಕೊಂಡ್ರೆ, ಇನ್ನೊಂದ್ ಕಡೆ ತಮ್ಮ ಪ್ರಖರ ವಿದ್ವಾಂಸರಾಗಿದ್ರು ಅವರು. ಇವ್ರನ್ನ ಒಂದ್ಸರಿ ಬ್ರಿಟಿಷರು ಕರೀತಾರೆ, ಬರ್ಬೇಕು ಕೋರ್ಟ್ಗೆ ಅಂತ. ನಾನು ಸನ್ಯಾಸಿ, ನಾನು ಯಾವ್ದಕ್ಕೂ ಇದೆಲ್ಲ, ಜ್ಞಾನವನ್ನ ಹೊಂದಿರೋನು, ಜ್ಞಾನಕ್ಕೆ ಬರ್ಬೇಕಾದ್ರು ನೀವು ಕೋರ್ಟ್ ಬೇಕಾದ್ರೆ ನನ್ನ ಹತ್ರಕ್ಕೆ ಬರ್ಲಿ ಅಂತ ಹೇಳ್ತಾರಲ್ಲ. ಅಹಂಕಾರದಿಂದ ಅಲ್ಲ, ಅದು ಸಾತ್ವಿಕವಾದಂತಹ ನಿಷ್ಠೆಯಿಂದ ಹೇಳಿದಂಥದ್ದು. ಇವ್ರು ಕೊಟ್ಟಂತಹ ಜ್ಞಾನ ಯಾವ್ಯಾವ ರೀತಿ ಇತ್ತು. ಇವತ್ತು ಇವ್ರು ಕೊಟ್ಟಿರುವಂತಹ ಪುಸ್ತಕಗಳು ಮ್ಯಾಥ್ಸ್ ನಲ್ಲಿ PhD ಮ್ಯಾಥ್ಸ್ ಮಾಡಿರೋರು ಕೂಡ ಪರದಾಡ್ತಾರೆ. ಆ ದೃಷ್ಟಿಯಲ್ಲಿ ಜ್ಞಾನ ವಾಹಿನಿ ಹರಿದು ಬಂದಿದೆ, ಸೆಕ್ಯುಲರ್ ನಾಲೆಜ್ ಕೂಡ. ಇನ್ನು ಕೊನೆಯ ಭಾಗಕ್ಕೆ ಬರೋದಾದ್ರೆ, ನಮ್ಮಲ್ಲಿ ಹಲವಾರು ಜನ ಇವತ್ತು ಟ್ರೆಂಡಿ ವರ್ಡ್ ಅಂತ ಅಂದ್ರೆ ಯೋಗ. ಯೋಗ ಡೇ ಬಂದ್ಮೇಲಂತೂ ಅಟ್ಲೀಸ್ಟ್ ಅವತ್ತಿನಾರು ಎಲ್ಲಾರು ಮಾಡ್ತೀವಿ, ಇಲ್ಲ ಪ್ರತಿದಿನ ಯೋಗ ಸ್ಟುಡಿಯೋಗೆ ಹೋಗಿ ಮಾಡ್ತೀವಿ. ಈ ಯೋಗ ಅಂತಂದಾಗ ಪತಂಜಲಿ ಕೊಟ್ಟಂತಹ ಅಷ್ಟಾಂಗ ಯೋಗ ನಮ್ಮಲ್ಲಿ ಎಷ್ಟು ಜನ ಫಾಲೋ ಮಾಡ್ತೀವಿ ನನಗೆ ಗೊತ್ತಿಲ್ಲ. ನಾವ್ ಇವತ್ತೆಲ್ಲ ಯೋಗ ಫಾಲೋ ಮಾಡೋದು ಯಾವ್ದು? ಬೆಂಡಿಂಗ್, ಬ್ಯಾಕ್ ಬೆಂಡಿಂಗ್, ಫಾರ್ವರ್ಡ್ ಬೆಂಡಿಂಗ್, ಯೋಗ ಫಾರ್ ಬ್ಯಾಕ್ ಪೇನ್, ಯೋಗ ಫಾರ್ ರೆಸ್ಪಿರೇಷನ್. ಇದೆಲ್ಲ ಎಲ್ಲಿ ಬಂತು ಅಂತಂದಾಗ, ಪತಂಜಲಿಗಳ ಯೋಗ ಸೂತ್ರದಿಂದ ಇನ್ಸ್ಪಿರೇಷನ್ ತಗೊಂಡವರು ಸ್ವಾತ್ಮಾರಾಮರು ಅಂತ ಹಠಯೋಗ ಪ್ರದೀಪಿಕೆ ಅನ್ನೋದನ್ನು ಕೊಟ್ಟು, ಅಲ್ಲಿ ಸ್ಥಿರ ಸುಖಂ ಆಸನಂ ಒಂದೇ ಸೂತ್ರ, ಸ್ಥಿರ ಸುಖಂ ಆಸನಂ. ಅದನ್ನ ಇವರು ವಿಸ್ತಾರವಾಗಿ ಬರೀತಾ ಆ ಸ್ಥಿರತೆಯನ್ನ, ಆ ಸುಖತ್ವವನ್ನ ತರಲಿಕ್ಕೆ ಏನೇನ್ ಆಸನಗಳು ಬೇಕು ಅಂತ ನಿರ್ಮಾಣ ಮಾಡಿ, ಪ್ರಾಣಾಯಾಮಕ್ಕೆ ಅಲ್ಲಿರೋದು 3 ಅಂಡ್ ಮುಖ್ಯವಾಗಿರೋದು ಕೇವಲ ಕುಂಭಕ ಮಾತ್ರ. ಆದ್ರೆ ಇಲ್ಲಿ ಇವತ್ತು ನಾವು ಯಾವ್ಯಾವ್ದನ್ನ ಉಜ್ಜಯಿ ಅಂತ ಇರಬಹುದು, ಕಪಾಲಭಾತಿ ಇರಬಹುದು, ಅನುಲೋಮ ವಿಲೋಮ ಇರ್ಬೋದು, ಎಲ್ಲಾ ಮಾತಾಡೋದನ್ನ ವಿಸ್ತಾರವಾಗಿ ಬರ್ದಿದ್ಯಾರು ಅಂದ್ರೆ ಸ್ವಾತ್ಮಾರಾಮ. ಅವರಿಂದನೇ ನಾವು ಇವತ್ತೆಲ್ಲ ಫಿಟ್ನೆಸ್ ಮಾಡ್ತಾ ಇರೋದು. ಆದ್ರೆ ಅದು ಒಂದು ಸಂಸ್ಕೃತ ಗ್ರಂಥದಲ್ಲಿತ್ತು. ಅದನ್ನ ಒಬ್ಬ ವ್ಯಕ್ತಿ ಫಾದರ್ ಆಫ್ ಮಾಡರ್ನ್ ಯೋಗ ಅಂತ ಕರೆಸ್ಕೊಂಡಂತ ಕೃಷ್ಣಮಾಚಾರ್ಯರು ಇಂಗ್ಲಿಷ್ಗೆ ತಂದು ಎಲ್ಲ ಜನಮಾನಸಗಳಿಗೂ ತಲುಪತರ ಮಾಡ್ತಾರೆ. ಆದ್ರೆ ಅದನ್ನ ಭಾರತದಲ್ಲಿದ್ದದನ್ನ ಇಡೀ ಜಗತ್ತಿಗೆ ಮುಟ್ಟಿಸಿದ್ದು BKS ಅಯ್ಯಂಗಾರ್. ನೀವತ್ತು ಆಕ್ಸ್ಫರ್ಡ್ ಡಿಕ್ಷನರಿಗೆ ಹೋಗಿ ಅಯ್ಯಂಗಾರ್ ಅಂತ ಹುಡುಕಿದ್ರೆ ಇಟ್ಸ್ ಅ ಫಾರ್ಮ್ ಆಫ್ ಯೋಗ ಅಂತ ಬರೋಷ್ಟು ಮಟ್ಟಿಗೆ ಫೇಮಸ್ ಆಯ್ತು ಅಂತಂದ್ರೆ ಇಟ್ ಇಸ್ ಥ್ರೂ BKS ಅಯ್ಯಂಗಾರ್. ಇನ್ನು ಹಲವಾರು ಜನ ಇವತ್ತು ನಮ್ಮ ಡಾಕ್ಟರ್ HR ನಾಗೇಂದ್ರ ಇರಬಹುದು, ಹಲವಾರು ಜನ ಯೋಗಿಗಳಿದೆ. ಇನ್ನು ಇವತ್ತು ಪ್ರೆಸೆಂಟ್ ನೀವೆಲ್ಲರೂ ಕೂಡ ಜ್ಞಾನಧಾರೆ ಬೇಕು ಅಂದ್ರೆ ಎಲ್ಲಿ ಹೋಗ್ತೀರಾ? ಇವತ್ತು 7 ದಿನ ಏನೋ ವಿವೇಕ ವಿಕಾಸ ಹಮ್ಮಿಕೊಂಡಂತಹ ಈ ಒಂದು ಉಪನ್ಯಾಸ ಮಾಲಿಕೆಗೆ ಬಂದ್ರಿ. ಆದ್ರೆ ಹಲವರು ಫಾಲೋ ಮಾಡುವಂತಹದ್ದು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಭಾವನೆಗಳನ್ನ ತುಂಬುವಂತದ್ದು ಮಾತಾ ಅಮೃತಾನಂದಮಯಿ, ಹಗ್ಗಿಂಗ್ ಸೈಂಟ್. ಪ್ರೀತಿಯಿಂದ ಜಗತ್ತನ್ನ ಆಲಂಗಿಸ್ಕೊಳ್ತಾರೆ. ಬರೋದು ಒಂದೇ ಭಾಷೆ ಮಲಯಾಳಂ. ನೀವು ಜರ್ಮನಿಗೆ ಹೋಗಿ, ಎಲ್ಲೇ ಹೋಗಿ, ಅವರ ಭಾಷೆ ಅರ್ಥ ಆಗಲ್ಲ, ಭಾವ ಎಷ್ಟರ ಮಟ್ಟಿಗೆ ಅರ್ಥ ಆಗತ್ತೆ ಅಂದ್ರೆ, ಎಲ್ಲರೂ ಬಂದವರು ಒಂದು ರೀತಿಯ ಸಮಾಧಿ, ಭಾವ ಸಮಾಧಿಗೆ ಹೋಗೋ ತರ ಆಗತ್ತೆ ಅಂದ್ರೆ ಅದು ಭಾರತದ ಒಂದು ಜ್ಞಾನಧಾರೆಯ ಒಂದು ಒಂದು ಚಾನೆಲ್. ಇನ್ನು ಸದ್ಗುರು ಜಗ್ಗಿ ವಾಸುದೇವ್ ನಮ್ಗೆಲ್ಲರಿಗೂ ಗೊತ್ತು, ಎಷ್ಟರ ಮಟ್ಟಿಗೆ ನಮ್ಮ ಭಾರತದ ತತ್ವವಷ್ಟೇ ಅಲ್ಲದೆ ಜನಜೀವನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಈಗಲೂ ಕೂಡ ನಾವು ರಾಮ ಜನ್ಮಭೂಮಿಗಾಗಿ ಕೂಡ ಎಷ್ಟು ಹೋರಾಡಿದ್ರು ಅಂತ ನಾವು ನೋಡಿದ್ವಿ. ಅವರ ಸುದರ್ಶನ ಕ್ರಿಯೆಯಿಂದ ಎಷ್ಟು ಜನ ಇಡೀ ಪ್ರಪಂಚದಲ್ಲಿ ಪಡ್ಕೊಂಡಿದ್ದಾರೆ ಅಂತ. ಗೌರ್ ಗೋಪಾಲ್ ದಾಸ್, ಹ್ಯೂಮರ್ ಪ್ಲಸ್ ಲೈಫ್ ಕೋಚ್. ನಾವೆಲ್ಲರೂ ಕೂಡ ಇಷ್ಟಪಡುವಂಥದ್ದು ಸಣ್ಣ ಸಣ್ಣ ವಿಡಿಯೋಗಳ ಮೂಲಕ ಜೀವನ ಶೈಲಿಯನ್ನ ಭಾರತದ ಸಂಸ್ಕೃತಿ ಆಧಾರದ ಮೇಲೆ ಮಾಡ್ಬೇಕು ಅಂತ. ಇನ್ನೊಬ್ರು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಇಫ್ ಯು ಡೋಂಟ್ ನೋ ಪ್ಲೀಸ್ ಫಾಲೋ ಹಿಮ್. ಸರ್ವಪ್ರಿಯಾನಂದರು ಅಂತ ರಾಮಕೃಷ್ಣಾಶ್ರಮದ ವೇದಾಂತ ಸೊಸೈಟಿ ನ್ಯೂಯಾರ್ಕ್ ನಲ್ಲಿ ಇದ್ದಾರೆ. ನೀವು ಕಾನ್ಶಿಯಸ್ನೆಸ್ ನೋಡಿದಾಗ ಇದ್ರ ಬಗ್ಗೆ ಏನ್ ಕೇಳಬೇಕು ಪ್ರಶ್ನೆಗಳು ಅಂತಲ್ಲ ಅಂದ್ರೆ, ನೀವು ಅವರ ಲೆಕ್ಚರ್ಗಳು ಕೇಳಿದ್ರೆ ಇಟ್ ಇಸ್ ಜಸ್ಟ್ ಎ ಕಾಪಿ ಪೇಸ್ಟ್. ನಾನು ಮಾತಾಡಿದ್ದು ಹೇಗೆಂದ್ರೆ, ಭಾರತದ ತತ್ವದ ಉದಾತ್ತ ಚಿಂತನೆಗಳನ್ನ ವೆಸ್ಟರ್ನರ್ಸ್ ಅಂಡ್ ಅವ್ರು ಓದ್ಕೊಂಡಿರೋದೆಲ್ಲ ಮಾತಾಡೋದೇ ಸೈಕಾಲಜಿ ಮತ್ತು ಫಿಲಾಸಫಿ ಆಫ್ ನ್ಯೂಯಾರ್ಕ್ ಯೂನಿವರ್ಸಿಟಿ, ಅಲ್ಲಿ ಹೋಗಿ ಮಾತಾಡುವಂಥದ್ದು, ಅವರಿಗೆ ಕನ್ವಿನ್ಸ್ ಮಾಡುವಂಥದ್ದು, ಅದು ಭಾರತೀಯ ಸಿದ್ಧಾಂತ. ಸೊ ಈ ರೀತಿ ಎಲ್ಲ ಕಡೆ ಹರಿದು ಬರ್ತಾ ಇದೆ. ಇನ್ನು ಕೊನೆಗೆ ನಮ್ಮ ರೋಲ್ ಏನು? ಇವತ್ತಿನ ನಮ್ಮ ರೋಲ್ ಏನಾಗಿದೆ? ಇಷ್ಟೆಲ್ಲ 7 ದಿನದಿಂದ ಜ್ಞಾನಧಾರೆಯನ್ನ ಕೇಳಿಸ್ಕೊಂಡ್ವಿ. ನಮ್ಮ ರೋಲ್ ಏನಾಗಿದೆ? ಮೊಟ್ಟ ಮೊದಲು ಕೇಳಿಸ್ಕೊಂಡಿದ್ರೆ ಎಲ್ಲವನ್ನು ಒಳ್ಳೇದು, ಅರ್ಥ ಆಗದಿದ್ದ ಹೊರ ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ. ಯಾವ್ದಾದ್ರು ಮಿಸ್ ಮಾಡಿದ್ರೆ ಅದನ್ನ ಹೋಗಿ ನೋಡಿ. ಆದ್ರೆ ಅದಕ್ಕಿಂತ ಹೆಚ್ಚಂದ್ರೆ, ನಾನು ಫಸ್ಟ್ ಅಲ್ಲೇ ಹೇಳಿದ ಹಾಗೆ, ಜ್ಞಾನ ವಿಜ್ಞಾನವಾಗಿ ಬದಲಾಗಬೇಕು. ಪುಸ್ತಕದ ಜ್ಞಾನ ಹೃದಯದ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು. ಇನ್ಫಾರ್ಮೇಶನ್ ಶುಡ್ ಬಿಕಮ್ ಟ್ರಾನ್ಸ್ಫಾರ್ಮೇಶನ್, ಇನ್ನರ್ ಫಾರ್ಮೇಶನ್ ಆಗಬೇಕು. ಸೊ ಆ ದೃಷ್ಟಿಯಲ್ಲಿ ನಾವು ಕಲಿತಿರೋದು ಮಸ್ತಕದ ಮಣಿಯಾಗದೆ ಹೃದಯದಲ್ಲಿರುವಂತಹ ಶಿಲೆಯಾಗಿ ಅಥವಾ ಹೃದಯದಲ್ಲಿರುವಂತಹ ಕುಸುಮವಾಗಿ ಹರಡುವಂತದ್ದಾಗಬೇಕು. ಸೊ ನಾಲೆಜ್, ಹಲವಾರು ಜನ ನನಗೆ ಪರ್ಸನಲ್ ಆಗಿ ಕೂಡ ಮೆಸೇಜ್ ಬರ್ತಾ ಇತ್ತು, ಈ ಪ್ರಶ್ನೆಗೆ ಏನು ಉತ್ತರ, ಈ ಪ್ರಶ್ನೆಗೆ ಏನು ಉತ್ತರ. ಪ್ರಶ್ನೆಗೆ ಉತ್ತರ ಖಂಡಿತ ಸಿಗತ್ತೆ, ಆದ್ರೆ ಆ ಪ್ರಶ್ನೆ ನನ್ನ ಜೀವನವನ್ನ ಹಸನಗೊಳಿಸುತ್ತ, ಸಾಮಾಜಿಕ ಜೀವನವನ್ನ ಹಸನಗೊಳಿಸುತ್ತ, ಅದು ಮುಖ್ಯವಾಗಿ ನೋಡೋದು. ಇನ್ನು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ನೀವು ಮನ್ ಕಿ ಬಾತ್ ನೋಡಿದ್ರೆ, ಅದರಲ್ಲಿ ಒಬ್ರು ವಿಶ್ವನಾಥ್ ಅಂತ, ಅವರು ಭಾರತಕ್ಕೆ ಬಂದ್ಮೇಲೆ ಹೆಸರು ಚೇಂಜ್ ಮಾಡ್ಕೊಂಡವರು, ಬ್ರೆಜಿಲ್ನವರು. ಅವರು ಬ್ರೆಜಿಲ್ ನಲ್ಲಿ ಇದ್ದಂತಹ ತಮ್ಮ ಅಂತಸ್ತನ್ನೆಲ್ಲ ಬಿಟ್ಟು ಭಾರತಕ್ಕೆ ಬಂದು
ಎರಡೂವರೆ ವರ್ಷಗಳ ಕಾಲ ಆರ್ಷ ವಿದ್ಯಾ ಗುರುಕುಲದಲ್ಲಿ ಅವರು ಅಧ್ಯಯನವನ್ನ ಮಾಡಿ ಈಗ 1.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಭಾರತೀಯ ಸಂಸ್ಕೃತಿ, ಭಾರತೀಯ ವೇದಾಂತ ಶಾಸ್ತ್ರಗಳನ್ನು ಹೇಳ್ಕೊಡ್ತಿದಾರಲ್ಲ, ನೀವು ಅದಾಗಬಹುದಾ? ನೀವು ಎರಡಾಗಬಹುದು. ಒಂದು, ಜ್ಞಾನಧಾರೆಯಾಗಿರುವಂತಹ ವೇದ ಉಪನಿಷತ್ತುಗಳಿಂದ ಡೈರೆಕ್ಟ್ ಆಗಿ ನೀವು ಕಲಿಬಹುದು. ಇಲ್ಲ, ನಾವು ಇವತ್ತು ನೋಡಿದ್ವಲ್ಲ ಇಂಥ ಚಾನೆಲ್ಗಳು, ಅದರಿಂದ ಒಂದು ಟ್ಯಾಪ್ ತಗೋಬಹುದು. ಆದ್ರೆ ನೀವು ಇಷ್ಟೇ ಆದ್ರೆ ಒಳ್ಳೇದು. ಆದ್ರೆ ಇದಕ್ಕಿಂತ ಒಳ್ಳೇದಂದ್ರೆ ಯು ಶುಡ್ ಬಿಕಮ್ ಅ ಚಾನೆಲ್ ವೇರ್ ಯು ವಿಲ್ ಡೈರೆಕ್ಟ್ಲಿ ಟೇಕ್ ಫ್ರಮ್ ದ ಮೇನ್ ಸೋರ್ಸ್ ಅಂಡ್ ಯು ಸ್ಪ್ರೆಡ್ ದಿಸ್ ಮೆಸೇಜ್. ಅದು 4 ನಿಮ್ಮ ಮನೆಯಲ್ಲಿರುವಂತಹ, ಬೇಕಾದ್ರೆ ಆ ಧಾರೆ ಹತ್ರ ಹೋಗಿ ಒಂದು ಲೋಟ ತಗೊಂಡು ನೀರು ಕುಡಿತೀರೋ, ಫಸ್ಟ್ ಒಂದು ದೊಡ್ಡ ಹಂಡೆ ಅಥವಾ ಒಂದು ಚೊಂಬನ ತಗೊಂಡು ನೀರು ಕುಡಿಯೋದಷ್ಟೇ ನಿಮ್ಮ ಮನೆಯವರು ಕೂಡ, ಹಂಡೆನ ತಗೊಂಡು ನಿಮ್ಮ ಕಮ್ಯುನಿಟಿ, ಆದ್ರೆ ಒಂದು ಚಾನೆಲ್ ನ ತಗೊಂಡು ಭಾರತಕ್ಕೆ ನೀವು ಯು ಶುಡ್ ಬಿಕಮ್ ಇನ್ಸ್ಟ್ರೂಮೆಂಟ್ಸ್ ಆಫ್ ನಾಲೆಡ್ಜ್. ಸೊ ದಟ್ ಇಸ್ ಇನ್ ವಿತ್ ದಟ್ ಮೋಟಿವ್ ದಿಸ್ ಉಪನ್ಯಾಸ ಮಾಲಿಕೆ ಹ್ಯಾಸ್ ಬೀನ್ ಕಂಡಕ್ಟೆಡ್. ನೀವು ಎಲ್ಲರೂ ಕೂಡ ಇದರಿಂದ ಇನ್ಸ್ಪಿರೇಷನ್ ತಗೊಂಡು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದು ವೇದ ಇರಬಹುದು, ಉಪನಿಷತ್ ಇರಬಹುದು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು, choose anything, go deep and spread the message of harmony and peace to the whole world. And ವಿಶ್ವಗುರು ಆಗಬೇಕು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಭಾರತ ವಿಶ್ವಗುರು ಆಗಬೇಕು ಅಂತ ವಿವೇಕಾನಂದ ಹೇಳ್ತಾರೆ, every person has a DNA which we all know, but every country also has a DNA. Every person has a purpose, every country has a mission to fulfill. And ಭಾರತದ ಮಿಷನ್ ಅಂತ ಅಂದಾಗ it is spirituality, it is ಜ್ಞಾನ. ವಿಶ್ವಗುರು ಅಂತಂದ್ರೆ ಅರ್ಥ, ಗುರು ಅಂದ್ರೆ ಅರ್ಥ ಅಜ್ಞಾನವನ್ನ ನಾಶ ಮಾಡೋದು. ಆ ಅಜ್ಞಾನವನ್ನ ನಾಶ ಮಾಡುವಂತಹ ಪ್ರಖರ ಸೂರ್ಯವಾಗಬೇಕು, ಇಲ್ಲದಿದ್ರೆ ಅಟ್ಲೀಸ್ಟ್ ಸಣ್ಣ ದೀಪವಾದ್ರೂ ಆಗಿ ಸುತ್ತಮುತ್ತಲು ಬೆಳಕನ್ನ ಬೀರೋಣ ಅಂತ ಹೇಳ್ತಾರೆ. ಈ ಉಪನ್ಯಾಸ ಮಾಲಿಕೆಗೆ ಬಂದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಇದನ್ನ ಶ್ರವಣದ ಜೊತೆಗೆ ಮನನ ಮತ್ತು ನಿಧಿಧ್ಯಾಸನವನ್ನು ಮಾಡಿ ಅಂತ ಕೇಳ್ತಾರೆ. ನನ್ನ ಮಾತನ್ನು ಮುಗಿಸ್ತೀನಿ.